सर्वस्वरूपे सर्वेशि सर्वशक्ति समन्विते भये व्यस्त्राहिनो देवी दुर्गे देवी नमोस्तुते। ಡೆಡ್ ಆಗಿದೆ ಸರ್. ನಾನು ಯಾವ ನಂಬರು ಒಂದಿಲ್ಲ ಸರ್. ನನ್ನ ತಂಗಿನ ಮೊದಲನೇ ಸರಿ ಅವನು ಮೀಟ್ ಮಾಡಿದೆ. ಏನ್ರಿ ಸರ್ ನೀವು ಹೇಳ್ತಿರೋ ವ್ಯಕ್ತಿ ಇವ್ರೇನಾ ಸ್ವಲ್ಪ ನೋಡಿ. ಹೌದು ಇವನೇ ಸರ್. ಆದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ. ಕೂದಲಿಗೆ ಕಲರ್ ಹಾಕಿದ್ದ. ಯಾವಾಗ ನೋಡ್ರು ಬಾಯಲ್ಲಿ ಬಬ್ಲು ಗಮ್ನ ಎಮ್ಮೆ ತರ ಅಗಿತಾನೆ ಇರ್ತಿದ್ದ ಸರ್. ನನ್ನ ದುಡ್ಡು ಹಾಳಾಗೋಗ್ಲಿ ಸರ್. ನನ್ನ ತಂಗಿ ಲೈಫ್ನೇ ಹಾಳು ಮಾಡ್ಬಿಟ್ಟ ಸರ್. ತಾವು ದಯವಿಟ್ಟು ಅವನ್ನ ಕಂಡಿಡಿದು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಸರ್. ಡೀಟೇಲ್ಸ್ ಎಲ್ಲ ತಗೊಳ್ರಿ. ನೋಡಿಮ್ಮ, ನಿಮ್ಮ ಆಶ್ರಮಕ್ಕೆ ಬಂದು ಮೋಸ ಮಾಡಿದವನು ಇವನೇನಾ? ಇಲ್ಲ, ಅವನ್ ಈ ತರ ಇರ್ಲಿಲ್ಲ. ಏನ್ ಹೇಳ್ತಿದ್ದೀರಿ? ಅವನ ಮುಖದಲ್ಲಿ ದೈವಿಕ ಕಳೆ ಇತ್ತು. ಅದನ್ನು ನೋಡಿ ನಾವು ಮೋಸ ಹೋಗಿತ್ತು. ಇವ್ರು ಹೇಳೋದನ್ನೆಲ್ಲ ಬರ್ಕೊಳ್ರಿ. ನೋಡ್ರಿ, ನಿಮ್ ತಂಗಿನ ಚೀಟ್ ಮಾಡಿದವನು ಇವನೇನಾ? వీడే సార్, వీడే. ఇలాగే ఉన్నాడు సార్, ఇలాగే ఉన్నాడు. ಪೊಲೀಸ್ ಇಲಾಖೆಯಿಂದ ಒಂದು ಮುಖ್ಯ ಪ್ರಕಟಣೆ. ಹಲವಾರು ವೇಷಗಳಲ್ಲಿ ಕೆಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬೇರೆ ಬೇರೆ ವೇಷ ಹಾಗೂ ಭಾಷೆಗಳಿಂದ ವಂಚಿಸಿ ಅವರ ಬಳಿ ಇರುವ ಹಣ ಮತ್ತು ಒಡವೆಗಳನ್ನು ದೋಚಿಕೊಂಡು ಓಡಿ ಹೋಗಿರುವ ಮೋಸದ ಈ ಮನ್ಮಥ ರಾಜನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಈತನ ಬಗ್ಗೆ ವಿವರ ತಿಳಿಸಿದವರಿಗೆ ಬಹುಮಾನ ಪ್ರಕಟಿಸಿದ್ದಾರೆ. ನಾನ್ ನಂಬುದಿಲ್ಲ. ನೀವ್ ಹೇಳೋ ತರ ವ್ಯಕ್ತಿ ಅವರಲ್ಲ. He is a good man. ನೀನೇನ್ ಹೇಳ್ತೀಯ? ಹೆಣ್ಮಕ್ಳಿಗೆ ಬುದ್ಧಿ ಇರ್ಬೇಕು, ಬರೀ ಬ್ಯೂಟಿ ಇದ್ರೆ ಸಾಲದು. ಇಲ್ಲೋಡು ಏನ್ ಬಂದಿದೆ ಅಂತ. ಅಯ್ಯೋ, ಇದೇನೇ ಇದು? ಇವ್ನು ಅವನೇ ಕಣೆ. ಆಫೀಸರ್ಸ್, ಅವನ ಬಗ್ಗೆ ಡಿಫರೆಂಟ್ ಒಪಿನಿಯನ್ ಇದೆ. ಬಿ ಅಲರ್ಟ್. ಸರಿ ಸರ್. ಹಿ ಇಸ್ ವೆರಿ ಡೇಂಜರಸ್. ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೇಬೇಕು. ನೋಡ್ರಯ್ಯ, ಅವನೊಬ್ಬ ದೊಡ್ಡ ಚೀಟರು. ಅವನನ್ನು ಬಿಟ್ಕೊಡುದು. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕಳಿಸಿ. ಓಕೆ? ಓಕೆ ಸರ್. ಮಳೆ ಬರ್ತಿದೆ ಅಂತ ಮನೆ ಹೊರಡ್ಬಿಡ್ಬೇಡಿ.
ಏನಯ್ಯ ಮೇಲಿಂದ ಒಬ್ಬ ಬಿದ್ದ ಅವನ್ನ ನಾವು ಹುಡುಕ್ತಾ ಇದೀವಿ ನೀನೇನಾದ್ರೂ ನೋಡ್ದ್ಯಾ? ಬಿದ್ದದನ್ನ ನಾನು ನೋಡ್ದೆ ಸಾ ಕಾಪಾಡೋಷ್ಟರಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಅಲ್ರಿ ನಾವೇನ್ ಕಳ್ಳೆಪುರಿ ತಿಂತಿಲ್ಲ ರೀ. ಹುಡುಕಿದ ತಕ್ಷಣ ಯಾವ ಕ್ರಿಮಿನಲ್ಲು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅವನು ಸಾಮಾನ್ಯದವನಲ್ಲ, ಬುದ್ಧಿವಂತ, ತುಂಬಾ ಬುದ್ಧಿವಂತ. ಟಿಕೆಟ್ 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 ಹೇಳ್ರಿ, ಟಿಕೆಟ್ ತಗೊಳ್ರಿ. ಟಿಕೆಟ್ ಟಿಕೆಟ್ ತಗೊಂಡನೆ ತುಂಡ್ಬಟ್ಟ. ಟಿಕೆಟ್ ತಗೊಂಡೆ ಅಂತ ಬಾಯ್ ಬಿಟ್ಟು ಮಾತಾಡಕ್ ಆಗಲ್ಲ ನಿಂಗೆ. ಎಂತ ಎಂತ ಬಾಯಿ ಬಿಡುವುದು, ಎಂತ ಮಾತಾಡುವುದು? ಮಾತು 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 ಮಾತು. ಈ ದೇಶದಲ್ಲೆಲ್ಲ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ನಿನಗೆ ಒಂದು ವಿಷಯ ಗೊತ್ತುಂಟಾ? 100ಕ್ಕೆ 90 ಜನ ಬರೀ ಮಾತಾಡೋರು ಸಿಗೋದು ಈ ದೇಶದಲ್ಲಿ. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಎಷ್ಟು ಹೆಚ್ಚು ಮಾತಾಡ್ತೀವೋ ಅಷ್ಟು ಆಯುಷ್ಯ ನಮ್ದು ಕಡಿಮೆ ಆಗ್ತದೆ. ಒಬ್ಬ ಮನುಷ್ಯ ಆವರೇಜ್ ಆಗಿ 4 ರಿಂದ 5 ತಾಸು ಮಾತಾಡ್ತಾನೆ. ಅದಕ್ಕೆ ಅವನು 40-50 ವರ್ಷಗಳ ಕೊಟ್ಟಂತೆ ಸಾಯುವುದು. ಅದು ನಿಮಗೆ ಗೊತ್ತುಂಟಾ? ಅದೇ ಹಿಂದೆ ಋಷಿ ಮುನಿಗಳು 100-120 ವರ್ಷ ಬದುಕಲಿಕ್ಕೆ ಉಂಟು. ಯಾಕೆ? ಅವರು ಕಣ್ಣು ಮುಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ತಪಸ್ಸು ಮಾಡ್ತಿದ್ರು, ಅದಕ್ಕೆ ಬದುಕ್ತಿದ್ರು. ನಿನಗೆ ಇನ್ನೊಂದು ವಿಷಯ ಗೊತ್ತುಂಟಾ? ನಾವು ಹೆಚ್ಚು ಮಾತಾಡಿದಷ್ಟು ನಮ್ಮ ಎನರ್ಜಿ 15-20% ವೇಸ್ಟ್ ಆಗ್ತದೆ. ಆ ಎನರ್ಜಿ 15-20% ನಾವು ಕೆಲಸದಲ್ಲಿ ಹಾಕಿದ್ರೆ 100-120 ರೂಪಾಯಿ ದುಡಿಲಿಕ್ಕೆ ಉಂಟು. ಅದು ಗೊತ್ತುಂಟಾ? ಎಲ್ಲರೂ ಮಾತು 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 ಮಾತಾಡ್ತಾನೆ ಇರ್ತಾರೆ. ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಹೋಗ್ತಾರೆ. ಆದ್ರಿಂದ ನಾನು ಮಾತನ್ನು ಕಡಿಮೆ ಮಾಡಿದ್ದೇನೆ. ಅದು ನಿನಗೆ ಗೊತ್ತುಂಟಾ? ನಿನಗೇನು ಗೊತ್ತಿಲ್ಲ, ಸುಮ್ಮನೆ ಅರ್ಥವಿಲ್ಲದೆ ವ್ಯರ್ಥಪ್ಲಾಪ ಮಾತಾಡ್ತಾನೆ ಇರ್ತಾರೆ ನೀವೆಲ್ಲ. ಆದ್ರಿಂದ ಸಾಕ್ಲಿ ಸಾ, ನನ್ನನ್ನ ಕಮ್ಮಿ ಮಾತಾಡೋಗ್ಬಿಟ್ಟು ಇಷ್ಟುದ ಮಾತಾಡ್ತೇನೆ ನೀನು. ನೀನ್ ಹಿಂಗೆ ಮಾತಾಡ್ತಾ ಇದ್ದೆ ಇಲ್ಲೇ ಗೊತ್ತಾಕೊಂಡ್ಬಿಡ್ತೀಯ ಅಷ್ಟೇ. ಚೋಟುದ ಟಿಕೆಟ್ ತಗೊಳಕ್ಕೆ ಇಷ್ಟು ಉದ್ದ ಪುರಾಣ ಹೇಳ್ಬೇಕನಯ್ಯ. ನಾನು ಯಾಕೆ ಮಾತಾಡ್ತೀನಿ ಅದು ನಿಮಗೆ ಗೊತ್ತುಂಟಾ? ನಿನ್ನಂತ ಮೂರ್ಖರಿಗೆ ನಂತ ಸಕಲ ವಿದ್ಯಾರ್ಥಿಗಳಂತ ಪಾರಂಗತ್ರ ಹೇಳಲಿಕ್ಕೆ ಉಂಟಲ್ಲ. ಯಾಕೆ ನಾನು ಹೇಳಲಿಲ್ಲ ಅಂದ್ರೆ ನಿನ್ನಂತ ಮೂರ್ಖರಾಗಿ ಇರ್ತೀರಲ್ಲ ಅಂತ ಬುದ್ಧಿವಂತರಾಗಿ ಇರ್ತೇವೆ. ತಿಳಿದು ಇದೀಗ ಬಂದ ಸುದ್ದಿ. 4 ಜನ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿ ಓಡಿ ಹೋಗಿದ್ದ ಮನ್ಮಥರಾಜ ಪೊಲೀಸರಿಗೆ ಅಪಘಾತದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಈ ಮನ್ಮಥರಾಜನ್ ಕೇಸು ನಿಮ್ ಕೋರ್ಟ್ಗೆ ಬರುತ್ತಲ್ಲ, ಅದ್ರ ಪ್ರೊಸೀಡಿಂಗ್ ಅಬ್ಸರ್ವ್ ಮಾಡಕ್ಕೆ ನಾನು ಕೋರ್ಟ್ಗೆ ಬರ್ತೀನಿ. ಅದ್ಯಾಕಮ್ಮ ಅಷ್ಟೊಂದು ಇಂಟ್ರೆಸ್ಟ್ ಈ ಕೇಸ್ನಲ್ಲಿ? ಅಮ್ಮ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಚೀಟಿಂಗ್ ಕೇಸು. ನೀನ್ ಜಡ್ಜು, ನಾನ್ ಲಾ ಸ್ಟೂಡೆಂಟ್, ಅದಕ್ಕೆ ಇಂಟ್ರೆಸ್ಟ್. ಅಷ್ಟೇನಾ? ಅಷ್ಟೇ. ಏನ್ ಪೂಜಾ, ನೀನ್ ಇವನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ನಾನ್ ನೋಡಿಲ್ಲಮ್ಮ. ಎಲ್ಲೂ ನೋಡಿಲ್ಲ? ಇಲ್ಲಮ್ಮ. ನಿಜವಾಗ್ಲೂ ನೋಡಿಲ್ವಾ? ಅಮ್ಮ, ಯಾಕಮ್ಮ ಇಷ್ಟೊಂದು? ಇಲ್ಲ 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 ಹೋಗಿ ಸ್ನಾನ ಮಾಡ್ಕೊಂಡ. ಸರಿ. ನೋಡಿಲ್ಲ ಅಂತಾಳೆ. ಅವನೇನೋ ಅಂಥವನು ನೋಡಿರಲ್ಲ. ಸರ್, ಈ ಕೇಸ್ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಸರ್, ಇದು ಪೊಲೀಸ್ನವರು ಸೃಷ್ಟಿಸಿರೋ ಕೇಸಾ? ಸರ್, ಅಷ್ಟು ಜನಕ್ಕೆ ನೀವು ಒಬ್ಬರೇ ಯಾಮಾರಿಸಿದ್ರೆ ಅದ್ರಿಂದ ದೊಡ್ಡ ಗ್ಯಾಂಗ್ ಇದೆ ಸರ್. ಸರ್, ಇದು ಹಿಂದೆ background ಇದೆಯಾ? ಮಿಸ್ಟರ್ ಪ್ರಾಸಿಕ್ಯೂಟರ್, ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಈಗ ವಿಚಾರಣೆಗೆ ಒಳಪಟ್ಟಿರುವಂತಹ ಪಂಚಾಮೃತ ಅನ್ನೋ ವ್ಯಕ್ತಿ ಕೆಲವು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬಂದು ಯಾಮಾರಿಸಿ ಅವ್ರನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ ಯುವರ್ ಆನರ್, ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಕೂಡ ಮಾಡಿದ್ದಾನೆ. ಇವನು ಅಪರಾಧಿ ಅಂತ ನಿರೂಪಿಸೋದಕ್ಕೆ ನಾವು ಸಾಕ್ಷಿಗಳ ಸಮೇತ ಸರ್ಕಾರದ ವತಿಯಿಂದ ತಯಾರಾಗಿ ಬಂದಿದ್ದೇವೆ. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ನಾ ಎಂತ ಹೇಳುವುದು ಜಡ್ಜಮ್ಮ?
ಯಾರೋ ಫ್ರಾಡ್ ಹುಡುಗ ಮಾಡಿ ಹೋಗಿದ್ದ ಕೆಲಸವನ್ನು ನನ್ನ ತಲೆಗೆ ತಂದಿದ್ದಾರೆ ಎಲ್ಲ ಸೇರಿಕೊಂಡು. ಆ ಕೈಗೆ ಎಲ್ಲಿದ್ದಾನೋ ಎಂತ ಮಾಡ್ತೀನೋ ಆ ಕೃಷ್ಣನಿಗೆ ಗೊತ್ತು. ಅವನನ್ನು ಹಿಡಿಯೋದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ನಿಲ್ಲಿಸಿದಾರಲ್ಲ ಅವರೆಲ್ಲ ಸೇರಿಕೊಂಡು. ಇದು ನ್ಯಾಯವೇ? ನಿಮ್ಮ ಪರವಾಗಿ ವಾದ ಮಾಡಕ್ಕೆ ವಕೀಲರನ್ನು ನೇಮಿಸ್ಕೊಂಡಿದ್ದೀರಾ? ವಕೀಲರನ್ನು ಇಟ್ಟುಕೊಳ್ಳುವಷ್ಟು ಅನುಕೂಲ ನಮ್ಗಿಲ್ಲ ಜಡ್ಜಮ್ಮ. ಕೋರ್ಟ್ ಕಡೆಯಿಂದ ನಿಮ್ಗೊಬ್ಬ ಲಾಯರ್ನ ಉಚಿತವಾಗಿ ನೇಮಕ ಮಾಡಿದ್ರೆ ನೀವು ಒಪ್ಕೋತೀರಾ? ಎಂತ ಜಡ್ಜಮ್ಮ, ಹಣ ತೆಗೆದುಕೊಂಡು ವಾದ ಮಾಡುವ ಲಾಯರೇ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾನೆ. ಇನ್ನು ಓಸಿ ವಾದ ಮಾಡುವ ಲಾಯರ್ ನನಗೆ ನ್ಯಾಯ ಕೊಡಿಸ್ತಾನಂತೆ ಹೇಗೆ ನಂಬ್ಲಿಕ್ಕುಂಟು? ನನಗೆ ಹೊಟ್ಟೆ ನೋವು ಬಂದ್ರೆ ನಾನೇ ತಾನೇ ಗುಳಿಗೆ ನುಂಗ್ಲಿಕ್ಕುಂಟು. ನನ್ನ ಕೇಸನ್ನು ನಾನೇ ವಾದ ಮಾಡಿಕೊಡ್ತೇನೆ ಬಿಡಿ. ಸತ್ಯಮೇವ ಜಯತೆ. ಯುವರ್ ಆನರ್, ಸರ್ಕಾರದ ಪರ ಮೊದಲ ಸಾಕ್ಷಿ ಮಿಸೆಸ್ ರೇಖಾ ವಿಜಯ್ ಮಿತ್ತಲ್. Well, I'm on the way, the time cold, I wanna be keeping you warm. I got the right temperature to shelter you from the storm. Hold on, girl, I got the right tactics to turn you on. And girl, ನಿಮ್ಮ ಹೆಸರು? ರೇಖಾ. ಕಟ್ಕಟೆಯಲ್ಲಿ ನಿಂತಿದಾರಲ್ಲ ವ್ಯಕ್ತಿ, ನಿಮಗ್ ಗೊತ್ತಾ? ಗೊತ್ತು. ಅವ್ರ ಹೆಸರು? ವಿಜಯ್ ಮಿತ್ತಲ್. ಮಿತ್ತಲ? ಛೇ, ನನ್ನ ಹೆಸರು ಪಂಚೆ. ಛೇ ಛೇ ಛೇ, ಪಂಚಾಮೃತ ಅಂತ ಗೊತ್ತುಂಟಾ? ಇಲ್ಲಿವರೆಗೂ ರೇಖಾ ವಿಜಯ್ ಮಿತ್ತಲ್ ಆಗಿದೆ. ಇನ್ಮೇಲೆ ರೇಖಾ ಪಂಚೆ, ಐ ಮೀನ್ ರೇಖಾ ಪಂಚಾಮೃತ ಅಂತ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರನ್ನು ನಿಮ್ಮ ಹೆಸರಿನಿಂದ ಸಿಕ್ಕಿಸಿಕೊಳ್ಳುವುದೆಂತದಕ್ಕೆ? ತಾಳಿ ಕಟ್ಟೋನ್ ಹೆಸರು ತಾನೇ ನನ್ನ ಹೆಸರಿಂದ ಸೇರಿಸ್ಕೋಬೇಕು. ಯಾರು ತಾಳಿ ಕಟ್ಟಿದ್ದು? ನೀವೇ ತಾನೇ. ಯಾರಿಗೆ? ನನಗೆ. ಛೇ, ನಾನು ಇದುವರೆಗೂ ಹೆಣ್ಣು ಮಕ್ಕಳ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಂಡಿದ್ದೀನಿ ಹೊರತು ಯಾರಿಗೂ ತಾಳಿ ಕಟ್ಟಿದ್ದಿಲ್ಲ, ಗೊತ್ತುಂಟಾ? ಅದಿರಲಿ, ನಿಮ್ಮನ್ನು ಇದುವರೆಗೂ ನಾನು ನೋಡಿದ್ದೇ ಇಲ್ಲವಲ್ಲ. ನಾನ್ ನೋಡಿದ್ದೀನಿ, ಕ್ಲೋಸ್ ಆಗಿದ್ದೀನಿ, ನಿಮ್ ಜೊತೆ ಎಲ್ಲ ತರಾನು ಮೂವ್ ಮಾಡಿದ್ದೀನಿ. ಕೃಷ್ಣ ಕೃಷ್ಣ, Do you think I'm a fool? By changing your getup, you can't cheat me. I know you're Vijay Mittal. The same Vijay Mittal, the stylish Vijay Mittal, and not Panchamrita. ಹಾಯ್ ಪಿಪಿ, ಎಂತ ಮಾರರೆ ಇದು? ಕನ್ನಡ ಕನ್ನಡ. ಅಲ್ಲ, ಆ ವ್ಯಕ್ತಿನ ನೀವು ಮೊದಲನೇ ಸಲ ಎಲ್ಲಿ ಭೇಟಿಯಾಗಿದ್ರಿ ಅಂತ ಸ್ವಲ್ಪ ಕೋರ್ಟಿಗೆ ಹೇಳ್ತೀರಾ? well, I'm on the way, the time cold, I wanna be keeping you warm. I got the right temperature to shelter you from the storm. Hold on, girl, I got the right tactics to turn you on. And girl, I wanna be the papa, you can be the mom. Oh, oh. Hello? The Vijay Mittal. I lost my phone a while ago. Did you find it? What? What? A phone. You know the phone you are using now? That is mine. Oh yeah, the phone. Yeah. I just found it in the parking lot actually. By the way, I am Rekha. Where are you? Oh, I'm at the airport now. I'll be flying to London. London? Yeah, I'll be flying to London. As soon as I return, I'll take it back from you. Do you mind giving the phone I mean, with you? what? Do you mind giving the phone with you? Okay. Oh, you're such a sweetheart. Thank you very much. Hey, honey. Did anyone tell you that you've got a sexy voice? We own one of the best radio stations in London. Would you like to be our RJ? London? Yeah, would you like to be RJ? our RJ? Okay, it's all right. Okay, honey. I'll meet you soon. Okay, bye. Bye. Take care. ಅವ್ರ ಲಂಡನ್ ಆಕ್ಸೆಂಟ್, ಅವ್ರ ವಾಯ್ಸ್ ನನ್ನ ತುಂಬಾ ಇಂಪ್ರೆಸ್ ಮಾಡ್ತು. ಅವ್ರ ಲಂಡನ್ ಇಂದ ಬಂದ್ಮೇಲೆ ಒಂದ್ ಪಬ್ ಅಲ್ಲಿ ನನ್ನ ಮೀಟ್ ಮಾಡಕ್ ಹೇಳಿದ್ರು. Hey you. ಹೇಳಿ ಮೇಡಮ್. Is the disc shut today? ಏನ್ ಹೇಳಿದ್ರಿ ಮೇಡಮ್? Come on man. ಇವತ್ ರಜಾನಾ? ಇಲ್ಲ ಮೇಡಮ್, ವಿಜಯ್ ಮಿತ್ತಲ್ ಅವರು ಫುಲ್ ಹಾಲ್ ನ ಬುಕ್ ಮಾಡ್ಕೊಂಡಿದ್ದಾರೆ ಮೇಡಮ್. Fooling you, no. Schooling you, yes. Here we go, damn. Push the tempo. Where my hoes at? Here we go, boom, up to your door. Come on! ರೇಖಾ? ನಿಮ್ ಫೋನ್? Oh, thank you, sweetheart. To express my special thanks, I have booked the entire hall for you. Come on, girls, enjoy. Would you like to have whiskey, brandy, rum, vodka? No. I don't drink. Oh, that's great. Very Indian. ನಾನಂತ ಇಲ್ಲಿ ಹುಟ್ಟಿ ಲಂಡನ್ ಸೆಟ್ಲ್ ಆಗಿರೋ ಇಂಡಿಯನ್ ಬ್ಯೂಟಿ ಸಾಕಿ ಇಷ್ಟ ಆಗ್ತಾರೆ ಗೊತ್ತಾ? ಇದಕ್ಕೆ ವಿ ಲವ್ ಅವರ್ ಕಲ್ಚರ್. Excuse me. Hello. Hi. Are you in practice? Yeah. Where is Dravid? Huh? What is this, Sachin? 92, 93, 94. Come on, yeah. Yeah. I'll catch you later, okay? Yeah.
Sachin. Sachin Tendulkar? Yes. I'm a big fan of his. I really, really love him. He is a very close friend of mine. Oh, really? Yes? You have doubts? You want to talk to him? No. It's all right. You have a very, very photogenic face, yeah. ಹಿಂದಿ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಬೇಕು ಅಂತ ಆಸೆ ಇದೆಯಾ? ಯಾಕೆ? ಲಂಡನ್ ಇಂದ ಬರ್ಬೇಕಾದ್ರೆ ಶಾರುಖ್ ಸಿಕ್ಕಿದ್ದ. ಅವನ್ ಹೊಸ ಹಿಂದಿ ಫಿಲ್ಮ್ಸ್ಗೆ ಹೀರೋಯಿನ್ಸ್ ಹುಡುಕ್ತಾ ಇದ್ದಾನಂತೆ. ನಂಗೆ ಮಾಡ್ಲಿಂಗ್ ಅಂದ್ರೇನೆ ತುಂಬಾ ಇಷ್ಟ. ಇಟ್ಸ್ ಓಕೆ ಓಕೆ. ನೀವಿನ್ನು ಎಷ್ಟು ದಿನ ಬ್ಯಾಂಗ್ಳೂರಲ್ಲಿ ಇರ್ತೀರಾ? I have to go to ತಿರುಪತಿ ತಿಮ್ಮಪ್ಪ ನನ್ನ ಸ್ಲೀಪಿಂಗ್ ಪಾರ್ಟ್ನರ್. 3 months ಒಂದ್ಸತಿ ಬಂದು ಅವ್ನ್ ಶೇರ್ 50 lakhs ಹುಂಡಿಗೆ ಹಾಕ್ಬಿಟ್ಟು ಹೋಗ್ತಾನೆ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಅಟೆಂಡ್ ದಿಸ್ ಫೋನ್? హలో హాయ్ చిరంజీవి గారు బాగున్నారా? మొన్న తనే హలో ಹಲೋ, ಯಾರು? ನಾನು ಜಾನಿ ವಾಕರ್. ಜಾನಿ ವಾಕರ್? ನೀವು ರೇಖಾನಾ? ಯಾ. 2 ದಿನದಿಂದ ನಿಮ್ಮ ಬಗ್ಗೆನೇ ವಿಜಯ್ ಮಾತಾಡ್ತಾ ಇದ್ದಾನೆ. ಯಾವತ್ತೂ ಹುಡುಗಿರ ಬಗ್ಗೆ ಮಾತಾಡೋದನೇ ಅಲ್ಲ. ನನಗನ್ಸತ್ತೆ ನಿಮ್ಮ ಬ್ಯೂಟಿ ಅವನ ತುಂಬಾ ಡಿಸ್ಟರ್ಬ್ ಮಾಡಿದೆ ಅಂತ. ಅದ್ ಸರಿ, ಅವನಿಗೆ ಮದುವೆ ಮಾಡ್ಸೋಕೆ ಅವರಮ್ಮ ಲಂಡನ್ ನಲ್ಲೇ ಒಂದು ಹುಡುಗಿ ನೋಡಿಟ್ಟಿದ್ದಾರೆ. ಅವನ್ ಲಂಡನ್ ಯಾವಾಗ ಬರ್ತಾನೋ ಕೇಳ್ಬಿಟ್ಟು ಹೇಳು ಅಂದ್ರು. ಅದಕ್ಕೆ ಫೋನ್ ಮಾಡಿದೆ. ಸ್ವಲ್ಪ ಅವನಿಗೆ ಫೋನ್ ಕೊಡ್ತೀರಾ? ಅವರು ಬೇರೆ ಲೈನ್ ನಲ್ಲಿ ಇದ್ದಾರೆ. ಸರಿ ಸರಿ, ಈ ವಿಷಯ ಅವನ ಹತ್ರ ಹೇಳ್ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಓಕೆ. ಮೆಗಾಸ್ಟಾರ್ ಚಿರಂಜೀವಿ ಲಂಚ್ ಕರೀತಾ ಇದ್ದಾರೆ. ಹೂಸ್ ದಟ್? ಜಾನಿ ವಾಕರ್, ನಿಮ್ ಫ್ರೆಂಡ್. ಏನಂತೆ? ನಿಮ್ ತಾಯಿ ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. 1,000 ಕೋಟಿ ಆಸ್ತಿ ಇದ್ ಕೂಡ್ಲೆ ಯಾವ್ದೋ ಬಿಳಿ ಜೀರ್ಣ ಮದುವೆ ಆಗತ್ತ. ನಮ್ಮಮ್ಮಗ್ ಬುದ್ಧಿನೇ ಇಲ್ಲ. ಇಟ್ಸ್ ಓಕೆ. ಕಮ್ ಆನ್, ಲೆಟ್ಸ್ ಡ್ಯಾನ್ಸ್. Fooling you, no. I'm schooling you, yes. Here we go, damn. Push the tempo. Where my hoes at? Here we go. ನಮ್ಮಣ್ಣ ನಿಮ್ನ ಮೀಟ್ ಮಾಡ್ಬೇಕು ಅಂತಿದ್ರು. ಹಾಯ್. ಹಾಯ್. How are you? I'm fine. He's my brother, Chandrakant. ಹಲೋ. ಹಲೋ ಸರ್. ರೇಖಾ ರಾತ್ರಿ ಎಲ್ಲ ನಿಮ್ ಬಗ್ಗೆನೇ ಮಾತಾಡ್ತಿದ್ಲು ಸರ್. ಇಸ್ ಇಟ್ ರೇಖಾ? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಚಿಕ್ಕದಾಗ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇಟ್ಕೊಂಡಿದ್ದೀನಿ ಸರ್. ಯು ಮೀನ್ ಕನ್ಸ್ಟ್ರಕ್ಷನ್ಸ್? ಏರ್ಪೋರ್ಟ್ ರೋಡಲ್ಲಿ ನಂದೊಂದು 40 acres ಲ್ಯಾಂಡ್ ಇದೆ. ಅಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಡಕ್ಕಾಗತ್ತಾ ನಿಮ್ಗೆ? ಏರ್ಪೋರ್ಟ್ ರೋಡಲ್ಲಿ ನಾನಾ? Of course, ಖಂಡಿತ ಕಟ್ಕೊಡ್ತಾರೆ. ರೇಖಾ ಟೇಸ್ಟ್ ಪ್ರಕಾರ ಕಟ್ಕೊಡಿ, ಓಕೆ? ಸರ್, ಇನ್ನೊಂದು ವಿಷಯ, ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗ್ಬೇಕಿತ್ತು. ಎಸ್, ಟೆಲ್ ಮೀ. ಫ್ಲೈಓವರ್ ಕಟ್ಟೋದಕ್ಕೆ ಗೌರ್ಮೆಂಟ್ ನಲ್ಲಿ ಒಂದು ಚಿಕ್ಕ ಟೆಂಡರ್ ಹಾಕಿದ್ದೀನಿ. ನೀವು ದೊಡ್ಡ ಮನ್ಸ್ ಮಾಡಿ ಸ್ವಲ್ಪ ಹೇಳಿದ್ರೆ. ಯಾರು ಮಿನಿಸ್ಟ್ರು? ಗೋವಿಂದಯ್ಯ ಅಂತ ಸರ್. ಗೋವಿಂದಯ್ಯ? ಅವ್ರು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಅವ್ರು ತುಂಬಾ ಸ್ಟ್ರಿಕ್ಟು ಸರ್, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಕನ್ನಡ ಮಾಲ್ ಅವ್ರ ಮೂಲಕ ನಾನೇ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದು. ಮೂವ್ ಮಾಡೋ ಥರ ಮಾಡ್ರೆ ಎಲ್ಲ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಡೋಂಟ್ ವರಿ ಬ್ರೋ. ಹಲೋ. ನಮಸ್ಕಾರ ಸರ್, ನಾನು ವಿಜಯ್ ಮಿಠಾಲ್. ನೆನ್ನೆ ತಾನೇ ಲಂಡನ್ ಇಂದ ಬಂದೆ. ಏನಿಲ್ಲ, ಒಂದು ಸ್ಮಾಲ್ ಟೆಂಡರ್ ಬಗ್ಗೆ ಮಾತಾಡಬೇಕಾಗಿತ್ತು. ಮುಗಿಸ್ಬೋಣ. ವಾಟ್? 25 lakhs. ಓಕೆ ಸರ್, 25 lakhs ಹೇಳ್ತೀರಾ ನಾನು ಹೇಳಿದ್ದಕ್ಕೆ? ಓಕೆ ಸರ್, ಪ್ಲೀಸ್. ಓಕೆ ಸರ್, ನಾಳೆ ಬಂದ್ಬಿಡ್ತೀನಿ. ನಾಳೆ ಮುಗಿಸ್ಬೋಣ. ಓಕೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಇಟ್ಸ್ ಆಲ್ ರೈಟ್. ನಾನು ಇಷ್ಟು ಈಸಿಯಾಗಿ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನೊಂದು ವಿಷಯ, ರೇಖಾಗೆ ಲಂಡನ್ ಲೈಫ್ ಅಂದ್ರೆ ತುಂಬಾ ಆಸೆ. ಇಸ್ ಇಟ್ ರೇಖಾ? ಯಾ. ದೆನ್ ವೈ ಡೋಂಟ್ ಯು ಜಾಯಿನ್ ಮೈ ಲಂಡನ್ ಕಂಪನಿ? ಅವಳಿಗೆ ನಿಮ್ ಫ್ಯಾಮಿಲಿಲಿ ಜಾಯ್ನ್ ಆಗ್ಬೇಕು ಅಂತ ಆಸೆ ಸರ್. ವಾಟ್ ಎ ಸರ್ಪ್ರೈಸ್. ಆಕ್ಚುಲಿ ನಾನೇ ನಿನ್ನ ಹತ್ರ ಪ್ರಪೋಸ್ ಮಾಡಬೇಕು ಅಂತಿದ್ದೆ. ಐ ಆಮ್ ರಿಯಲಿ ಹ್ಯಾಪಿ, ಬಟ್ ದೇರ್ ಇಸ್ ಎ ಸ್ಮಾಲ್ ಪ್ರಾಬ್ಲಮ್. ಏನು? ಲಂಡನ್ ನಲ್ಲಿ ಅದ್ಯಾರೋ ಪ್ಯಾರಿಸ್ ಹಿಲ್ಟನ್ ಫಾರ್ ರಿಲೇಟಿವ್ ಅಂತ ವೈಟ್ ಗರ್ಲ್. ಮಮ್ಮಿ ಡ್ಯಾಡಿ ನನಗೆ ಅವಳೇ ಕೊಟ್ಟು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಐ ಕಾಂಟ್ ಸೇ ನೋ. ವಾಟ್ ಟು ಡೂ? ನೀವ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಏನು ಮಾಡಕ್ಕಾಗಲ್ಲ. ಆಸಮ್ ಐಡಿಯಾ ರೇಖಾ, ಬಟ್ ನಾನಿಲ್ಲಿ 2 ದಿನ ಇರ್ತೀನಿ. ಅಷ್ಟರಲ್ಲೇ ಮ್ಯಾರೇಜ್. ಅದಕ್ಕೇನಂತೆ, ನಮ್ಮನೇಲೆ ಒಂದು ಸಿಂಪಲ್ ಆಗಿ ಮ್ಯಾರೇಜ್ ಇಟ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ಲಂಡನ್ ಅಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಇಟ್ಕೊಳ್ಳೋಣ. ಎಸ್ ಅನ್ನಿ ಸರ್. ನನಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ಪ್ಲೀಸ್. ಐ ಲವ್ ಯು ರೇಖಾ. ಐ ಲವ್ ಯು ಟು. ಮಿನಿಸ್ಟರ್ ಮನೆಗೆ ಯಾವಾಗ ಹೋಗೋಣ ಸರ್? ನೀವು ಯಾವಾಗ ಬ್ರೀಫ್ ಕೇಸ್ ತರ್ತಿರೋ ಅವಾಗ. ಓಕೆ.
ಹಾಯ್ ಹಲೋ ಸರ್. ಹಾಯ್ ಹನಿ ಹಾಯ್. ಬ್ರಿಟಿಷ್ ರಾಣಿ ತಲೆ ಮೇಲೆ ಹೊಳೆಯೋ ಕೊಹಿನೂರ್ ಡೈಮಂಡ್ ತರ ಪಳಪಳ ಅಂತ ಹೊಳಿತಾ ಇದ್ಯಾ? ಥ್ಯಾಂಕ್ ಯು. ಗುಡ್. ಆಮೇಲೆ ಲುಕಿಂಗ್ ಡಾಲ್ ನೆಕ್ಸ್ಟ್ ಯು. ನೀವು ಜಮ್ ಅಂತಿದ್ದೀರಾ. ಜಮ್ ಅಂತ ಇದೀನಾ? ಥ್ಯಾಂಕ್ ಯು. ಸರ್ ಕ್ಯಾಶ್ ರೆಡಿ. ನೋ ಫೈಲ್ ಅಂತ ಹೇಳ್ಬೇಕು. ಓಕೆ ಓಕೆ ಕಮ್ ಆನ್. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ಸರ್ ನಾನು ಹೇಳಿದ್ನಲ್ಲ ಸರ್, ಇವರೇ ಚಂದ್ರಕಾಂತ್ ಅಂತ. ತಾವು ಹೇಳಿದ್ದೆಲ್ಲ ತಂದಿದ್ದಾರೆ. ಫೈಲ್ ಕೊಡಿ. ಬ್ರೀಫ್ ಕೇಸ್ ಯಾಕೆ ಹಾಗೆ ಕೊಡ್ಬೋದಿತ್ತಲ್ಲ? ಸರ್ ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ಲ ಸರ್, ಅದಕ್ಕೆ ಬ್ರೀಫ್ ಕೇಸ್ ತಂದಿದ್ದಾರೆ. ಇಡಿ. ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು ಕೂತ್ಕೊಳ್ಳಿ. ತಾವೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬಿಟ್ಟು. ಮಿಸ್ಟರ್ ಚಂದ್ರಕಾಂತ್, ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲ ಇವರು ನನಗೆ ವಿವರವಾಗಿ ತಿಳಿಸಿದ್ದಾರೆ. ನೀವು ಕೊಡಬೇಕಾದ್ದನ್ನೆಲ್ಲ ಕೊಟ್ಟಿದ್ದೀರಿ. ನಾನು ಮಾಡಬೇಕಾದ್ದನ್ನೆಲ್ಲ ಆದಷ್ಟು ಬೇಗ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಸರ್ ತಮಗೆ ತುಂಬಾ ಜನ ಕಾಯ್ತಿದ್ದಾರೆ, ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನಾವಿನ್ ನೋಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ ನಮಸ್ತೆ ಸರ್. ನೋಡಿ ಇವ್ರೆ, ಬನ್ನಿ. ನೆಕ್ಸ್ಟ್ ಯಾರು? ವಿಜಯ್, ನಿಮ್ ಕೈಲಿ ಆಗುತ್ತೋ ಇಲ್ವೋ ಅಂತ ನಮ್ಮ ಅಣ್ಣಂಗ್ ತುಂಬಾ ಡೌಟ್ ಇತ್ತು. ಈಗೇನ್ ಹೇಳ್ತೀಯಾ? ವಿಜಯ್ ಅವರೇ, ನಿಮ್ಮನ್ನ ಲೇಟ್ ಆಗಿ ಮೀಟ್ ಮಾಡಿದೆ ಅಂತ ನನಗೆ ತುಂಬಾ ಫೀಲ್ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಫೀಲ್ ಮಾಡ್ರೆ ಹಾಗೆ ಇನ್ನು ತುಂಬಾ ಮಾಡೋದಿದೆಯಲ್ಲ. ಅಂದ್ರೆ ಇನ್ನು ನಿಮ್ಗೆ ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ ಓಕೆ ಮಾಡ್ಕೊಡ್ಬೇಕಲ್ಲ ಅಂದೆ. ಲೆಟ್ಸ್ ಸೆಲೆಬ್ರೇಟ್. ಯಾವ್ದಾದ್ರು ಹೋಟ್ಲಿಗೆ ಹೋಗೋಣವಾ? ಓ ಐ ಆಮ್ ಸಾರಿ, ಅದು ವಿಜಯ್ ಮಲ್ಯ ಈಗ ತಾನೇ ಫೋನ್ ಮಾಡಿದ್ರು. ಅವರು ಜರ್ಮನಿಯಿಂದ ಒಂದು ಫ್ಲೈಟ್ ಪರ್ಚೇಸ್ ಮಾಡ್ಬೇಕಂತೆ, ಅದಕ್ಕೆ ನಾನು ಹೋದ್ರೇನೆ ಆಗೋದು. ಯು ಗೈಸ್ ಕ್ಯಾರಿ ಆನ್. ಹೇ, ನಾಳೆನೇ ನಮ್ಮ ಮದ್ವೆ, ಮರ್ತ್ಬಿಡ್ಬೇಡಿ. ಡೋಂಟ್ ಬಿ ಸಿಲಿ ರೇಖಾ. ಡ್ಯಾಡಿ ಗೊತ್ತಿದ್ದಂಗೆ ಫಸ್ಟ್ ಟೈಮ್ ತಪ್ಪು ಮಾಡ್ತಾ ಇದ್ದೀನಿ. ಲಂಡನ್ಗೆ ಬಂದ್ಮೇಲೆ ನೀನೇ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಓಕೆ? ಓಕೆ, ಬಾಯ್. ಸಿ ಯು. ಬಾಯ್. ಏನಪ್ಪ ನಿನ್ ತಂಗಿಗೆ ಬರೀ ಡೈಮಂಡ್ ಜ್ಯುವೆಲ್ಸ್ ಹಾಕ್ಬಿಟ್ಟಿದ್ಯಾ? ಲೇ, ಈಗ ನನಗೆ ಸಿಗ್ತಾರ ಭಾವ ಸಾಮಾನ್ಯ ಅಲ್ಲ ಕಣ. ಲಂಡನ್ ಗಂಡು. ಈಗ ಅವನಿಂದ ನನಗೆ ಸಿಗ್ತಾ ಇರೋ ಕಾಂಟ್ರಾಕ್ಟ್ ನಲ್ಲಿ 10 ಕೋಟಿ ಸಂಪಾದನೆ ಮಾಡ್ತೀನಿ. ಅದೇ ಖುಷಿನಲ್ಲಿ ನನ್ನ ತಂಗಿಗೆ 40 ಲಕ್ಷ ಒಡವೆ ಹಾಕಿದ್ದೀನಿ. ಮದುವೆ ಗಂಡನ್ ಕರೀರಿ. Fooling you, no. Schooling you, yes. Here we go, damn. Push the tempo. Where my hoes at? Here we go, boom, up to your door. Come on. Still please. Hey, no photograph. ಯಾಕೆ? ಅದು ಓಲ್ಡ್ ಮಾಡೆಲ್, ಮೇಡ್ ಇನ್ ಪಾಕಿಸ್ತಾನ್. ಇದು ಲೇಟೆಸ್ಟ್ ಡಿಜಿಟಲ್ ಕ್ಯಾಮ್ರಾ, 3D ಇಮೇಜ್ ಬರುತ್ತೆ. ತಗೋ, ಇದ್ರಲ್ಲಿ ತೆಗಿ. ಲಂಡನ್ಗೆ ಹೋದ್ಮೇಲೆ ಪ್ರಿಂಟ್ ಆಗಿ ಕಳಿಸ್ತೀನಿ. ಏನ್ ರೇಖಾ? ವಿಜಯ್ ಇಲ್ಲಿ. ಏನಮ್ಮ ಹೇಳ್ತಾ ಇದ್ಯಾ? ವಿಜಯ್ ನಿನ್ ಜೊತೆ ಇಲ್ವಾ? ಇಲ್ಲ ಅಣ್ಣ. ಏನಮ್ಮ ಹೇಳ್ತಿದ್ಯಾ? ರೂಮಲ್ಲಿ ಬೀರು ಬೇರೆ ಓಪನ್ ಆಗಿದೆ. ದುಡ್ಡು ಒಡವೆ ಏನಾದ್ರು ತಗೊಂಡ್ಯಾ? ಇಲ್ಲ ಅಣ್ಣ. ರಾತ್ರಿ ಅದೇನೋ ಪೆಗ್ ವಿಸ್ಕಿ ಕೊಟ್ಟಮ್ಮ. ಅದನ್ನ ಕುಡ್ದಾದ್ಮೇಲೆ ನನ್ಗೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲಮ್ಮ. ನನಗೂ ರಾತ್ರಿ ಬಲವಂತವಾಗಿ ಹಾಲು ಕುಡಿಸಿದ್ರು. ಅದಾದ್ಮೇಲೆ ಏನಾಯ್ತು ಗೊತ್ತಾಗ್ಲಿಲ್ಲ ಅಣ್ಣ. ನಾವು ಮೋಸ ಹೋಗ್ಬಿಟ್ವಮ್ಮ. ಮೋಸ ಹೋಗ್ಬಿಟ್ವಿ. ಏನ್ ಹೇಳ್ತಿದ್ದೀರಿ ನೀವು? ನೀವು ಕೊಟ್ಟ ಬ್ರೀಫ್ ಕೇಸಲ್ಲಿ 25 ಲಕ್ಷ ರೂಪಾಯಿ ಇತ್ತು ಅಂತ ಹೇಳ್ತಿದ್ದೀರಾ. ಇಡೀ ಭಾರತದ ಲಂಚ ತೆಗೆದುಕೊಳ್ದಿರೋ ಮಿನಿಸ್ಟರ್ ನಾನು ಒಬ್ಬನೇ ಅಂತ ರೆಪ್ಯುಟೇಷನ್ ಇದೆ, ಗೊತ್ತಾ ನಿಮಗೆ? ಅಲ್ರಿ, ನೀವು ಕೊಟ್ಟ ಬ್ರೀಫ್ ಕೇಸ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಅಂದ್ರಿ, ಫೈಲ್ಗಳಿದೆ ಅಂದ್ರಿ. ಅದು ಸರ್, ಆವತ್ತು ಇದಕ್ಕೆಲ್ಲ ಯಾಕೆ ಬ್ರೀಫ್ ಕೇಸು ಅಂತ ಸಾಹೇಬ್ರು ಕೇಳಿದ್ದು ನೆನಪಿದೆಯಾ? ಆ ಬ್ರೀಫ್ ಕೇಸ್ನ ಸಾಹೇಬ್ರು ಇನ್ನೂ ತೆಗೆದೇ ನೋಡಿಲ್ಲ. ಸರಿ, ಆ ಬ್ರೀಫ್ ಕೇಸ್ ನಾದ್ರು ಕೊಟ್ಬಿಡಿ ಸರ್. ಆ ಬ್ರೀಫ್ ಕೇಸ್ ತಗೊಂಡ್ ಬನ್ರಿ ಸರ್. ಇದು ನೀವು ತಂದು ಕೊಟ್ಟ ಬ್ರೀಫ್ ಕೇಸ್ ಅಲ್ಲ. ನೀವು ಕೊಟ್ಟದ್ದ ಬ್ರೀಫ್ ಕೇಸ್ ಥರದ್ದೇ ಅವನ್ ತಂದು ಕೊಟ್ಟದ್ದು. ಏನ್ ಹೇಳ್ತಿದ್ದೀರಿ ಸರ್? ನೀವು ಬಂದು ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವನ್ ಮತ್ತೆ ಬಂದು ನಾನು ನೋಡ್ದ. ಎಕ್ಸ್ಕ್ಯೂಸ್ ಮಿ ಸರ್, ನಿಮಗ್ ಕೊಟ್ಟಿದ್ದು ಆಂಧ್ರ ಪೆಟ್ಟಿಗೆ, ಇದು ಕರ್ನಾಟಕ ಪೆಟ್ಟಿಗೆ ಸರ್. ಸ್ವಲ್ಪ ಪೆಟ್ಟಿಗೆ ವಯಸ್ಸಲ್ಲಿ ಕನ್ಫ್ಯೂಷನ್ ಆಗೋಯ್ತು, ಅದಕ್ಕೆ ಇದನ್ನ ಕೊಟ್ಟು ಅದನ್ನ ತಗೊಂಡೋಣ ಅಂತ ಬಂದಿದ್ದೀನಿ ಸರ್. ಓಕೆ, ಕೊಡ್ರಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಏನ್ ಸರ್, ನೀವೇ ಇಂತ ಮೋಸ ಹೋಗಿದ್ದೀರಲ್ಲ? ಮೋಸ ಹೋಗಿದ್ ನಾನಲ್ಲ, ನೀವು. ಬನ್ರಿ ಇಲ್ಲಿ, ಆ ಬ್ರೀಫ್ ಕೇಸ್ ತೆಗಿರಿ. ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು.
ದಿಸ್ ಮ್ಯಾನ್ ಈ ಚೀಟರ್ ಇಂದ we lost everything. ಓಕೆ ಕೂಲ್ ಡೌನ್ ಅದ್ ಸರಿ ಅಮ್ಮ, ಇವ್ರ ಫ್ರೆಂಡ್ ಒಬ್ರು ಜಾನಿ ವಾಕರ್ ಅಂತಿದ್ರಲ್ಲ, ಅವ್ರೇನಾದ್ರೂ ನಿಮ್ ಮದ್ವೆಗ್ ಬಂದಿದ್ರಾ? No, he just called us. ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳಿಬೇಡ ತಂಗಿ. ತಂಗಿನ? ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ತಾಳಿ ಕಡಿದವನು ಅವನು, ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾನು. ಎಂತದಮ್ಮ ನೀನು? ಹರಕು ಮುರುಕು ಇಂಗ್ಲಿಷ್ ಮಾತಾಡೋದಕ್ಕೆ ನಮಗೆ ಬರುವುದಿಲ್ಲ, ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ? ಕಾಲೇಜಿನಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್, ಗೊತ್ತುಂಟಾ? ಇಲ್ಲಿರುವ ಲಾಲ್ ಬಾಗರಿ ನೋಡಿ ಲಂಡನ್ ನೋಡುವುದೆಂತ ಬಂತು? ಅದಿರಲಿ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ. ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು. ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದೆಯಲ್ಲ, ಬಿಡುವುದು ಉಂಟಾ? ಖಿಲ್ಲಾಡಿ ರಸ ಕುಡಿದು ಬಾಟ್ಲಿ ಎಸ್ದು ಹೋಗಿದ್ದಾನೆ. ನಿನಗೆ ಮಂಡೆ ಬೇಡವಾ? ಬುದ್ಧಿ ಇಲ್ಲವಾ? ಅದಿರಲಿ, ಅದೆಂತದದು ದಿಢೀರ್ ಸಾಂಬಾರ್, ದಿಢೀರ್ ಪುಳಿಯೋಗರೆ ತರ ದಿಢೀರ್ ಮದುವೆ? ನೀವೇ ಅಲ್ವಾ ನನಗ್ ಟೈಮ್ ಇಲ್ಲ, ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು. ಅದಿರಲಿ, ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟೋ? ಇಲ್ಲ. ಹಾಯ್ ಪಿಪಿ, ಇದನ್ನು ದಾಖಲಿಸಿ ಆಯ್ತಾ? ಆ ಮದುವೆಗೆ ಫೋಟೋ ಏನಾರ ತೆಗೆಸಿದ್ದುಂಟೋ? ನೀವೇ ತಾನೇ ನಿಮ್ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿಯಕ್ ಹೇಳಿದ್ದು. ಅದು ನಾನಲ್ಲ, ನಿನ್ನ ವಿಜಯ್. ಅದಿರಲಿ, ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟೋ? ಇಲ್ಲ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು. ಹಾ ಜಡ್ಜಮ್ಮ ನೋಡಿ, ಅದು ನಾನಲ್ಲ, ವಿಜಯ್ ಅಂತ ಮಗುನೇ ಒಪ್ಕೊಂಡಾಯ್ತಲ್ಲ. ನೀವೇ ವಿಜಯ್, ನೀವ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು ಆ ಹುಡುಗನನ್ನು. ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ಅಂತ ಬಳುಕೋರು ನೀವೇ ಅಲ್ಲವೇ? ಶಟ್ ಅಪ್. ಮಾಡ್ಲಿಂಗ್ ನನ್ನ ಹಾಬಿ. ಹೌದು, ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಕಿವಿಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ಅಂತ ಅದೆಂತದೋ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ? ಜಮಾಯಿಸಿ ಬಿಡ್ತಾರೆ. ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್. ಎಂತ ಫಾಸ್ಟ್ ಇವರು? ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ. ಟ್ರಾಫಿಕ್ ಅಲ್ಲಿ ಫಾಸ್ಟ್ ಇಲ್ಲ, ಎಲ್ಲಿ ನೋಡ್ರು ಜಾಮ್. ಟೆಕ್ನಾಲಜಿಲಿ ಫಾಸ್ಟ್ ಇಲ್ಲ, ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ, ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್. ಆಯ್ತಾ ಜಡ್ಜಮ್ಮ, ನಾನು ಹೇಳುವುದು ಸರಿ ತಾನೆ? ಅದು ಬಿಡಿ ಜಡ್ಜಮ್ಮ. 25 ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ಅಂತ ತಂಗಿ ಒಪ್ಪಿಕೊಂಡಾಯ್ತಲ್ಲ. ಲಂಚ ಕೊಡುವುದು ತಪ್ಪು ಅಂತ ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನನಗೆ ನೆನಪುಂಟು. ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ ಒಳಗೆ ಹಾಕಿಬಿಡಿ. ಸೈಲೆನ್ಸ್. ಏನೂ ತಪ್ಪು ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ ಆಯ್ತಾ? ತಂಗಿ, ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಜಾಕಿರ್ ಹುಸೇನ್, ಒಂದ್ ನಿಮಿಷ ಇರಿ. ನಾನ್ ಕೂಗಿದ್ ಕೇಳಲಿಲ್ವಾ? ನೀವೆಲ್ಲಿ ನನ್ನ ಕೂಗಿದಿರಿ? ಜಾಕಿರ್ ಹುಸೇನ್ ಅಂತ ಕೂಗದ್ನಲ್ಲ. ನನ್ನ ಹೆಸರು ಪಂಚಾಮೃತ, ನೀವು ಪಂಚೆ ಅಂತ ಕೂಗಿದ್ರು ನಿಲ್ತಿದ್ದೆ ನಾನು. ಅದಿರ್ಲಿ, ನೀವು ಯಾರು? ನಾನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಹೇಳಿದ್ರಲ್ವೇ ಗೊತ್ತಾಗುವುದು. ಯಾರು ಅಂತ ತಿಳ್ಕೊಂಡಿದ್ಯೆ? ಜಡ್ಜ್ ಅವ್ರ ಮಗಳು. ಅಮ್ಮ ತಾಯಿ, ಕೈ ಮುಗಿದೆ ತಾಯಿ. ಅಯ್ಯೋ, ಹೇಳಿಮ್ಮ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಎಂತದಿದು? ಕವಿತೆ. ಇದನ್ನು ನೀವು ನನ್ನ ಬಳಿ ಎಂತದಕ್ಕೆ ಹೇಳುವುದು? ಇದು ನಾನ್ ನಿಮಗೆಲ್ಲ ಹೇಳಿದ್ದು, ನೀವು ನನ್ನ ಹತ್ರ ಹೇಳಿದ ಕವಿತೆ, ಗಜಲ್. ಓಹೋ, ಗೊತ್ತಾಯ್ತು. ದಿಲ್ವಾನೆ ದುಲಾನಿಯ ಲೇ ಜಾಯಂಗಿಲಿ ಶಾರುಖ್ ಜೊತೆ ನಡೆಸಲ್ಲ ಆ ಹುಡುಗಿ ಬಗ್ಗೆ ಅಲ್ವಾ ನೀವು ಹೇಳುವುದು? ಬಹಳ ಚಂದ ನಟಿಸ್ತಾಳೆ, ಪಾಪ ಮದುವೆ ಆಗಿ ಬಿಟ್ಲು. ಅದು ಕಾಜೋಲ್. ನಾನ್ ಹೇಳಿದ್ದು ಗಜಲ್, ಕವಿತೆ. ಸೂಪರ್ ಆಕ್ಟಿಂಗ್. ಚಂದ ನಟಿಸ್ತಾಳ ಹುಡುಗಿ. ನಾನು ನಿಮ್ ಆಕ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಗುಡ್, ಕೀಪ್ ಇಟ್ ಅಪ್. ನನಗ್ ಗೊತ್ತು ನೀವು ಜಾಕಿರ್ ಹುಸೇನ್, ಪಂಚಾಮೃತ ಅಲ್ಲ ಅಂತ. ನನಗ್ ಗೊತ್ತು ನೀವು ಜಾಕಿರ್ ಹುಸೇನ್ ಅಂತ, ನನಗ್ ಗೊತ್ತು. ಅಂತ ಜಡ್ಜಮ್ಮನಿಗೆ ಇಂಥ ಮಗಳ ಸ್ವಲ್ಪ ಮರ್ಲಲ್ಲವೋ? ಇವಳ ಕೊಳ್ಳೆಗಾಲಕ್ಕೋ ಕೇರಳಕ್ಕೋ ಸೇರಿಸಿಬಿಡಿ ಆಯ್ತಾ? ಅಣ್ಣ, ಒಂದ್ ಡೀಲ್ ಐತೆ. ಪಾರ್ಟಿ ಇದೆ ಜೈಲಲ್ಲಿ ಅವನೇ. ಕೈ ಕಾಲ ಕುತ್ಗೆ ರೇಟ್ ಗೊತ್ತಾನೆ? ಗೊತ್ತು. ಅಡ್ವಾನ್ಸ್ ಮನೆ ಹತ್ರ ಬರ್ತದೆ, ಕೆಲಸ ಮುಗಿದ್ಮೇಲೆ ಮಿಕ್ಕಿದ್ದು. ಡನ್.
ಸರ್ ಗುಡ್ ಮಾರ್ನಿಂಗ್. ಏನ್ರಿ ಸಮಾಚಾರ? ಅದು ವಿಜಯ್ ಮಿತ್ತಲ್ ಮಿನಿಸ್ಟ್ರಿ ಕೊಟ್ಟರು ಬ್ರೀಫ್ ಕೇಸ್ ನಲ್ಲಿ 24 ತರ ಫಿಂಗರ್ ಪ್ರಿಂಟ್ಸ್ ಇದೆ ಸರ್. ಆದ್ರೆ ನಮ್ ಬ್ಯಾಡ್ ಲಕ್ ಅದ್ಯಾವ್ದು ಪಂಚಾಮೃತ ಮ್ಯಾಚ್ ಆಗ್ತಿಲ್ಲ ಸರ್. ಹೇಗ್ರಿ ಮ್ಯಾಚ್ ಆಗ್ಲಿಲ್ಲ? ಸರ್ ನನ್ಗನ್ಸುತ್ತೆ ಅವ್ನ್ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಏನೋ ಮಾಡಿರ್ತಾನೆ ಸರ್. ಒಂದ್ ಮೂರ್ ಪಾಸಿಬಿಲಿಟಿ ಇದೆ ಸರ್. ಏನು? ಅವನು ಹೇಳೋ ತರ ಅವನು ಅಲ್ದೇ ಇರ್ಬೋದಲ್ವಾ ಸರ್? ಬನ್ನಿಲ್ಲ ಟೋಪಿ ತೆಗೆದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ಸರಿ ಸರ್. ವಾ. ಎಸ್ ಸರ್. ಏ ಪಂಚೆ, ಏನು ಕೂತ್ಕಡೆ ನಿದ್ದೆ ಮಾಡ್ತಾ ಇದ್ಯಾ? ನಿದ್ದೆ ಅಲ್ಲ, ಧ್ಯಾನ ಮಾಡ್ತಾ ಇದ್ದೇನೆ. ನೀನ್ ಹುಡುಕೊಂಡು ಒಂದು ಹುಡುಗಿ ಬಂದಿದೆ. ಹುಡುಗಿಯ? ಕೃಷ್ಣ ಕೃಷ್ಣ, ಇದ್ಯಾವ ಹೆಣ್ಣು ಗ್ರಹನಪ್ಪ? ನಾನು ಜ್ಞಾಪಕ ಇದ್ದೀನ? ನಾನು ನಿಮ್ಗೂ ಮೋಸ ಮಾಡಿದೆ ಅಂತ ಹೇಳಲಿಕ್ಕೆ ಬಂದ್ರ? ಹೌದು. ಛೇ 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 ಛೇ. ನನ್ ಮದ್ವೆ ಒಂದ್ ಆಗಿಲ್ಲ ನೀವು, ಆದ್ರೆ ನನ್ ಮನಸ್ ಕದ್ದು ಮೋಸ ಮಾಡಿದ್ದೀರಾ ಜಾಕೀರ್. ಜಹಾಂಗೀರ? ಇದೆಂತದಿದು? ಜಹಾಂಗೀರ್ ಜಿಲೇಬಿ ಒಳ್ಳೆ ಸ್ವೀಟ್ ತರ ಉಂಟಲ್ಲ ಹೆಸರು. ಐ ಲೈಕ್ ಯು ಇಂಟೆಲಿಜೆನ್ಸ್ ಜಾಕೀರ್. ನೋಡಿ ನೋಡಿ, ನೀವು ಬೈಯು ಹಾಗಿದ್ರೆ ನನ್ನ ಕನ್ನಡದಲ್ಲೇ ಬೈರಿ. ಈ ಆಂಗ್ಲ ಭಾಷೆ ನನಗೆ ಅರ್ಥವಾಗೋದಿಲ್ಲ, ಆಯ್ತಾ? ಇದಾದ್ರೂ ನೆನ್ಪಿದ್ಯಾ? ಇದೆಂತದಿದು? ಫ್ರೇಮ್ ಉಂಟು, ಕನ್ನಡಿ ಒಡೆದು ಹೋಯ್ತಾ? ಇದೆಲ್ಲ ನಿಮ್ ಕೆಲ್ಸನೇ. ಕೃಷ್ಣ ಕೃಷ್ಣ, ನನಗಿದ್ರ ಬಗ್ಗೆ ಒಂದೂ ಗೊತ್ತಿಲ್ಲ. ಸರಿ, ನೀವು ಪಂಚಾಮೃತ ಅಂತ ನಾನ್ ನಂಬೇಕು ಅಷ್ಟೇ ತಾನೆ? ನಂಬ್ತೀನಿ. ನೀವು ನಂಬಿದ್ರೆಷ್ಟು ಬಿಟ್ರೆಷ್ಟು, ನಿಮ್ಮ ಅಮ್ಮ ಜಡ್ಜಮ್ಮ ಇದ್ದಾರಲ್ಲ, ಅವರು ನಂಬಬೇಕು. ಯು ಟೂ ಸ್ಮಾರ್ಟ್. ನೀವು ಮತ್ತೆ ಮತ್ತೆ ನನ್ನ ಅನುಮಾನಿಸ್ತಿದ್ದೀರಿ. ಖಂಡಿತವಾಗಿ ನಾನು ಅವನಲ್ಲ, ಆಯ್ತಾ? ಬರ್ತೇನೆ. ಹೋಗ್ಬೋದಿತ್ತು. ಬೋರ್ ಹೊಡಿತಾ ಇದೆ. ಇದೆಲ್ಲ ಏನೇ? ಬರೀ ಕಣ್ಣಲ್ಲಿ ನೋಡಿದ್ರೆ ಏನು ಅರ್ಥ ಆಗಲ್ಲ, ಮನಸ್ಸಿಟ್ಟು ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ವಾವ್, ಅಮೇಜಿಂಗ್, ಇಟ್ಸ್ ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿದೆ ಅಲ್ಲ? ಈ ಪೇಂಟಿಂಗ್ ಮಾಡಿದವ್ರ ಕೈಗೆ ಮುತ್ತು ಕೊಡ್ಬೇಕು. ಮುತ್ಗಿದ್ದೇನ್ ಕೊಡೋದ್ ಬೇಡ, ಇದನ್ ಬಿಡಿಸ್ತೋ ನಾನೇ. ನಿಮ್ ಹೆಸರು?
ಹುಸೇನ್, ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್, ಜಾಕಿರ್ ಹುಸೇನ್, Stupid. ಜಾಕಿರ್ ಹುಸೇನ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ. ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು. ನಿಮ್ ಪೇಂಟಿಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂಥರ ಪೇಂಟಿಂಗ್ ತರನೇ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ಒಂದು ಕವಿತೆ ಬರಿಬೇಕು ಅನಿಸ್ತಿದೆ. ಏನಂತ? ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಭುವಿಯ ಕೊರಳ ಪ್ರೇಮದ ಮಾಲೆ. ಚೆನ್ನಾಗಿದೆಯಾ? ನಿಮ್ಮನ್ನ ನೋಡಿದ್ರೆ ಹಾಗಾಗಿ ಕವನಗಳು ಹೊರಗೆ ಬರ್ತಾ ಇದೆ. ನಿಮ್ ಲೇಟೆಸ್ಟ್ ಪೇಂಟಿಂಗ್ ಯಾವುದು? ಅದೇ ನಿಮ್ ಫ್ರೆಂಡ್ ನೋಡ್ತೀಯಾರಲ್ಲ, ಒಂದು ಹೆಣ್ಣಿನ ಇನ್ನರ್ ಫೀಲಿಂಗ್ಸ್ ನ ಪೇಂಟ್ ಮಾಡಕ್ ಟ್ರೈ ಮಾಡಿದ್ದೀನಿ. ಈ ಪ್ರಪಂಚದಲ್ಲಿರೋ ಗ್ರೇಟೆಸ್ಟ್ ಫೀಲಿಂಗ್ಸ್ ಯಾವ್ದು ಗೊತ್ತಾ? ಲವ್ ಫೀಲಿಂಗ್ಸ್. ಅಪ್ಪ ಅಮ್ಮ ಗುರು ಯಾರು ಹೇಳ್ಕೊಡದೆ ತನ್ನಿಂತಾನೆ ಕಲಿಯೋ ವಿದ್ಯೆನೆ ಈ ಪ್ರೀತಿ. ಪ್ರೀತಿಸಲು ಸಖಾ ಸಖಿ ಒಮ್ಮೆ ಆದರೆ ಸಾಕು, ಮುಖಾಮುಖಿ. ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಪೇಂಟ್ ಮಾಡ್ತೀರಾ, ಚೆನ್ನಾಗಿ ಕವಿತೆನೂ ಬರೀತೀರಾ, ಕರೆಕ್ಟಾ? ಏನೋ ಸುಮಾರಾಗಿ. ನಿಮ್ಮ ಈ ಪೇಂಟಿಂಗ್ ಬೆಲೆ ಎಷ್ಟು? 1,15,000. ಬೆಲೆ ಜಾಸ್ತಿ ಅಂತ ಫೀಲಿಂಗ್ಸಾ? ನೋ 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 ನೋ, ನಾನ್ ತಗೋತೀನಿ. ನೀವು ತಗೊಳಗಿದ್ರೆ ನಿಮ್ಮ ಅಡ್ರೆಸ್ ಕೊಡಿ, ನಾನೇ ಪರ್ಸನಲ್ ಆಗಿ ಬಂದು ನಿಮ್ಗೆ ಕೊಡ್ತೀನಿ. ನೀವು ನಮ್ಮನೆಗೆ? ವೈ ನಾಟ್? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ನನ್ನ ಅಡ್ರೆಸ್. ಪೂಜಾ, ನೀನ್ ಜಾಕಿರ್ ಹುಸೇನ್ ಬಂದಿದ್ದಾನೆ. ಜಾಕಿರ್ ಹುಸೇನ್, ನಮಸ್ತೆ. ಜಾಕಿರ್ ಹುಸೇನ್, ನಮಸ್ತೆ. ಓ ನಿಶಾ, ರೂಮಲ್ಲಿ ನನ್ನ ಬ್ಯಾಗ್ ಇದೆ, ತಗೊಂಡ್ಬರ್ತೀಯಾ ಪ್ಲೀಸ್? हेलो, हाँ फरमाइए. हाँ 11 बजे की फ्लाइट से पहुंच जाऊंगा. जी जी जरूर आऊंगा. ನಾನು ಅರ್ಜೆಂಟ್ ಬಾಂಬೆಗೆ ಹೋಗ್ಬೇಕು. ನಿಮ್ ತರನೇ ಒಬ್ರು ಫ್ಯಾನು, ಆದ್ರೆ ಮೀಸೆ ಇಟ್ಕೊಂಡ್ರು ಫ್ಯಾನು. ಅವ್ರಿಗೆ ನನ್ನ ಪೇಂಟಿಂಗ್ಸ್ ಎಲ್ಲ ಅವ್ರ ಮನೇಲಿ ನಾನೇ ಹಾಕ್ಬೇಕು ಅಂತ ಆಸೆ ಪಡ್ತಾರೆ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಎಲ್ಲ ಅವ್ರ ಪ್ರೀತಿ. ತಗೊಳ್ಳಿ. ಏನಿದು? ಸೋನ್ ಪಪಡಿ. ನಾನ್ ನಾರ್ತ್ ಇಂಡಿಯನ್ ಅಲ್ವಾ, ಸೌತ್ ಇಂಡಿಯನ್ ಆಗಿದ್ರೆ ನಿಮ್ಗೆ ಹಲ್ವಾ ಕೊಡ್ತಿದ್ದೆ. ಇದೇ ನಿಮ್ ಪೇಂಟಿಂಗ್. ಇದನ್ನ ಇಲ್ಲೆಲ್ಲ ಹಾಕ್ತೀರಾ? ಇಲ್ಲಲ್ಲ, ಬ್ಯಾಂಗ್ಳೂರಲ್ಲಿ ನಮ್ಮ ಮನೇಲಿ ಹಾಕ್ತೀನಿ. ಓ ಪೂಜಾ, ತಗೊಳ್ಳಿ. ಕ್ಯಾಶ್ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆ ಈಗ ಈ ಪೇಂಟಿಂಗ್ಸ್ ಅದೇ ಪೇಂಟಿಂಗ್ಸ್ ಅಂತ ನೀವು ಚೆಕ್ ಮಾಡಿದ್ರಾ? ಅದಕ್ಕೆ ಟ್ರಸ್ಟ್ ಅನ್ನೋದು, ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಾಫಿ ಕುಡ್ದು ಹೋಗ್ಬೋದಲ್ಲ? ಪೂಜಾ, ನಾನೊಂದು ವಿಷಯ ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಹಾಡಿದ್ರೆ ತಾನೇ ಹಾಡು, ಹಾರಿದ್ರೆ ತಾನೇ ಹಕ್ಕಿ, ಹೇಳಿದ್ರೆ ತಾನೇ ಪ್ರೀತಿ. ಪೂಜಾ, ನಾನೀ ಒಂದು ಕಾಫಿ ಅಲ್ಲ, ಲೈಫ್ ಲಾಂಗ್ ಜೀವನವಿಡೀ ನಿಮ್ ಜೊತೆ ಕಾಫಿ ಕುಡಿಬೇಕು ಅಂತ ಆಸೆ ಪಡ್ತೀನಿ. ಐ ಲವ್ ಯು ಪೂಜಾ. ನೀವು ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ, ನಾನು ಅಷ್ಟರಲ್ಲಿ ಬಾಂಬೆಗೆ ಹೊರಟ್ಬಿಡ್ತೀನಿ. ಬಾಯ್ ಪೂಜಾ. ಎಕ್ಸ್ಕ್ಯೂಸ್ ಮೀ, ಆರ್ಟಿಸ್ಟ್ ಜಾಕಿರ್ ಹುಸೇನ್? ಜಿ ಹಾ. ನೀವಾ? ಅವತ್ತು ಬೇರೆಯೊಬ್ರು. ಅಚ್ಚಾ, ಓ, ಅವನ ಹೆಸರು ಜಾಕಿರ್ ಹುಸೇನ್. ಅವನು ನನ್ನ ದೊಡ್ಡ ಅಭಿಮಾನಿ. ಇಲ್ಲಿಗೆ ಬರೋವ್ರಿಗೆಲ್ಲ ನನ್ನ ಆರ್ಟ್ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ, ನೀವು ನಮ್ ಗುರುಗಳಿದ್ದಂಗೆ ಅಂತಿದ್ದ. ನೆನ್ನೆ ತಾನೇ ಊರ್ಗೋದ್ನಲ್ಲ, ಏನಮ್ಮ ವಿಷಯ? ಏನೂ ಇಲ್ಲ, ನಾನೇ ಬುದ್ಧಿವಂತ ಅನ್ಕೊಂಡಿದ್ದೆ. ಅವನು ನನಗಿಂತ ಬುದ್ಧಿವಂತ. ಏನ್ ಮೇಡಮ್, ಏನೋ ತುಂಬಾ ಯೋಚನೆ ಮಾಡೋ ಹಂಗ ಕಾಣಿಸ್ತಿದೆ. ಸರಿ ಪೂಜಾ, ನಿನ್ ಹತ್ರ 1 ಲಕ್ಷ ರೂಪಾಯಿ ಇಸ್ಕೊಂಡು ಇದನ್ನ ನಿನ್ ತಲೆ ಕಟ್ಬಿಟ್ಟು ಹೋಗ್ಬಿಟ್ನಲ್ಲ ಪಂಚಾಮೃತ. ನಾನ್ ಮೋಸ ಹೋಗಿದ್ದು ಜಾಕಿರ್ ಹುಸೇನ್ ಹತ್ರ. ಅದೇ ಕಣಮ್ಮ, ಆ ಜಾಕಿರ್ ಹುಸೇನೆ ಈ ಪಂಚಾಮೃತ. ಅಮ್ಮ, ಇವನ್ ಅವನಾಗಿರ್ಬಹುದು, ಇವನ್ ಅವನಾಗಿಲ್ದೆ ಇರಬಹುದು. ಇವನು. ಓ ಮೈ ಗಾಡ್, ಐ ಡೋಂಟ್ ನೋ. ಸಾಕ್ ನಿಲ್ಸಮ್ಮ. ಕೋರ್ಟ್ ಹೋದ್ರೆ ಅವ್ನ್ ನನ್ ತಲೆ ಕೆಡಿಸ್ತಾನೆ, ಇಲ್ಲಿಗೆ ಮನೆಗೆ ಬಂದ್ರೆ ನೀನ್ ನನ್ ತಲೆ ಕೆಡಿಸ್ತೀಯ. ತಲೆ ಕೆಡಿಸ್ತಾನ? ಅಮ್ಮ, he's a genius. Shut up Pooja, just shut up. Amma, I'm telling you, he's a genius. Shut up my dear, he is not a genius, he is a culprit, he is a con man. No, he's not. ಅಮ್ಮ, ಇನ್ನು ಜಡ್ಜ್ಮೆಂಟ್ಗೆ ಟೈಮ್ ಇದೆ. ನೀನೇನ್ ಅವನ್ ಪರವಾಗಿ ವಾದ ಮಾಡ್ತಿದ್ಯಾ? ನೀನೇನ್ ಅವನ್ ವಕೀಲ? ನೋ, ಐ ಆಮ್ ಹಿಸ್ ಫ್ಯಾನ್. ಛೇ,
ವೆರಿ ಬ್ಯಾಡ್ ಕೇಸ್. ಅಮ್ಮ ಓಕೆ ಓಕೆ ಥ್ಯಾಂಕ್ ಯು ಅಮ್ಮ ಕೋಪ ಮಾಡ್ಕೋಬೇಡ. ಲಿಸನ್ ಟು ಮೀ. ಹೇಳು. ನಿನಗೂ ನನ್ಗೂ ಒಂದ್ ಡೀಲ್. ಈ ಕೇಸ್ ಮುಗಿಯೋಷ್ಟ್ರಲ್ಲಿ ನಾನೊಂದ್ ತೀರ್ಪು ಬರಿತೀನಿ. ನಿನ್ ತೀರ್ಪು ನನ್ ತೀರ್ಪು ಒಂದೇ ಆಗಿದ್ರೆ ಈ ಪ್ರಪಂಚದಲ್ಲಿ ಇಬ್ರು ಬುದ್ಧಿವಂತರಿದ್ದಾರೆ ನಾನು ಒಪ್ಕೋತೀನಿ. ಇಲ್ಲಾಂದ್ರೆ ನಾನೊಬ್ಳೆ ಬುದ್ಧಿವಂತೆ ಅಂತ ಹೆಮ್ಮೆ ಪಡ್ತೀನಿ. ಆಯ್ತಾ? ರಾರ ಸರಸ ಕುರಾರ. ಏನಿದು ದಿಢೀರ್ ಅಂತ ತೆಲುಗು? ಯಾವ್ದಾದ್ರು ತೆಲುಗು ಹುಡುಗಿಗ್ ಲೈನ್ ಹೊಡಿತಾ ಇದ್ಯಾ? ಹಾಗೇನಿಲ್ಲ, ಅದು ಯಾವುದೋ ಅಲ್ಲ. ಇವತ್ತನ್ ಸಾಕ್ಷಿ ಯಾರು ಗೊತ್ತಾ? నా పేరు శాంతి. ఇంట్లో అందరూ బంగారు అంటారు. ನಿಮ್ ಗಂಡನ ಹೆಸರು? రెడ్డి గారు. ರೆಡ್ಡಿ ಗಾರು. ಓಕೆ, ಆ ರೆಡ್ಡಿ ಗಾರು ಅವರೇನಾ? ಸ್ವಲ್ಪ ನೋಡಿ ಹೇಳಿ. ಶಾಂತಿ ಅವ್ರೆ ಶಾಂತಿ. ಸೈಲೆನ್ಸ್ ಕ್ವೈಟ್ ಪ್ಲೀಸ್. ಯುವರ್ ಆನರ್, ಅವ್ರನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ. ಆ ಶಾಂತಿ ಯಾಕೆ ನಾನಾ ತಪ್ಪಿದ್ಲು? ಯಾರಿಗ್ ಗೊತ್ತು? ಅಲ್ವೋ, ಒಂದ್ ವೇಳೆ ಅವಳು ಗರ್ಭಿಣಿ ಆಗಿದ್ದು ಅದಕ್ಕೆ ಕಾರಣ ನಮ್ ಹೀರೋನೇ ಆಗಿದ್ರೆ ಕೇಸೇ ಕ್ಲೋಸ್. DNA ಟೆಸ್ಟ್ ನಲ್ಲಿ ಅದ್ ಅವಂದೇ ಮಗು ಅಂತ ಈಸಿಯಾಗಿ ಪ್ರೂವ್ ಮಾಡ್ಬೋದು. ಪುಣ್ಯಾತ್ಮ. ಏ ಮಾವ, ಏನ್ ಒಳ್ಳೆ ಉತ್ಸವ ಮೂರ್ತಿ ನೋಡ್ದಂಗ್ ನೋಡ್ತಾ ಇದೆಯಲ್ಲ, ಅವನೊಬ್ಬ ಫ್ರಾಡ್. ಅವನ ಮುಖದ ಕಳೆ ನೋಡಿದ್ರೆ ನನ್ಗೆ ಯಾಕೋ ಅವನು ಆತರ ಅಂತ ಅನ್ನಿಸ್ತಾನೇ ಇಲ್ಲ. ಕಳೆ 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 ಅಲ್ಲ, ಕೊಳೆ. ಈ ಮುಖ ಅಲ್ದೆ ಇನ್ಯಾವ ಮುಖ ಮಾಡೋದಕ್ಕೆ ಸಾಧ್ಯ ಈ ಫ್ರಾಡ್ ಕೆಲಸನ? ಅಯ್ಯೋ ಅಳಿಮಯ್ಯ, ನನಗೆ ಎರಡೆರಡು ಕಟ್ಕೊಂಡೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತಾದ್ರಲ್ಲ ಮಹಾನುಭಾವ. ನಾಲ್ಕು ಕಟ್ಕೊಂಡೋದು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾನೋ ಅವನ್ಗೆ ಅಲ್ಲಿ ಬಿದ್ದೇ ನಮಸ್ಕಾರ ಮಾಡ್ಬೇಕು. ಕಾಲ್ಗೆ ಮಿಸ್ಟರ್ ಜಿಕೆ. ಎಸ್ ಯುವರ್ ಆನರ್. ಅವ್ರ ಆರೋಗ್ಯ ಸರಿಯಾಗಿದ್ಯಾ? ಹಾ ಮೇಡಮ್, ಸ್ಟ್ರೆಸ್ ನಿಂದ ಅವ್ರಿಗೆ ಹಾಗಾಗಿತ್ತು. ನೌ ಶಿ ಈಸ್ ಓಕೆ. ಐ ಸಿ. ದೆನ್ ಯು ಮೇ ಪ್ರೊಸೀಡ್. ಥ್ಯಾಂಕ್ ಯು. ಮಿಸೆಸ್ ಶಾಂತಿ, ನೀವು ಮದುವೆ ಆಗಿರೋ ವ್ಯಕ್ತಿ ಇವರೇನಾ? అవును, ఇతనే. ಇವ್ರ ಪರಿಚಯ ತಮಗೆ ಹೇಗಾಯ್ತು? నేను నా ఉడ్బి కాబోయే భర్త నా ఫ్రెండ్స్ తో కలిసి తిరుపతి వెళ్ళేటప్పుడు. ఏమిటయ్యా? అక్కడ కొండల్లో బాంబు పెట్టి బ్లాస్ట్ చేస్తున్నారు. అదంతా కానీ ఉండండి. ఓకే, అందరూ దిగండి. దిగండి అందరూ. అక్కడ చూడు, ఆ పువ్వు ఎంత అందంగా ఉంది. నువ్వు పుష్పక విమానం పిక్చర్ చూసావా? అందులో కమలాసన్ అమలా కోసం బిల్డింగ్ పైన ఎక్కి అడ్వెంచరస్ గా పువ్వు తీసుకొస్తాడు. నువ్వు అలాగే నా కోసం అక్కడికి వెళ్ళి ఆ పువ్వు తీసుకొస్తావా? పిచ్చి పిల్ల బుద్ధుందా నీకు? అక్కడిపై పూలు తెస్తే నీ తలపైన కాదు నా బాడీ పైన పెట్టాలి. చచ్చిపోతాను, డెడ్ బాడీ అయిపోతాను. ఓ, ఇప్పుడు వీడు డెడ్ బాడీని, లివింగ్ డెడ్ బాడీ. ఏమే, నేను ఏమేమి కలలు కన్నాను? నన్ను పెళ్లి చేసుకోబోయే అబ్బాయి బాంబులు పేలేటప్పుడు వర్షంలో ప్రభాస్ వస్తాడు కదా, హై స్పీడ్ లో. ఎక్కండి, త్వరగా బండి ఎక్కండి, వెళ్ళాలి.
ఇంట్లో చెప్పొచ్చావా? చచ్చిపోతావు, పోరా రోడ్ చూసుకుని. వీలింగ్ చేస్తా. చూడు, బాస్ పిక్చర్ లో నాగార్జున చేస్తాడే. చూడు, అలాగే వీలింగ్ చేశాడు. మీనాలాగా నాలో చేసాం కదా. చాలా బాగుంది. ఇది కృష్టి కదా? ఇక్కడ చూడు జర్కిన్. అవునే. నువ్వే కదా? బాంబ్ లో రన్నింగ్ నువ్వే కదా? బైక్ లో వీలింగ్ నువ్వే కదా? నాకు ఫ్లవర్ ఇచ్చింది కూడా నువ్వే కదా? నువ్వు క్రిష్ కదా? కాదు, కుష్ ఎక్స్క్యూజ్ మీ, ఈ మాస్క్. I want you to ask. Life is full of risk. मुझे हो गया इश्क. శాంతి ఎంత బాగున్నాడే. మంచి పర్సనాలిటీ. శాంతి షారుఖ్ లాగే ఉన్నాడు. బావగారు, శాంతి పెళ్లికి సొమ్మును కొనాలి కదా, వెళదామా? ఓకే. నాకు తల నొప్పిగా ఉందన్నయ్య, నేను రాలేదు. ఓకే మా, ఓకే ఓకే. బావగారు, ఇంకా చాలా అరేంజ్మెంట్స్ ఉన్నాయి. బాయ్. హృతిక్ రోషన్. ఎవరైనా చూస్తే గొడవ వస్తుంది, ఎందుకు వచ్చావు? प्यार करने वाले किसी से नहीं डरते. నీకప్పుడప్పుడు ఫోన్ చేస్తుంటాను, తీసుకో. నీతో మాట్లాడలేక ఉండలేను. వెళ్ళు వెళ్ళు వెళ్ళు. జయం జయం మనదే. బాయ్. హలో. హలో, ఎవరు? నేను జానీ వాకర్. జానీ వాకరా? అవును, నేను సమరసింహారెడ్డి గారి ఫ్రెండ్. ఆయన ఉన్నారా? సమరసింహారెడ్డి గారా? ఇది ఖుష్ గారు ఫోన్. అయ్యో కాదమ్మా, ఆయన పేరు సమరసింహారెడ్డి, రాయలసీమ. వాళ్ళది రాయల్ ఫ్యామిలీ. ఆయన కలియుగంలో పుట్టిన మహాపురుషుడు. సమరసింహారెడ్డి గారికి! సమరసింహారెడ్డి గారు! అంత పెద్ద మనిషి ఆయన. అయితే నా శత్రువు నా కాళ్ళు నరికినాడు రా, చెయ్యి నరికినాడు. అశుద్ధం కడుక్కునే శత్రు అన్నం తినేటట్టు చేసినాడు. ఆ సమరసింహారెడ్డిని చంపి వాణ్ణి ముక్కలు ముక్కలుగా నరికి నా కాళ్ళ దగ్గర పడేసిన వద్దు చూపించడు మీ ముఖాలు నాకు. పండి పండి. ఒంటరిగా నిలిచిన ఒక్క మగాడు.
జానకి వీర రాఘవరెడ్డి అదిరిపోయాడు. అరవద్దు, అరుస్తే అమ్మ తోడు అడ్డంగా నరకేస్తా. సమరసింహారెడ్డి, నిన్ను చంపి నీ శరీరాన్ని ముక్కలుగా నరికి సీమలో ఇసిరేయకుంటే నా పేరు ఈరరాఘవరెడ్డి కాదురా. నీ అమ్మ నిన్ను నిజంగా రాయలసీమ గడ్డ పైన కనుంటే, నీ అమ్మ పాలు నీ తాగుంటే, నీ అబ్బ నీకు మొళతాడు కట్టుంటే, నీ మూతి మీదున్నది మొలచిన మిసమే అయితే రారా, రా నన్ను చంపు, రారా రా. మీ అందరినీ ఇక్కడే ఇప్పుడే తగలకపోతే ఈ మీసాన్ని గొరిగించుకుంటాను రా. రండ్రా రండి. పెద్ద పోరాటమే జరిగింది. పిల్లల్ని కుక్క పిల్లల్ని చంపడం కాదురా, పులి చేతుల్లో సచ్చురారా. నిన్ను చంపేకి కత్తి ఎందుకురా, ఈ చేతులు ఎందుకురా, తొడ తట్టడం ఎందుకురా, ఈ కంటి చూపులు చాలురా. అదంతా పెద్ద కథ. నేను ఫోన్ చేశానని చెప్పమ్మా. మీరు నాతో ఎందుకు అబద్ధం చెప్పారు? అబద్ధమా? నేనా? మీరెవరని నాకు అంతా తెలిసిపోయింది. తెలిసిపోయిందా? మీరు సమరసింహారెడ్డి గారు కదా, మీది రాయల్ ఫ్యామిలీ కదా, నువ్వు రాయలసీమ మొగుడు కదా. ఆ జానివాకర్ ఫోన్ చేశాడా? సీమ కోసం అక్కడున్న విలన్స్ అందరినీ చంపేసి మీ ప్రాపర్టీస్ అన్ని ఊరి జనానికి ఇచ్చేసి ఒట్టి చేతుల్లో గెటప్ చేంజ్ చేసుకుని ఇక్కడికి వచ్చేస్తారు కదా. ఆ సీమే మన ప్రాపర్టీ. అక్కడ ఎంత ఇచ్చినా ఇంకా 10,000 acres ల్యాండ్, బంగ్లోస్, గోల్డ్, స్టీమర్స్ అన్ని ఉన్నాయి. ఈ సింహం అక్కడ ఉంటే చాలా రక్తపాతం అవుతుందని శాంతి కోసం ఇక్కడ వచ్చేసా. నా కోసమా? అవును శాంతి, నీ కోసమే. నాకు ఈ సింహమే కావాలి. ఆ కుక్కతో నాకు పెళ్ళొద్దు. నన్ను మీ సీమకు తీసుకుపోతారా? ఓం శుక్లాంబరధరం విష్ణుం శశివర్ణం చతుర్భుజం. హలో, ఎక్కడున్నారు? బంగారు, నేను ఇక్కడే ఉంటాను. రూమ్ లో ఎవరు ఉంటే పంపించే. ఓకే ఓకే. అన్నమయ్య నాగార్జునలా మారిపోయావే. అంత బంగారు కోసం. ఇంకొంచెం లేటుగా వచ్చుంటే నాకు పెళ్లి చేసి ఉండేవారు. ఇప్పుడు మనం ఎక్కడికి వెళ్ళాలి? అంత తొందరగా ఈ డ్రెస్ వేసుకో. ఈ బంగారులని ఇక్కడ రా. ఈ బంగారులని దీంట్లో వేసి. అలాగే. ఒక్కడు మహేష్ బాబుతో వెళ్తున్నట్టుంది కదా. ఒక్కడు కాదు, ఇద్దరు. ಇದೆಂತದಿದು? 5-6 ಸಿನಿಮಾ ಸೇರಿಸಿ ಕಲಿಸಿ ರುಬ್ಬಿ ಕಲಬೆರಕೆ ಮಾಡಿದ ಒಂದು ರೀಮೇಕ್ ಸಿನಿಮಾ ಇದ್ದಾಗಿದೆಯಲ್ಲಮ್ಮ ನಿನ್ನ ಕತೆ. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದರೆ 2 ತೆಲುಗು 2 ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಇವಳು. ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ. ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ. ಇವಳಿಗೆ ಪುಸ್ತಕ ಅಂತ ಲವ್ ಬಂತಂತೆ. ಜೀವನ ಬೇರೆ, ಸಿನಿಮಾ ಬೇರೆ. ಜೀವನನೇ ಸಿನಿಮಾ ಅಂತ ತಿಳ್ಕೊಂಬಿಟ್ಟಿಯಲ್ಲ ತಾಯಿ ನೀನು. ಅವನ್ಯಾರೋ ಬಹಳ ಪಟಿಂಗನೇ ಇರಬೇಕು.
నిజವಾದ సినిమా నాయಕನಿರಬೇಕು. ಆದ್ರೆ ನಿನ್ನ ಜೀವನದಲ್ಲಿ ಖಳನಾಯಕನಾಗಿ ಬಿಟ್ಟನಲ್ಲ ಅವನು. ఖల్నాయక్ నువ్వు కాదు, సంజయ్ దత్. సుభాష్ కి చేసిన ఫిల్మ్ నువ్వంతా అబద్ధం చెప్తున్నావు. ಕೃಷ್ಣ ಕೃಷ್ಣ ಪಾಂಡುರಂಗ, ಇನ್ನೂ ನಿನಗೆ ಸಿನಿಮಾ ಹುಚ್ಚು ಹೋಗ್ಲಿಲ್ವಾ ತಾಯಿ? ಮಾತಕ್ಕೆ ಮುಂಚೆ ಕೃಷ್ಣ ಕೃಷ್ಣ ಅಂತಿದ್ರಲ್ಲ, ಯಾರದು? ಆ ಪಂಡರಾಪುರದ ಪಾಂಡುರಂಗ ನಮ್ಮ ಕುಲದೇವರಮ್ಮ. శ్రీకృష్ణನ పరమ భక్త ನಾನು. ಇದೊಂದೇ నిజ. అబద్ధం. మీరు తెలుగువారు కదా, రాయలసీమ మొగుడు సమరసింహారెడ్డి కదా, ఎందుకు అబద్ధం చెప్తున్నారు? ఎందుకు నన్ను మోసం చేస్తున్నారు? చెప్పండి. మీరే నా మొగుడు. మీరే నా మొగుడు. అలాగే ಎಂತದಿದು ಜಡ್ಜಮ್ಮ, ಎಂತ ಮರಳು ಹುಡುಗಿ ಇವಳು, ಎಳೆದುಕೊಂಡು ಹೋಗಿ. ಯುವರ್ ಆನರ್, ಇವ್ರಿಗೆ BP ಶೂಟ್ ಅಪ್ ಆಗಿದೆ. ಇವರನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡ್ಬೇಕು ಯುವರ್ ಆನರ್. ಓಕೆ ಯುವರ್ ಆನರ್, ಅಕ್ಯೂಸ್ ನ ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಕಸ್ಟಡಿ ಕೊಡೋದಕ್ಕೆ ಪರ್ಮಿಷನ್ ಕೊಡಬೇಕು. ವಿಚಾರಣೆ ಎಲ್ಲ ಮುಗೀತು ಅಂದ್ರಿ? ನಾರ್ಕೋ ಅನಾಲಿಸಿಸ್ ಅಂಡ್ ಬ್ರೈನ್ ಮ್ಯಾಪಿಂಗ್ ಮೆಥಡ್ ನಲ್ಲಿ ಕೆಲವು ಟೆಸ್ಟ್ಗಳು ಮಾಡಬೇಕು ಯುವರ್ ಆನರ್. ಓನ್ಲಿ 3 days ಗ್ರಾಂಟೆಡ್. ಇಸ್ ಇಟ್ ಆಲ್ ರೈಟ್? ಥ್ಯಾಂಕ್ ಯು ಯುವರ್ ಆನರ್. ಬಾಬಾ, ಇದೇ ನಿನಗೆ ಇವತ್ತು. ದಾರಿ ಬಿಡ್ರಿ, ದಾರಿ ಬಿಡ್ರಿ. ಹಲೋ ಡಾಕ್ಟರ್. ಹಲೋ ಸರ್. ಇವನೇ ಅಕ್ಯೂಸ್. ಸರ್, ನನಗೆ ಈ ಸೂಜಿ ಕಂಡ್ರೆ ತುಂಬಾ ಭಯ. ಸೂಜಿ ದಯವಿಟ್ಟು ಹಾಕ್ಬೇಡಿ ಆಯ್ತಾ? ಸೂಜಿ ಕಂಡ್ರೆ ನಿಂಗೆ ಭಯ? ಅದನ್ನ ನಾನ್ ನಂಬೇಕು. ಹೌದು ಸರ್, ನಂಗೆ ಸೂಜಿ ಕಂಡ್ರೆ ಭಯ. ನನ್ನೇನ್ ಮುಟ್ಟಾಳ ಅನ್ಕೊಂಡಿದ್ಯಾ? ಡಾಕ್ಟ್ರೆ, ಮೂರ್ ಇಂಜೆಕ್ಷನ್ ಹಾಕಿ ನನ್ನ ಮಗನ್ ಟೆಸ್ಟ್ ಮಾಡ್ರಿ. ನಾವೆಲ್ಲ ರೆಡಿ ಮಾಡಿ ನಿಮ್ಮನ್ನ ಕರಿತೀವಿ ಸರ್. ಇದೇನ್ ಮಾರ್ಕೆಟಾ? ಹಾಸ್ಪಿಟ್ಲು? ಇಂಟರ್ವ್ಯೂ ಏನಿಲ್ಲ. ಹೋಗಿ ಹೋಗಿ. ಎಕ್ಸ್ಕ್ಯೂಸ್ ಮೀ. ಏನು ನೀವಿಲ್ಲಿ? ಒಳಗೇನ್ ನಡೆಯುತ್ತೆ ಅಂತ ನೋಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ? ನಾನು ಲಾ ಸ್ಟೂಡೆಂಟ್, ಅದಕ್ಕೆ ಈ ಕೇಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಕೇಸ್ ಮೇಲ ಇಲ್ಲ ಅವನ್ ಮೇಲ? ಹೋಗಿ. ಥ್ಯಾಂಕ್ ಯು ಸೋ ಮಚ್. ಪಂಚಾಮೃತ, ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಿಜವಾದ ಉತ್ತರ ಹೇಳ್ಬೇಕು. ಹೇಳ್ತೀಯಾ? ಕೇಳಿ. ನಿನ್ನ ನಿಜವಾದ ಹೆಸರೇನು? ವಿಜಯ ಮಿತ್ತಾಲ್ ಸಮರಸಿಂಹ ರೆಡ್ಡಿಯಾಗಿ ನಾಟಕ ಆಡಿದ್ದು ನೀನೇ ತಾನೇ? ಸರ್ ಒಪ್ಕೊಂಬಿಟ, ಸರ್ ಒಪ್ಕೊಂಬಿಟ. ಮುಠಾಳ ಮುಠಾಳ, ನೀನ್ ಏನ್ ಕೇಳಿದ್ರು ಹೂ ಹೂ ಅಂತಿದ್ದಾನೆ. ನಾನ್ ಕೇಳಿದ್ರು ಅದನ್ನೇ ಅಂತಾನೆ. ಕೇಳೀಗ. ಅಯ್ಯ ಪಂಚಾಮೃತ, ನೀನೇನು ತಪ್ಪು ಮಾಡಿಲ್ಲ ಅಲ್ವಾ? ನೀನೇ ತಾನೇ ತಪ್ಪು ಮಾಡಿದ್ದು. ನಿನ್ನ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ ಅಲ್ವಾ? ನೋಡಿದ್ಯಾ? ಕೇಳಿಸ್ಕೊಂಡ್ಯಾ? ಅವ್ನು ನನಗೆ ನಿನಗೆ ಇಬ್ಬರು ಬಾಯಲ್ಲೂ ಬೆರಳಿಡ್ತಿದ್ದಾನೆ. ಪಾಲ್ ನನ್ ಮಗ. Come on, come on. ಹೇಳು. Stop it! Just miss. Sir, please, sir. ಒಂದು 5 ನಿಮಿಷ. Please allow me to meet him. ದಯವಿಟ್ಟು ಆಗಲ್ಲ ಸರ್, ಪ್ಲೀಸ್. ನೋಡಿ, ದಯವಿಟ್ಟು allow ಮಾಡಿ ಸರ್. ಬಹಳ ದೂರದಿಂದ ಬಂದಿದ್ದೀನಿ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ಆಗಲ್ಲ ಸರ್. ದಯವಿಟ್ಟು ನನ್ನ ಮಾತು ಕೇಳಿ. ಆಗಲ್ಲ ಅಂದ್ರೆ ಆಗಲ್ಲ. ತೊಂದರೆ ಕೊಡಲ್ಲ ಸರ್. ನಾನು ಒಂದು 5 ನಿಮಿಷ ನೋಡ್ಬಿಟ್ಟು ಬಂದ್ಬಿಡ್ತೀನಿ ಸರ್. ಆಗೋದಿಲ್ಲ ಸರ್, ಪ್ಲೀಸ್. ಕೊಟ್ಟಪ್ಪ, ಹೋಗ ಅವನು ಕರ್ಕೊಂಬಾ. ಜೋಸಫ್, ಜೋಸಫ್, ಚೆನ್ನಾಗಿದ್ಯೇನೋ? ಯಾರು ನೀವು? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನಿನ್ ಅಣ್ಣ ಕಣೋ. ಅಣ್ಣನ? ಕೃಷ್ಣ ಕೃಷ್ಣ, ಎಂತದಿದು ಮೇಲಿಂದ ಮೇಲೆ ಅಗ್ನಿ ಪರೀಕ್ಷೆ? ರೀ, ನನಗೆ ಅಣ್ಣ ತಮ್ಮ ಯಾರಿಲ್ಲ ಆಯ್ತಾ? ಲೋ, ವೇಷ ಭಾಷೆ ಬದಲಾಯಿಸ್ಕೊಂಡ್ ಕೂಡ್ಲೆ ಒಡ ಹುಟ್ಟಿದ ಅಣ್ಣನೂ ಮರ್ತೋಗ್ತಾನೆ. ನಾವು
ಸುಮ್ನೆ ಮಾಡಿ ತಪ್ಪನೆಲ್ಲ ಒಪ್ಕೋ. ರೀ ಎಂತದ್ರು ಮತ್ತೆ ಪಿರಿ ಪಿರಿ ಹೇಳ್ತಿಲ್ವಾ ಅಣ್ಣ ತಮ್ಮ ನನಗೆ ಯಾರಿಲ್ಲ ಅಂತ? ಹೋಗ್ರಿ ಆಚೆ. ಅಣ್ಣ ಅಂತೆ ಸೀಮೆ ಸುಣ್ಣ ಅಂತೆ ಎಂತದಿದು ಕಿರಿ ಕಿರಿ ಕಿರಿ. ಸರ್ ಸರ್ ಅವನೇನು ಗೊತ್ತಿಲ್ಲದೆ ಹೋಗಿ ನಾಟಕ ಆಡ್ತಾ ಇದ್ದಾನೆ ಸರ್. ಅವನ ನನ್ನ ತಮ್ಮ ಸರ್, ನನ್ನ ತಮ್ಮ. ಪೇಪರ್ನಲ್ಲಿ ನೋಡಿದ ಮೇಲೆ ಅವನು ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ ಸರ್. ಅವನು ವಿಜಯ್ ಮಿತ್ತಲು ಅಲ್ಲ, ಸಮರಸಿಂಹಾರೆಡ್ಡಿನೂ ಅಲ್ಲ ಸರ್. ಗೊತ್ತು, ಪಂಚಾಮೃತ ಪಂಚೆ. ಅಯ್ಯೋ ಯಾವ ಪಂಚೆನೂ ಅಲ್ಲ, ಚೆಡ್ಡಿನೂ ಅಲ್ಲ ಸರ್. ಅವನ ನನ್ನ ತಮ್ಮ ಜೋಸೆಫ್ ಫರ್ನಾಂಡಿಸ್. ಜೋಸೆಫ್ ಫರ್ನಾಂಡಿಸಾ? ಕೂತ್ಕೊಳ್ಳಿ. ನೀವಿಬ್ರು ಒಟ್ಟಿಗೆ ಸೇರಿ ತೆಗೆಸ್ಕೊಂಡಿರೋ ಫೋಟೋಸ್ ಯಾವ್ದಾದ್ರು ಇದೆಯಾ? ಇಲ್ಲ ಸರ್. ಇಲ್ವಾ? ಓಕೆ. ಅವನ್ ಸ್ಕೂಲ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಅಂಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ಯಾವ್ದಾದ್ರೂ ಇರ್ಬೇಕಲ್ಲ? ಎಲ್ಲ ಇತ್ತು ಸರ್. ಆದ್ರೆ ಒಂದ್ ದಿವಸ ಎಲ್ಲ ಚೂರ್ ಚೂರ ಕರೆದು ಬಿಸಾಕ್ಬಿಟ್ಟ. ಅವನು ಮುಂಚೆಯಿಂದಾನೇ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದಾನೆ ಅನ್ಸುತ್ತೆ ಸರ್. ನಂಬೋದಿಕ್ಕೆ ಆಗ್ತಿಲ್ವೇ? ನಿಮ್ ತಮ್ಮ ಅಂತಿರಲ್ಲ, ಅವನ್ಗೇನಾದ್ರೂ ಪೆಕ್ಯುಲಿಯರ್ ಮ್ಯಾನರಿಸಮ್ಸ್ ಇದೆಯಾ? ಇದೆ ಸರ್. ಏನದು? ಅವನ್ ತಲೆ ಮೇಲೆ ಹೊಡೆದ್ರೆ ತಕ್ಷಣ ಕೋಪ ಬರುತ್ತೆ. ಹೊಡೆದಿದ್ ಯಾರೇ ಆಗಿರ್ಲಿ ಕೆಟ್ಟ ಮಾತಲ್ಲಿ ಬೈತಾನೆ. ತಲೆ ಮೇಲೆ ಹೊಡೆಸ್ಕೊಂಡವನ್ ಯಾವನೇ ಆಗಿರ್ಲಿ ಬೈದೇ ಇರ್ತಾನ? ಹಾಗಲ್ಲ ಸರ್. ಅವನ್ ಬೈಯೋದು ಒಂದೇ ಒಂದ್ ಮಾತು, ಹಲ್ಕ ನನ್ ಮಗನೆ ಅಂತ. ಓ. ಎಂತ ಮಾರಾಯ, ನಿನಗೆ ನನ್ನ ಕೂದಲು ಮೇಲೆ ಅಷ್ಟು ಆಸೆ ಇದ್ದರೆ ಕೇಳು, ಕಿತ್ತು ಕೊಡ್ತೇನೆ. ಆಯ್ತಾ? ನೋಡು, ಕೈಯೆಲ್ಲ ಎಣ್ಣೆ ಜಿಡ್ಡಾಗಿರ್ಲಿಕ್ಕೆ ಉಂಟು. ನಾಳೆ ಬೆಳಿಗ್ಗೆ ಬಾ, ಚೌರ ಮಾಡಿ 4 ಕೂದಲು ಕೊಡ್ತೇನೆ ನಿನಗೆ. ಕೈ ಕೊಟ್ಟ ಬತ್ತಿ ಇಟ್ಟ. ಮಿಸ್ಟರ್ ಜಿಕೆಆರ್, ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಶಾಂತಿ ಅವರೇ, మదువే మంటపದಿಂದ ನೀವು సమరసింహారెడ్డి ఎల్లికి ಹೋದ್ರಿ? రాజమండ్రిలో ఉన్న తన ఇంటికి తీసుకెళ్తానని చెప్పారు. ಅಂದ್ರೆ ನೀವು ರಾಜమండ్రికి ಹೋಗ್ಲಿಲ್ವಾ? వెళ్ళాం, కానీ ఆయన వారి ఇంటికి తీసుకెళ్ళలేదు. ಹಾಗಾದ್ರೆ ಎಲ್ಲಿಗೆ ಹೋಗಿದ್ರಿ? అకేలే హమ్ భీ అకేలే మజా ఆ రహా హై కసమ్ సే. ఎలా ఉంది? చాలా బాగుంది. కయామత్ సే కయామత్ తక్ లో అమీర్ ఖాన్, జూహీ చావ్లా ఇలాగే ఇంట్లోంచి పారిపోయి సంసారం చేస్తారు కదా. ఈ సింహం ఫారెస్ట్ అయినా సరే, సిటీ అయినా సరే, ఎక్కడైనా ఉంటుంది. కానీ నాకు ఈ జింకదే చింత. పైనుండేదే మన బెడ్రూమ్, ఇదే కిచెన్ కమ్ బాత్రూమ్. ఎలా ఉంది? ఐ హేట్ దట్ బంగ్లో. ఇదే నా ప్యాలెస్, మీరే నా రాజా, నేనే మీ రాణి. మనం పెళ్ళెప్పుడు? ఇప్పుడే, ఇక్కడే. ఈ అగ్ని సాక్షితో మనం పెళ్లి చేసుకుంటాం. బంగారు, ఏం చేస్తున్నావు? ఉత్సవంలో రేఖలాగా ఈ గోల్డ్ అన్ని వేసుకుని మన ఫస్ట్ నైట్ కి రెడీ అవుతున్నా. వద్దు బంగారు, గుచ్చుతుంది గుచ్చుతుంది. కావాలా అంటే నా సీమలో ఉండే అన్ని గోల్డ్ ఓల్డ్ అవుతా ఉంది. అదంతా కరిగించి అందులో నిన్ను మోల్డ్ చేసి ఉంచుతా. అయినా నాకు నిరాభరణ సుందరి అంటే చాలా ఇష్టం. తీసుకో. రామ్ తేరి గంగామైలిలో మందాకిని కట్టుకుంటుంది కదా, ఒక్క చీర కట్టుకుని మన ఫస్ట్ నైట్ కి రెడీ అవ్వు. ఆ బంగారులన్నీ ఇక్కడ ఇచ్చేయి బంగారు. రెడీ అవ్వు, మన ఫస్ట్ నైట్ ని గ్రాండ్ గా చేసుకుందాం. వస్తాడు వస్తాడు అని చాలాసేపు వెయిట్ చేశాను, కానీ వాడు రాలేదు.
ఈ విషయం అంతా మా అన్నయ్యకి ఎలాగో తెలిసిపోయి మా అన్నయ్య వచ్చేసాడు. తాం తరగడ ధీం తరగడ తోం తరగడ నం తరగడ. అన్నయ్య శాంతి ఏమిది అవతారము? రామ్ తెరి గంగా మిలి అన్నయ్య. ఏమి రామ్ తెరిగ? ఓ శాంతి నా మాట విను. ಶಾಂತಿ ಇದು ರಾಮ್ ತೆರಿ ಗಂಗಾ ಮೈಲಿ ಅಲ್ಲ, ಗೋಲ್ಡ್ ರೆಡ್ಡಿ ಕೈಲಿ ಗಂಗೆಬ್ಬರಿ ಮೈಲಿ. ಕ್ಷಮಿಸಿ ಜಡ್ಜಮ್ಮ, ಅಲ್ಲ ನಿನಗೆ ಮಂಡೆ ಉಂಟಾ? ತುಂಡು ಬಟ್ಟೆ ಕೊಟ್ಟು ಅವನು ಯಾಮಾರಿಸಿ ಹೋಗಿದ್ದಾನಲ್ಲ, ಓ ತೆಲುಗು ಪಿಲ್ಲ. ಅವನು ಹಾಕಿದ ಬಿಸ್ಕೆಟ್ಗೆ ನೀನು ನಾಯಿ ಮರಿತ್ರ ಹಿಂದೆ ಹೋಗಿದ್ಯಲ್ಲಮ್ಮ. ನಿನ್ನಂತ ಪಾಪದ ಹುಡುಗಿನ ಯಾಮಾರಿಸ್ಲಿಕ್ಕೆ ಅವನಿಗೆ ಮನಸ್ಸಾದ್ರೂ ಹೇಗೆ ಬಂತು? ಅಲ್ಲ ನೋಡಿ ಎಷ್ಟು ಚಂದ, ಲಕ್ಷಣವಾಗಿ ಒಳ್ಳೆ ಗೌರಮ್ಮ ಇದ್ದಾಗಿದ್ದಾಳೆ. ಪಕ್ಕದಲ್ಲೊಬ್ಬ ನಿಶ್ಚಿತಾರ್ಥ ಆಗಿರೋ ಹುಡುಗನ ಇಟ್ಟುಕೊಂಡು ಮತ್ತೊಬ್ಬ ಹೀರೋ ಬೇಕು ಇವಳಿಗೆ, ತಪ್ಪಲ್ಲವೋ? ಮರ್ಯಾದೆ ತಂತಿನ ಭಾಷೆ ಅಜ್ಜಿ. ಅದೆಂತದೋ ಬೆಟ್ಟದ ಮೇಲೆ ಮದುವೆ ಆದಳಂತಲ್ಲ, ಅದಕ್ಕೆಂತದರ ಸಾಕ್ಷಿ ಉಂಟಾ ಕೇಳಿ? ದಾನಿಗೆ ಅಗ್ಗಿಪೆಟ್ಟೆ ಸಾಕ್ಷಿ. ಮದುವೆಗೆ ಬೆಂಕಿ ಪಟ್ಟಣದ ಸಾಕ್ಷಿ ಕೊಡ್ತೀನಿ ಅಂತಾಳೆ ಇವಳು. ಎಂತ ಮುಗ್ದೆ ಇವಳು. ಹಾಯ್ ಪೀಪಿ, ಬೆಂಕಿ ಬಣ್ಣ ಕರೆಸಿ ಸಾಕ್ಷಿ ಕೇಳಲಿಕ್ಕೆ ಆಗ್ತದೋ? ಹೋಗಲಿ, ಕಟ್ಟಿಸಿಕೊಂಡ ತಾಳಿಯಾದರೂ ಕುತ್ತಿಗೆಯಲ್ಲಿರ್ಬೇಕಲ್ಲವೋ? ಅದೆಲ್ಲುಂಟು? ಕಟ್ಟಿದ್ರಲ್ಲವೇ ಅದಿರ್ಲಿಕ್ಕೆ. ನಿಮ್ಮಿದನು ಕೋಪಂತು ತಾಳಿ ತೀಸಿ ಪಾರಿಸನು. ತಾಳಿಯನ್ನು ಕಿತ್ತು ಬಿಸಾಕಿದೆಯಾ? ಏನು ತಾಳಿಯನ್ನು ಚಪ್ಪಲಿ ಎಂದುಕೊಂಡಿಯಾ, ತಾಳಿ ಎಂದುಕೊಂಡಿಯಾ? ತಾಳಿಯ ಮಹತ್ವ ಗೊತ್ತುಂಟ ನಿನಗೆ? ನಿನಗೆ ಮೊದಲೇ ಸಿನಿಮಾ ಹುಚ್ಚಲ್ಲವೋ? ತಾಳಿಯ ಮಹತ್ವ ಗೊತ್ತಾಗಬೇಕು ಅಂದ್ರೆ ನಮ್ಮ ಸಾಯಿ ಪ್ರಕಾಶನ ಒಂದೆರಡು ಚಿತ್ರ ನೋಡು, ಆವಾಗ ತಾಳಿಯ ಮಹತ್ವ ಎಂತದ್ದು ಗೊತ್ತಾಗುತ್ತೆ ನಿನಗೆ. ಕ್ಷಮಿಸಿ ಜಡ್ಜಮ್ಮ, ನನಗೆ ತಾಳಿಯ ಬಗ್ಗೆ ಮಹಾನ್ ಗೌರವ ಉಂಟು ಜಡ್ಜಮ್ಮ, ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ. ಈ ಹುಡುಗಿಗೆ ಸಿನಿಮಾ ಹುಚ್ಚು. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಮನೆಯಲ್ಲಿರೋ ದುಡ್ಡಲ್ಲಿ ಎತ್ತುಕೊಂಡು ಹೋಗಿ ಅವನಿಗೋ ಕೊಟ್ಟಿದ್ದಾಳೆ. ಅವನು ಇವಳಿಗೆ ಆಕಾಶದಲ್ಲಿ ಕಾಗಿ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ. ಇವಳಿಗೆ ಎಂತ ಮಾಡೋದು ತೋಚದೆ. ತಾನು ನೋಡಿದ 4-5 ಸಿನಿಮಾದಲ್ಲಿರೋ ಹುಲಿ, ಸಿಂಹ, ನಾಯಿ, ನರಿ ಅಂತ ಮನೆಯಲ್ಲಿ ಒಂದು ಕತೆ ಕಟ್ಟಿದ್ದಾಳೆ. ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವುದನ್ನು ನಂಬು ಹಾಗೆ ಇಲ್ಲ, ಆಯ್ತಾ? ಹೌದೌದೌದು, ನಾವು ಹೇಳೋದೆಲ್ಲ ಪಚ್ಚಿ ಸುಳ್ಳು, ನೀನು ಹೇಳುವುದು ಅಪ್ಪಚ್ಚಿ ಸುಳ್ಳು, ಆಯ್ತಾ? ಜಡ್ಜಮ್ಮ, ಇವಳು ಹೇಳಿದ ಕತೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ. ಇವಳು ಹೇಳಿದ ಹಾಗೆ ನಾನು ಹುಲಿಯೂ ಅಲ್ಲ, ಸಿಂಹವೂ ಅಲ್ಲ, 2 ಕಾಲು 2 ಕೈ ಇರುವ ಒಬ್ಬ ಮಾಮೂಲಿ ಮನುಷ್ಯ. ತಾವೇ ನೋಡ್ತಿದ್ದೀರಲ್ಲ, ನಾನವನಲ್ಲ. ಫ್ಯಾಂಟಾಸ್ಟಿಕ್. ನೀವ್ ಹೇಳಿದ ಎಲ್ಲ ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು. ಸತ್ಯ ಹೇಳಿದೆ ಅಷ್ಟೇ, ಸುಳ್ಳು. ಇದೇ ನಮ್ಮನೆ ಸರ್, ಬನ್ನಿ. ಕೂತ್ಕೊಳ್ಳಿ. ಮನೇಲಿ ಯಾರು ಇಲ್ವಾ? ನನಗೆ ನನ್ನ ತಮ್ಮನ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಸರ್. ಮನೇಲೊಬ್ಬ ಹೆಂಗಸಿದ್ರೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಸ್ನೇಹಿತರೆಲ್ಲ ಹೇಳಿದ್ರು. ಅದಕ್ಕೆ ಮದುವೆ ಮಾಡ್ಕೊಂಡೆ. ಆದ್ರೆ ಬಂದವಳು ನರಕಾನೆ ತೋರಿಸ್ಬಿಟ್ಲು. ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ನಿನ್ನನ್ನು ಬಿಟ್ಟು ಯಾರಾದ್ರೂ ಬಾಳಕ್ಕಾಗತ್ತಾ? ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ಗಂಡ ಅಂದ್ರೆ ಎಲ್ಲ ಆಸೆಗಳನ್ನ ಪೂರೈಸಬೇಕು. ಸ್ಮಶಾನ ಅಂದ್ರೆ ಎಲ್ಲ ಆಸೆಗಳನ್ನ ಇಲ್ಲಿ ಯಾರಾದ್ರೂ ಬಾಳಕ್ಕಾಗತ್ತಾ? ನಮ್ ಬಡತನದ ಜೊತೆಗೆ ಅವಳಿಗೆ ಬಾಳಕ್ಕಾಗ್ಲಿಲ್ಲ. ಒಂದಿನ ಅವಳು ಯಾವನ್ ಜೊತೆನೋ ಓಡೋಗ್ಬಿಟ್ಲು. ಇದನ್ನೆಲ್ಲ ನೋಡಿ ನನ್ನ ತಮ್ಮ ಬದಲಾಗ್ಬಿಟ್ಟ. ಆಮೇಲೊಂದಿನ, ಏನೋ ಇದು, ಎಲ್ಲಿಂದ ತಂದಿಯೋ ಇದನ್ನ? ಕದ್ಕೊಂಬಂದೆ. ಅಯ್ಯೋ ಪಾಪಿ, ಕಳ್ತನ ಮಾಡೋ ತಪ್ಪಲ್ವೇನೋ? ನಡೆಯೋ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಬಂದ್ಬಿಡ್ನ. ಏನಣ್ಣ ಹಿಂಗ್ ಮಾತಾಡ್ತೀಯ ನೀನು? ಇದನ್ನ ನಾನು ಮಾಡಿದ ತಪ್ಪು ಅಂದ್ರೆ ನೀನ್ ದಿನ ಮಾಡ್ತಿರೋ ತಪ್ಪೆ. ನಾನೇನೋ ತಪ್ಪು ಮಾಡಿದೆ? ಬಾ ತೋರಿಸ್ತೀನಿ ಏನ್ ತಪ್ಪು ಮಾಡ್ತಿದ್ಯಾ ನೀನು ಅಂತ. ನೀನ್ ಈ ಹಸು ಹಾಲು ಕುಡಿಯಲ್ವಾ? ಕುಡಿತೀನಿ. ಅದು ತಪ್ಪಲ್ವಾ? ಹಸು ಹಾಲು ಕುಡಿಯೋದ್ರಲ್ಲಿ ತಪ್ಪೇನೋ ಇದೆ? ಹಸು ಹಾಲಿಟ್ಟಿರೋದು ಯಾರಿಗೆ? ತನ್ನ ಕರುಗೆ. ಆ ಹಸು ಮುಂದೆ 6 ಕಾಸು 3 ಕಾಸು ಹುಲ್ಲು ಹಾಕ್ಬಿಟ್ಟು ಹಿಂದ್ಗಡೆ ಕತ್ಕೊಂಡು ಹಾಲು ಕುಡಿಯಲ್ವಾ? ಲೇ, ಕರು ಕುಡಿದ್ಬಿಟ್ಟಿರೋ ಮಿಕ್ಕ ಹಾಲಲ್ವೇ ನಾನು ಅಷ್ಟೇ ಅಪ್ಪ. ಯಾವನ ಅವ್ರ ತಲೆ ಮೇಲೆ ಕೈ ಎಳೆದು ಇಷ್ಟು ದುಡ್ಡು ಮಾಡಿದ್ದ, ನಾನು ಅದ್ರಲ್ಲಿ ಇಷ್ಟೇ ತಂದಿರೋದು, ಮಿಕ್ಕಿದೆಲ್ಲ ಅವನಿಗೆ ಉಳಿಸ್ ಬಂದಿದ್ದೀನಿ. ನಾನ್ ಮಾಡಿದ ತಪ್ಪ? ಹೀಗೆಲ್ಲ ವಾದಿಸ್ತಿದ್ದೆ ಸರ್. ಕಿಲಾಡಿ ನನ್ನ ಮಗ. ಕಿಲಾಡಿ ನನ್ನ ಮಗ ಸರ್. ಯಾಕಯ್ಯ, ಹೆಂಗಿದೆ? ಇನ್ನೊಂದ್ಸಲ ಯಾರಿಗೋ ತಲೆ ಹೊಡೆದಾಗ ಬಂದಿದ್ದ ಸರ್. ಏನೋ ಇದು ರಕ್ತ? ಯಾವನ ನನ್ಗಿಂತ ಜೋರಾಗಿ ಗಟ್ಮುಟ್ಟಾಗಿದ್ದ, 2 ಬಿಟ್ಟು ಬಂದೆ. ಗಟ್ಮುಟ್ಟಾಗಿದ್ದಾನೆ ಅಂತ ಹೊಡೆದು ಬಿಡೋದೇನೋ? ಅಣ್ಣ, ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿ ಗೆದ್ರೆ ಅವ್ನು ವೀರ ಅನ್ಸ್ಕೊಂತಾನೆ, ಅದೊಂದು ಹಿಸ್ಟ್ರಿ ಆಗತ್ತೆ. ನಾನು ಅಷ್ಟೇ,
ಇವಾಗ ನೋಡೋ ನನ್ಕಿಂತ ಯಾರ ಸಣ್ಣ ನರಪೇದನಾಗ್ ಬರ್ಲಿ ನಾನು ಅವ್ನ ಹವಾಸಕರು ಕೂಡ ಹೋಗೋ ಅನ್ಬಿಡ್ತೀನಿ, ಬಿಟ್ಬಿಡ್ತೀನಿ. ಅದೇ ನನ್ಕಿಂತ ಗಟ್ಮುಟ್ಟಾಗಿರ್ಲಿ ಕಾರ್ ಯಾಡ್ ಬಿಡ್ತೀನಿ. ತಾಕತ್ತಿರೋ ನನ್ ಮೇಲೆ ಗೆಲ್ಲಿ. ದೇವ್ರ ಶಕ್ತಿ ಕೊಟ್ಟಿಲ್ವಾ ಹೊಡೆದಾಡ್ಲಿ? ದೇವ್ರ ಶಕ್ತಿ ಕೊಡೋದು ಹೊಡೆದಾಡೋದಕ್ಕಲ್ವೋ, ದುಡಿಯೋದಕ್ಕೆ. ಅವೆಲ್ಲ ಮಾಮೂಲಿ ಜನಕಣ, ಮಾಮೂಲಿ ಜನಕ್ಕೆ ದೇವ್ರ ಶಕ್ತಿ ಕೊಡೋದು ದುಡಿಲಿ ಅಂತ. ಈ ಕೂಲಿ ಜನಗಳಿಗೆ, ನನ್ನಂತ ರಾಜನಿಗೆ ದೇವ್ರ ಶಕ್ತಿ ಕೊಡೋದು ಹೊಡಿಲಿ ಬಡಿಲಿ, ವೀರ ಜಯ ಗಳಿಸ್ಲಿ ಅಂತ, ಕೊಲೆ ಮಾಡ್ಲಿ ಅಂತ. ಅಲೆಕ್ಸಾಂಡರ್ ರೇಂಜ್ ಅಣ್ಣ ನಿಮ್ ತಮ್ಮ. ಅಣ್ಣ ಕೋಳಿ ಸಾರ್ ಮಾಡಿಡು, ಚೆನ್ನಾಗಿ ಬಂದ್ ತಾಕತ್ತ ಅಂತೀನಿ. ಓಕೆ ಹೀಗೆ ಸರ್, ನಾನು ಮಾಡೋದೆಲ್ಲ ಸರಿ ಅಂತ ಎಲ್ಲದಕ್ಕೂ ಲಾಜಿಕ್ ಹೇಳ್ತಾ ಇದ್ದ. ಲಾಜಿಕ್ಕ? ಇದೇ ಸರ್ ಅವ್ನು ಓದಿದ ಕಾಲೇಜು. ಅವನು ಕಾಲೇಜಿಗೆ ಒಂದಿನಾನು ಹೋಗ್ತಾ ಇರ್ಲಿಲ್ಲ, ಊರ್ ಸುತ್ಕೊಂಡ್ ತಿರುಗ್ತಾ ಇದ್ದ. ಲೆಕ್ಚರರ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರು, ಆದ್ರೆ 100ಕ್ಕೆ 100 ಮಾರ್ಕ್ಸ್ ತೆಗಿತಾ ಇದ್ದ. ಅದರಲ್ಲೇನಿದೆ ರೀ, ಚೆನ್ನಾಗಿ ಕಾಪಿ ಹೊಡೆದು ಪಾಸ್ ಆಗಿರ್ತಾನೆ, ಬುದ್ಧಿವಂತ. ಕಾಲೇಜ್ನಲ್ಲಿ ಅವನ ಆಡಿದಾಟ ಒಂದೊಂದಲ್ಲ ಸರ್. ಕಾಲೇಜ್ ಪ್ರೊಫೆಸರ್ ಮಗಳನ್ನೇ ಲವ್ ಮಾಡಿದಂತೆ. ಅವ್ನು ನಿಜವಾಗ್ಲೂ ಯಾರನ್ನು ಲವ್ ಮಾಡೋವನಲ್ಲ. ಪ್ರೊಫೆಸರ್ ನನ್ನನ್ನು ಕರೆದು ನಿನ್ ತಮ್ಮನ ಬುದ್ಧಿ ಹೇಳಿ ಅಂದ್ರು. ನಾನು ಹೇಳಿದೆ ಸರ್, ಆದ್ರೆ ನನ್ನ ಕೈಲಿ ಅವನ್ ತಿದ್ದೋಕ್ಕಾಗ್ಲಿಲ್ಲ. ಅದಕ್ಕೆ ಅವರು ನನ್ನ ತಂಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಳೆ, ನಿನ್ ತಮ್ಮನ ಮೇಲೆ ಸಿವಿಯರ್ ಆಕ್ಷನ್ ತಗೋತೀನಿ ಅಂದ್ರು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅಂದ್ಬಿಟ್ಟೆ. ಆಮೇಲೆ ಅವ್ರು ಏನ್ ಆಕ್ಷನ್ ತಗೊಂಡ್ರು ಗೊತ್ತಿಲ್ಲ ಸರ್. ತಕ್ಷಣ ಹುಡುಗಿನ ಬಿಟ್ಬಿಟ್ಟ. ಮತ್ತಿನ್ನೇನ್ರಿ, ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ? ಇಲ್ಲ ಸರ್, ಪ್ರಾಬ್ಲಮ್ ಶುರು ಆಗಿದ್ದೆ ಆಗ. ಪ್ರೊಫೆಸರ್ ಮಗಳು ಬಿಟ್ಬಿಟ್ಟು ಅವ್ರ ತಂಗಿಗೆ ಲೈನ್ ಹೊಡೆದ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೈ ಇಟ್ಬಿಟ್ನಾ? ಹ್ಞೂ ಸರ್. ಕೇಳಿದಕ್ಕೆ ಏನಂದ ಗೊತ್ತಾ ಸರ್? ಅಣ್ಣ ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಣ್ಣ, ಇದುವರೆಗೂ ನನ್ ನೋಡಿ ಯಾವ ಹುಡುಗಿ ತಲೆ ತೋರ್ಸ್ಕೊಂಡು ನಾಚ್ಕೊಂಡು ಹೊಟ್ಟೋಗ್ತಾಳೋ ಅಂತ ಡೀಸೆಂಟ್ ಗೌರವ ಮಂದ್ರನ್ನ ತಲೆ ಎತ್ತು ಕೂಡ ನೋಡಲ್ಲಣ್ಣ. ಅದೇ ಚಮಕ್ ಚಮಕ್ ಅಂತ ಡೌಗಳು ಕೊಟ್ಕೊಂಡು ಪೋಸ್ಗಳು ಕೊಟ್ಕೊಂಡು ಮಿಟ್ಕಲಾಡ್ತಾರಲ್ಲ ಅಂತ ಮಿಟ್ಕಲಾಡಿಗಳನ್ನ ನಾನಲ್ಲಣ್ಣ, ಅವರೇ ನನ್ ಬಿಡಲ್ಲಣ್ಣ. ನನ್ ತಪ್ಪ ಅಣ್ಣ. ಹೀಗೆ ಬರ್ತಾ ಬರ್ತಾ ಅವನ್ ತರ್ಲೆಗಳು ಜಾಸ್ತಿ ಆಯ್ತು. ನನಗೂ ಅವನಿಗೂ ಒಂದಿನ ನೋಡು, ನೀನ್ ವಾದ ಇಲ್ಲ ಬೇಡ, ನಾನ್ ಹೇಳಿದ ಮಾತು ಕೇಳ್ತೀಯಲ್ವೋ? ಕೇಳಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಬಿಸಾಕ್ತಿಯಾ? ಬಿಸಾಕ್ ಹೋಗು. ಈ ಪುಟ್ಕೋಸಿ ಮನೆ ಯಾರಿಗ್ ಬೇಕು? 5 ಸ್ಟಾರ್ ಹೋಟೆಲ್ ಬದುಕ್ತೀನಿ ಹೋಗು. ನೋಡು, ಈ ಡಿಗ್ರಿ ಸರ್ಟಿಫಿಕೇಟ್ ಯಾವ್ದು ಬೇಕಾಗಿಲ್ಲ, ಎಲ್ಲ ಹರಿದು ಬಿಸಾಕ್ತೀನಿ. ನನ್ಗೇನು ಬೇಕಾಗಿಲ್ಲ. ಇದನ್ ಬಿಸಾಕಿದ್ರೆ ಆಮೇಲೆ ಇದನ್ನ ಎತ್ಕೊಂಡೇನೋ ಮಾಡ್ಬಿಡ್ತೀನಿ. ನೀನು ಇಲ್ಲಿ ಬಿತ್ಕೊಂಡು ನೀನೇ ಸಾಯಿ, ನಾನು ಹೋಗ್ತೀನಿ ಹೋಗು. ಆವತ್ ಮನೆ ಬಿಟ್ಟು ಹೋದವನು ಎಲ್ಲಿ ಹೋದ ಅಂತಾನೆ ಗೊತ್ತಿರ್ಲಿಲ್ಲ. ನಾನು ಅವ್ನು ಮರ್ತೇ ಬಿಟ್ಟಿದ್ದೆ. ಮರ್ತ್ ಹೋಗಿರೋ ತಮ್ಮನ್ನ ಮತ್ತ್ಯಾಕೀಗ ಹುಡುಕೊಂಬಂದ್ರಿ? ಪೇಪರ್ನಲ್ಲಿ ಟಿವಿನಲ್ಲಿ ಅವನ ಬಗ್ಗೆ ಕೇಳಿ ಮನಸ್ಸು ತಡೀಲಿಲ್ಲ, ಅದಕ್ಕೆ ಬಂದೆ. ಮಿಸ್ಟರ್ ಪಂಚಾಮೃತ, ನೀವು ಬೇಕಾದ್ರೆ ಸಾಕ್ಷಿನ ವಿಚಾರಣೆ ಮಾಡಬಹುದು. ತಮ್ಮಲ್ಲಿ ಒಂದು ವಿಷಯ ಕೇಳಲಿಕ್ಕುಂಟು ಸಾರ್. ಸಾರ? ನಾನಿನ್ನ ಅಣ್ಣ ಕಣೋ. ಓಹೋ, ತಾವು ನನಗಿಂತ ವಯಸ್ಸಿನಲ್ಲಿ ಹಿರಿಯವರಾದ್ದರಿಂದ ತಮ್ಮನ್ನು ಅಣ್ಣ ಅಂತ ಕರೀಲಿಕ್ಕೆ ಅಭ್ಯಂತರವಿಲ್ಲ ಬಿಡಿ. ಹಾಗಿದ್ರೆ ನಾನು ಹೇಳ್ತಾ ಇರೋದಲ್ಲ ಸುಳ್ಳ? ಛೇ, ನಾನೆಲ್ಲಿ ಆಗಂತ ಹೇಳಿದೆ. ನೀವು ಹೇಳುತ್ತಿರೋದೆಲ್ಲ ತಲೆಯ ಮೇಲೆ ಹೊಡೆದಾಗುಂಟು. ಈ ಕೇಸಿನಲ್ಲಿ ಮೀನಿನ ಹಾಗೆ ಸಿಕ್ಕಿ ವಿಲುವಿಲ ಒದ್ದಾಡ್ತಿರೋ ಪ್ರತಿಯೊಬ್ಬ ಹುಡುಗಿಯರಿಗೂ ಮೋಸ ಮಾಡಿದ್ದು ನಿಮ್ಮ ತಮ್ಮ ಜೋಸೆಫ್ ಫರ್ನಾಂಡಿಸ್ ಅಂತ ಬಟ್ಟ ಬಯಲಾಗಿ ಹೋಯ್ತು ಬಿಡಿ. ನೀನ್ ಜೋಸೆಫ್ ಅಲ್ದ ಇನ್ಯಾರೋ? ನಾನೊಬ್ಬ ಹಿಂದೂ, ನನ್ನ ಪೂರ್ಣ ನಾಮಧೇಯ ಪಂಚಾಮೃತ ಅಂತ. ಈ ಶಿಲ್ಬೆ ನೋಡಿ ಹೇಳು, ನೀನ್ ನಿಜವಾಗ್ಲೂ ಕ್ರಿಶ್ಚಿಯನ್ ಅಲ್ಲ ಅಂತ. ಕ್ರಿಸ್ತನೇ ಅಲ್ಲ ಅಂದ ಮೇಲೆ ನಿಜವಾದ ಕ್ರಿಸ್ತ ಸುಳ್ಳಾದ ಕ್ರಿಸ್ತ ಎಲ್ಲಿಂದ ಬಂತು ಸರ್? ಜಡ್ಜಮ್ಮ, ನಮ್ಮದು ಮಂಗಳೂರು. ನಮ್ಮ ತಾಯಿ ಹೆಸರು ಅನ್ನಪೂರ್ಣಮ್ಮ. ನಾನು ಹುಟ್ಟಿದ್ದು ಓದಿದ್ದು ಬೆಳೆದಿದ್ದೆಲ್ಲ ಮಂಗಳೂರಿನಲ್ಲೇ. 1 ವರ್ಷದ ಹಿಂದೆ ನಮ್ಮ ತಾಯಿ ದೈವಾಧೀನರಾದರು. ಅದಾದ ಮೇಲೆ ನಾನು ಆ ಕಡೆ ತಲೆ ಹಾಕಿದ್ದೇ ಇಲ್ಲ. ಆಯ್ತಾ ಸರ್? ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಅವ್ನು ನನ್ನ ಸ್ವಂತ ತಮ್ಮ ಸರ್, ನನ್ನ ಸ್ವಂತ ತಮ್ಮ. ಜೋಸೆಫ್, ನೀನು ಚಿಕ್ಕ ವಯಸ್ಸಿನಿಂದ ಎಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದೀನಿ. ನನ್ನನ್ನು ಯಾರು ಗೊತ್ತಿಲ್ಲ ಅಂತೀಯಲ್ಲೋ? ನೀವು ಬೆಳೆಸಿದ್ದು ನಿಮ್ಮ ಯುವರ್ ಆನರ್, ಇವರಿಬ್ರು ನಿಜವಾಗ್ಲೂ ಅಣ್ಣ ತಮ್ಮ ಹೌದೋ ಅಲ್ವೋ ಅಂತ DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ. ಕೋರ್ಟ್ ಪರ್ಮಿಷನ್ ಕೊಟ್ರೆ. ಗ್ರಾಂಟೆಡ್. ಜೋಸೆಫ್, ಜೋಸೆಫ್, ಡಾಕ್ಟರ್, ಏನಾಯ್ತು? ಏನಾಯ್ತು ನನ್ನ ತಮ್ಮನಿಗೆ? ನಾಟಕ ಮಾಡ್ತಿದ್ದಾನೆ. ಇಲ್ಲ ಸರ್, ಹಿ ಸೀರಿಯಸ್. ಹಿ ನೀಡ್ಸ್ ಟು ಬಿ ಅಡ್ಮಿಟೆಡ್. ಥರೋ ಚೆಕಪ್ ಮಾಡಬೇಕು. ನಮ್ಮದು ಮಂಗಳೂರು. ನಮ್ಮ ತಾಯಿ ಹೆಸರು ಅನ್ನಪೂರ್ಣಮ್ಮ. ನಾನು ಹುಟ್ಟಿದ್ದು ಓದಿದ್ದು ಬೆಳೆದಿದ್ದೆಲ್ಲ ಮಂಗಳೂರಿನಲ್ಲೇ. 1 ವರ್ಷದ ಹಿಂದೆ ನಮ್ಮ ತಾಯಿ ದೈವಾಧೀನರಾದರು. ಸರ್, ಒಳಗಡೆ ಎಲ್ಲಾ ಹುಡುಕಿದ್ವಿ ಸರ್, ಯಾವ ಆಧಾರನೂ ಸಿಗ್ಲಿಲ್ಲ. ಈ ಫೋಟೋ ಒಂದು ಸಿಕ್ತು ಸರ್. ಬನ್ರಿಲ್ಲಿ. ಎಂತ ಹೇಳಿ? ಇವ್ರು ನಿಮ್ಗೆ ಗೊತ್ತಾ? ಗೊತ್ತುಂಟು. ಇವರೇ ಈ ಮನೇಲಿ ಇದ್ದದ್ದು. 1 ವರ್ಷದಿಂದ ಇವರ ತಾಯಿ ತೀರಿಕೊಂಡ್ರು ಮಾರ್ಯಾರೆ.
ನಿಮ್ಮ ಆಶ್ರಮಕ್ಕೆ ಬಂದು ನಿಮಗ್ ಮೋಸ ಮಾಡಿದವರು ಇವ್ರೇನಾ? ಅಮ್ಮ ಜಗನ್ಮಾತೆ ನಮೋ ನಮಃ. ಅಲ್ವಾ? ಸರಿಯಾಗಿ ನೋಡಿ ಹೇಳಿ. ಈ ವೇಷದಲ್ಲಿ ಬರ್ಲಿಲ್ಲ ಅಂದೆ. ಅಂದ್ರೆ Step 1, take it. Step 2, take it, take it. ಆ ಕೃಷ್ಣನ ಅಪ್ಪಣೆಯಂತೆ ನಾವಿಲ್ಲಿ ಬಂದರೆ ಆ ಕಳ್ಳ ಕೃಷ್ಣನೇ ಕಾಣಿಸುತ್ತಿಲ್ಲವಲ್ಲ. ಸ್ವಾಮಿ, ಕೃಷ್ಣ ಇಲ್ಲಿಲ್ಲವೇ? ಎಲ್ಲಿ ನಗುವಿರುತ್ತದೆಯೋ, ರಂಜನೆ ಇರುತ್ತದೆಯೋ, ಉಲ್ಲಾಸ ಸಂತೋಷ ತುಂಬಿ ತುಳುಕುತ್ತಿರುತ್ತದೆಯೋ ಅಲ್ಲಿ ಶ್ರೀಕೃಷ್ಣನಿರುತ್ತಾನೆ. ಇಲ್ಲೆಲ್ಲಿರುತ್ತಾನೆ? ವೈ ಎವರಿಬಡಿ ಸೋ ಸೀರಿಯಸ್? ವೈ? ನೀವು ಎಷ್ಟು ದೇವರ ಫೋಟೋಗಳನ್ನು ನೋಡಿದ್ದೀರಿ, ಎಷ್ಟೊಂದು ದೇವರ ವಿಗ್ರಹಗಳನ್ನು ನೋಡಿದ್ದೀರಿ. ಯಾವುದರಲ್ಲಾದರೂ ದೇವರು ಸೀರಿಯಸ್ ಮುಖದಲ್ಲಿರುವನೇ? ಇಲ್ಲ ಸ್ವಾಮಿ, ಇಲ್ಲ. ದೇವರು ಯಾವಾಗಲೂ ನಗು ನಗುತ್ತಾ ಮಂದಸ್ಮಿತ ಮುಖದಲ್ಲಿರುವನಲ್ಲವೇ? ಅಂತಹ ದೇವರನ್ನು ಆರಾಧಿಸುವ ಈ ಸ್ಥಳದಲ್ಲಿ ಏಕೆ ಎಲ್ಲ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ? ರಂಜನೆ, ಉಲ್ಲಾಸ, ನಗು, ಸಂತೋಷದಿಂದ ಆ ಕೃಷ್ಣನನ್ನು ಆರಾಧಿಸೋಣ, ಬರಮಾಡಿಕೊಳ್ಳೋಣ. ಕಮ ಎವರಿಬಡಿ ಎಂಜಾಯ್, ಲಾಫ್, ನಗಿ. ಇದೊಂದು ನಗುವೆ. ನಿಮಗೆ ನಗು ಬರದಿದ್ದರೆ ಒಬ್ಬರಿಗೊಬ್ಬರು ಕಚ್ಚುಗಳು ಇಟ್ಟುಕೊಂಡು ನಗಿ ನೋಡಿ. ಹೀಗೆ ಈ ರೀತಿ ನೋಡಿ, ಈ ರೀತಿ ನಗಿ. ಎಂಜಾಯ್. ಈ ಭಗವಾನ್ ರಂಜನೀಶನಿರುವವರೆಗೂ ನೀವು ನಗುತ್ತಲೇ ಇರಬೇಕು. ನಗಿ, ಎಂಜಾಯ್. ಚಂದ್ರಾಬಾಯ್, ಸ್ವಾಮಿ, ನಿನಗೆ ರಾಣಿ ಎಂಬ ಒಬ್ಬ ಡಾಟರ್ ಇರೋಳಲ್ಲವೇ? ಹೌದು ಸ್ವಾಮಿ. ಎಲ್ಲಿ ಕಾಣಿಸುತ್ತಲೇ ಇಲ್ಲವಲ್ಲ? ರಾಣಿ, Step 1, take it. Step 2, take it, take it. ಬಾಮ್ಮ, ರಂಜನೀಶ್ ಸ್ವಾಮಿಗಳು ಆಶೀರ್ವಾದ ತಗೋ. ಸ್ವಾಮಿ, ಕಚ್ಚುಗುಳಿ ಕಚ್ಚುಗುಳಿ ಇಟ್ಟು ನಗಿಸುತ್ತಿದ್ದೇನೆ. ಕಚ್ಚುಗುಳಿ ಕಚ್ಚುಗುಳಿ. ನಗು ನಗು. ಆ ನಗುವಿನಲ್ಲೇ ಆ ದೇವರನ್ನು ಆರಾಧಿಸೋಣ. An ounce of enjoyment is a ton of prayers to that God. ಕೃಷ್ಣ, ತೆಗೆದುಕೋ. ಈ ಕಳ್ಳ ಕೃಷ್ಣನ ಮುದ್ದು ಮುಖದ ಮೇಲೆ ನಿಮಗೆ ತುಂಬಾ ಆಸೆ ಅಲ್ಲವೇ? ನಾವಿದ್ದೇವೆ. ಕೃಷ್ಣ, ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್. ಹಾ ಕೃಷ್ಣ, ಹಾ ಹೇಳು ಹೇಳು. ಹೌದೇ? ಓಕೆ ಕೃಷ್ಣ, ಓಕೆ ಕೃಷ್ಣ, ಓಕೆ, ಸಿ ಯು ಸೂನ್, ಬಾಯ್. ಚಂದ್ರಾಬಾಯ್, ಈಕೆ ಸಾಮಾನ್ಯವಾದ ಕನ್ಯೆಯಲ್ಲ. ಈಕೆ ನಿನ್ನ ಮಗಳು ರಾಣಿ ಅಲ್ಲ. ಆ ಕೃಷ್ಣನ ಮನದರಸಿ ರಾಧೆ. ಹೌದಾ ಸ್ವಾಮಿ? ಅಮ್ಮ, ನನ್ ಕನ್ಸು ನನ್ಸಾಗ್ತಾ ಇದೆ. ಹೌದು, ಈಗ ತಾನೇ ಶ್ರೀಕೃಷ್ಣ ಡಿವೈನ್ ಕಾಸ್ಮಿಕ್ ಎನರ್ಜಿ ಫೋನಲ್ಲಿ ನಮ್ಮ ಬಳಿ ಹೇಳಿದ್ದು. ಈಕೆ ಹಿಂದೆ ದ್ವಾಪರ ಯುಗದಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿ ಕೃಷ್ಣನನ್ನು ಹರ್ಟ್ ಮಾಡಿದ್ದರಿಂದ ಶಾಪಗ್ರಸ್ತಳಾಗಿ ಭೂಲೋಕದಲ್ಲಿ ರಾಣಿಯಾಗಿ ಬದುಕುತ್ತಿದ್ದಾಳೆ. ಆ ಕೃಷ್ಣ ನಮ್ಮನ್ನು ಇಲ್ಲಿ ಕಳಿಸಿದ್ದೇ ಇವಳ ಶಾಪ ವಿಮೋಚನೆ ಮಾಡಿ ಸ್ವರ್ಗಕ್ಕೆ ಕೊಂಡೊಯ್ಯಲು. ಹೌದಾ ಸ್ವಾಮಿ? ಅಮ್ಮ, ನನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾರಾ? ರಾಣಿ, ಗೆಟ್ ರೆಡಿ ಟು ಫ್ಲೈ ಟು ಹೆವನ್. ಚಂದ್ರಾಬಾಯ್, ನಾನು ಭಕ್ತಾದಿಗಳನ್ನು ಈಗಲೇ ನೋಡಬೇಕಿದೆ. ಕೂಡಲೇ ಸಂದರ್ಶನಕ್ಕೆ ರೆಡಿ ಮಾಡು. ಆಯ್ತು ಸ್ವಾಮಿ. Don't worry, white girl. When I come to Germany, I'll see you and bless you. Go. Bless you, bless you. Bless you, bless you. ಇವನು ನನ್ನ ಮಗ ಆಕ್ಸಿಡೆಂಟ್ ಮಾಡ್ಕೊಂಡು ಕಾರು ಮುರ್ದೋಗಿದೆ. ತಮ್ಮ ಆಶೀರ್ವಾದ ಬೇಕು. ತೆಗೆದುಕೋ ಈ ಹಣ್ಣು ಪ್ರಸಾದವನ್ನು. ತೊಲಗು ತೊಲಗು.
ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾದಳು? ಅವನ್ ಜೊತೆ ಈ ಕೃಷ್ಣನ ಆರಾಧನೆಯಲ್ಲಿ ನೀನು ಕೃಷ್ಣನ ಲೀಲೆಗಳನ್ನು ಮರೆತಿದ್ದರ ಪ್ರತಿಫಲವಿದು. ಆ ಲೀಲೆಗಳನ್ನು ಮರೆಯಬೇಡ. ಹೋಗು ಹೋಗು, ತೊಲಗು. ನೆಕ್ಸ್ಟ್. ಸ್ವಾಮಿ, ತೀರ್ಥ ಕುಡ್ದು ಇವರೆಲ್ಲ ಯಾಕೆ ತೇಲಾಡ್ತಿದ್ದಾರೆ? ಅದು ಎಸ್ಟರ್ಡೇ 2:00 ನೈಟ್ಗೆ ಶ್ರೀಕೃಷ್ಣ ಬಂದು ಅವನು ರಾಮನವಳಿ ಪಡೆದಂತಹ ರಾಮರಸವನ್ನು ನನಗೆ ಕೊಟ್ಟು ಎಲ್ಲ ಭಕ್ತಾದಿಗಳಿಗೂ ಕೊಟ್ಟು ಮನವನ್ನು ರಂಜಿಸಲು ಹೇಳಿದ್ದಾನೆ. ನೀನು ಒಂದು ಲೋಟವನ್ನು ಕುಡಿದು ನೋಡು, ಮನವು ಹೇಗೆ ರಂಜಿತಗೊಳ್ಳುತ್ತದೆ ಅಂತ. ಬ್ಲೆಸ್ ಯು. ಹಾಯ್, ನೀನೆಲ್ಲಿಗೆ ಹೋಗುವೆ? ಕುಳಿತುಕೋ. ರಾಮರಸವೆಲ್ಲ ಅವರಿಗೆ, ನಿನಗೆ ನಾನಿಲ್ಲವೇ? ಚಂದ್ರಾಬಾಯ್. ಯಾರು? ಚಂದ್ರಾಬಾಯ್. ಯಾರು? ನಾನು ಶ್ರೀಕೃಷ್ಣ ಪರಮಾತ್ಮ. ಎಲ್ಲಿದ್ದೀರಾ ಸ್ವಾಮಿ? ಮೂರ್ಖ ಹೆಣ್ಣೆ, ಫೋಕಸ್ ಮಾಡಿ ನೋಡು. ನಿನ್ನ ಮುಂದೆ ನಿಂತಿರುವ ವಿಗ್ರಹ ಕೃಷ್ಣನಲ್ಲವೇ? ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ. ಈ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ರಾಣಿಯಾಗಿ ಹುಟ್ಟಿರುವ ನನ್ನ ರಾಧೆಯನ್ನು ಒರಿಸಲೆಂದೇ ನಾನು ಭಗವಾನ್ ರಂಜನೀಶನಾಗಿ ನಿನ್ನ ಆಶ್ರಮಕ್ಕೆ ಕಾಲಿಟ್ಟಿದ್ದೆ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ ನಾನು. ನನ್ನ ಆಸೆ ನೆರವೇರದಿದ್ದರೆ ನೀನು ನಾಯಿಯಾಗಿ ಹುಟ್ಟುವೆ, ಅರ್ಥವಾಯಿತೆ? ಆಯ್ತು ಸ್ವಾಮಿ. ನೀವು ಕೊಟ್ಟ ತೀರ್ಥ ತಗೊಂಡ ತಕ್ಷಣ ಭಗವಂತನ ಅಶ್ರೀರವಾಣಿನೇ ಕೇಳಿಸ್ತಾ ಇದೆ. ಎಂತ ತೀರ್ಥ! ಈ ಕಳ್ಳ ಕೃಷ್ಣನಿಗೆ ರಾಧೆಯನ್ನು ಮದುವೆಯಾಗುವ ಬಯಕೆ. ಹೌದು ಸ್ವಾಮಿ. ನಾನು ಈಗಾಗಲೇ ರಾಧೆಯ ಕನಸಿನಲ್ಲಿ ಬಂದು ಈ ವಿಷಯವನ್ನು ಹೇಳಿದ್ದೇನಲ್ಲವೇ? ಸ್ವಾಮಿ, ನಿನ್ನೆ ನಿಮಗೊಂದು ನನ್ನ ಸ್ನೇಹಿತ ಜಾನಿವಾಕರ್ ಫೋನ್ ಮಾಡಿದ್ದನಲ್ಲವೇ? ಸಕಲವೂ ತಿಳಿದಿರೋ ನಿಮಗೆ ನಾನು ಹೇಳಕ್ ಬಂದಿದ್ದೇನಲ್ಲ, ಎಂತ ದಡ್ಡಿ ನಾನು. ಸ್ವಾಮಿ, ನಿಮ್ಮಿಬ್ಬರ ಮದುವೆ ಮಾಡಲು ನೀನಾರು, ಬೇಡ ಎನ್ನಲು ಇವಳ್ಯಾರು? ಎಲ್ಲ ನನ್ನ ಇಚ್ಛೆಯಂತೆಯೇ ಆಗಲಿ. ಹರಿನಂದ 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 ಹರೆ ಹರೆ ಹರಿನಂದ 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 ಹರೆ ಹರೆ. ಸ್ವಾಮಿ, ಬೆರಳು ನೋಯುತ್ತಿದೆಯೇ? ನೋವಲ್ಲದೆ ಮತ್ತಿನ್ನೇನು. 24 hours ಆ ಸುದರ್ಶನ ಚಕ್ರ ಸುತ್ತುತ್ತಿರುತ್ತದಲ್ಲವೇ? ಸ್ವಾಮಿ, ನಮ್ ರಾಧೆಗೆ ಎಂದು ಶಾಪ ವಿಮೋಚನೆ, ಎಂದು ಸ್ವರ್ಗಕ್ಕೆ ಕೊಂಡೊಯ್ಯಿತು. ವೀಸಾ ಬಂದ ಕೂಡಲೇ ಪಯಣ. ವೀಸಾನ? ನಾವು ಆಸೆ ಪಟ್ಟರಲ್ಲೇ ಇವಳಿಗೆ ವೀಸಾ. ಸ್ವಾಮಿಗಳಿಗೆ ತಿಳಿದೇ ಇರೋದೇನು? ಚಂದ್ರಾಬಾಯ್, ನಮ್ಮ ಮೊದಲ ರಾತ್ರಿ ಆಗುವುದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ತೋರಿಸಬೇಕೆಂದಿದ್ದೇನೆ. ವಿಶ್ವರೂಪ ದರ್ಶನನ ನಮಗ? ಧನ್ಯನಾದೇನು ಸ್ವಾಮಿ. ಆಯ್ತು, ನೀವೆಲ್ಲರೂ ಯಜ್ಞಕ್ಕೆ ರೆಡಿ ಮಾಡಿಕೊಳ್ಳಿ. ಹೊರಡಿ ಹೊರಡಿ ಹೊರಡಿ. ರಾಧೆ ರಾಧೆ, ಶೃಂಗಾರ ಪ್ರಿಯನಾದ ನನಗೆ ನಿನ್ನ ಎಲ್ಲ ಗೋಲ್ಡಾಭರಣಗಳೊಂದಿಗೆ ನೀನು ಯಜ್ಞದಲ್ಲಿ ಪಾಲ್ಗೊಳ್ಳುವಂತಹಳಾಗು. ಆಯ್ತೆ? ಆಯ್ತು ಸ್ವಾಮಿ. ಸದ್ದು, ಸೈಲೆನ್ಸ್, ಸದ್ದು, ಸೈಲೆನ್ಸ್ ಪ್ಲೀಸ್. ರಾಧೆಯನ್ನೊಬ್ಬಳನ್ನು ಬಿಟ್ಟು ನೀವೆಲ್ಲರೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ಪಡೆಯುವಂತರಾಗಿ ಹೋಗಿ ಹೊರಗಡೆ, ಹೋಗಿ ಎಲ್ಲ ಹೊರಗಡೆ. ರಾಧೆ, ಸ್ವರ್ಗಕ್ಕೆ ಹೋಗಲು ರೆಡಿಯಾಗು. ನಮ್ಮ ಆಶೀರ್ವಾದವನ್ನು ಪಡೆ, ನಮಸ್ಕರಿಸಿ. ಸ್ವಾಮಿ. ಹರಿ ಓಂ ಶ್ರೀಕೃಷ್ಣ. ಅಯ್ಯೋ, ನಾವೆಂತ ಮೂರ್ಖರು.
ಶ್ರೀಕೃಷ್ಣ ಒಳಗಿರುವಾಗ ನಾವು ಪರಮಾತ್ಮನನ್ನು ಇಲ್ಲಿ ಹುಡುಕ್ತಾ ಇದ್ದೀವಲ್ಲ. ನಡೀರಿ ಒಳಗೆ. ಹ್ಮ್, ನಡೀರಿ. ಹೋಗೋಣ, ನಡೀರಿ. ಅಯ್ಯೋ, ಏನಿದಲ್ಲ? ರಾಣಿ, ಅಯ್ಯೋ, ಎಂತ ಮೋಸ ಹೋದ್ವಿ. ಸೈಲೆನ್ಸ್. ದೇವರ ಹೆಸರೇಳಿ ನನಗ್ ಮೋಸ ಮಾಡಿ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗಿರೋ ಇವನನ್ನ ಇಷ್ಟೊಂದು ಮರ್ಯಾದೆ ಕೊಟ್ಟು ವಿಚಾರಿಸಬಾರ್ದು ಯುವರ್ ಆನರ್. ತಕ್ಷಣ ಇವನನ್ನ ಗಲ್ಲಿಗೆ ಹಾಕಿ, ಇಲ್ಲ ಅಂದ್ರೆ ನನಗ್ ಬರ್ತಾರೆ ಕೋಪದಲ್ಲಿ ಇವನು ನಾನೇ ಸಾಯಿಸ್ಬಿಡ್ತೀನಿ. ಹೌದು ಮಾರಾಯ್ತಿ, ಹೌದು. ನಿನಗೆ ನನ್ನ ನೋಡಿದ್ರೆ ಕೋಪ ಬರ್ತದೆ, ನನಗೆ ನಿನ್ನ ನೋಡಿದ್ರೆ ನಗು ಬರ್ತದೆ. ಅದು ಗೊತ್ತುಂಟಾ? ನೀನು ಹೇಳುವ ಕತೆ ಹೇಗುಂಟು ಗೊತ್ತಾ? ನಮ್ಮ ಊರಿನ ಕಡೆ ಯಕ್ಷಗಾನ ನಡೆಸ್ತಾರೆ, ಕೃಷ್ಣಲೀಲಾ ಅಂತ. ಹಾಗುಂಟು. ಅಲ್ಲ, ಯಾವನೋ ಕಳ್ಳ ಸ್ವಾಮೀಜಿ ಬಂದನಂತೆ, ನಾನೇ ಕೃಷ್ಣ ನೀನೇ ರಾಧೆ ಅಂದನಂತೆ, ಸ್ವರ್ಗಕ್ಕೆ ಹೋಗೋಣ ಅಂದನಂತೆ. ಇವರು ಮದುವೆ ಮಾಡಿ ಕೊಟ್ಟು ಬಿಟ್ರಂತೆ. ಎಂತದಿದು? ಛೇ! ಅಲ್ಲ, ಕೃಷ್ಣನ ಆಶ್ರಮದಲ್ಲಿರೋರು ಹೇಗಿರಬೇಕು? ರಾಮ ಕೃಷ್ಣ ಅಂತ ಭಜನೆ ಮಾಡಿಕೊಂಡು ಎಲ್ಲದರಿಂದ ವಿಮುಕ್ತಿ ಹೊಂದಬೇಕು. ಅದು ಬಿಟ್ಟು ಪ್ರೀತಿ ಪ್ರೇಮ ಮದುವೆ ಛೆ 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 ಛೆ. ನಮ್ಮ ಕಡೆ ಒಂದು ಗಾದೆ ಉಂಟು, ಕೇಳುವ ಪೆದ್ದ ಆದರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತೆ. ಇವರ ನಾರಿನಲ್ಲಿ ಆಯಿಲ್ಲು ಡೀಸೆಲ್ ಪೆಟ್ರೋಲ್ ಎಲ್ಲ ಸುರಿತಾ ಉಂಟು. ಮಗು, ನಿನಗಿನ್ನು ಚಿಕ್ಕ ವಯಸ್ಸು, ಆಸೆ ಕಳೆದುಕೊಳ್ಳುವ ವಯಸ್ಸು. ಆಸೆ ಪಡುವುದು ತಪ್ಪಲ್ಲ. ಪ್ರತಿಯೊಂದು ಹೆಣ್ಣು ಮಗು ಆಸೆ ಪಡ್ತಾಳೆ. ಯಾವ ರೀತಿ? ದೇವರಂತ ಗಂಡ ಬೇಕು ಅಂತ ಆಸೆ ಪಡ್ತಾಳೆ, ಕನಸು ಕಾಣ್ತಾಳೆ. ನೀನೆಂತದ್ ನೀನು ದೇವರನ್ನೇ ಗಂಡ ಬೇಕು ಅಂತ ಕನಸು ಕಾಣುವುದು? ಹುಚ್ಚಲ್ಲವೋ ಜಡ್ಜಮ್ಮ? ಈಗ ಯಾರಾದ್ರೂ ಒಬ್ಬ ನಾನೊಬ್ಬ ಅವತಾರ ಪುರುಷ ಕೃಷ್ಣ ಅಂತ ಬಂದ್ರೆ ನಾವೆಂತ ಮಾಡ್ತೇವೆ? ಅವನ್ನ ತೆಗೆದು ಮೆಂಟಲ್ ಹಾಸ್ಪಿಟಲ್ ಸೇರಿಸ್ತೇವೆ. ಅದು ಬಿಟ್ಟು ಹೆಣ್ಣು ಮಗುವನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ, ಹುಚ್ಚಲ್ಲವೋ ಜಡ್ಜಮ್ಮ? ಛೇ, ಏನ ಟೈಮೇ ಸಮಯ ಅಜ್ಜಿ ಮಾರಾಯ, ಮರಲೇ ರೊಟ್ಟು ಪಾತೇರೋನು ಮಾತೇರ್ಲ ಸೇರೊಂದು ತಪ್ಪು ಮಲ್ದೇರ್. ಕೃಷ್ಣ ಈ ಅಕ್ಲೇಗ ಬುದ್ಧಿ ಕುರು. ಜಡ್ಜಮ್ಮ, ಈ ಉಚ್ಚ ನ್ಯಾಯಾಲಯದಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ. ಮಗು, ನೀನು ಮದುವೆ ಆಗಿದ್ದು ನಾನಲ್ಲ, ಅವರು ದೇವರು. ನಾನೊಬ್ಬ ಮಾಮೂಲಿ ಮನುಷ್ಯ, ಆಯ್ತಾ? ನಾನವನಲ್ಲ. ಬ್ರಿಲಿಯಂಟ್. ಜಾಕಿರ್ ಹುಸೇನ್. ಹಾಯ್ ಜಾಕಿರ್. ಎಷ್ಟು ಬಾರಿ ನಿಮಗೆ ಹೇಳುವುದು ನನ್ನ ಹೆಸರು ಪಂಚಾಮೃತ ಅಂತ? ಛೇ. ಆಟೋಗ್ರಾಫ್? ಓ, ಆಟೋಗ್ರಾಫ್. ಆ ಸುದೀಪನ ಚಿತ್ರ ನೋಡಿದ್ದೇನೆ. ಅದರಲ್ಲಿ ಆ ಸವಿಸವಿ ನೆನಪು, ಸಾವಿರ ನೆನಪು ಬಹಳ ಚಂದ ಉಂಟು. ಹಸ್ತಾಕ್ಷರ. ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಿಡಿ. ಬುದ್ಧಿವಂತ. ಪ್ಲೀಸ್ ಒಂದ್ ಸೈನ್ ಹಾಕಿ. ನಿಮ್ ಬುದ್ಧಿವಂತಿಕೆನ ನೀವು ಪಾಸಿಟಿವ್ ಆಗಿ ಉಪಯೋಗ ಮಾಡಿದ್ರೆ ಒಬ್ಬ ದೊಡ್ಡ ಲಾಯರ್ ಆಗ್ತಾ ಇದ್ರಿ. ಲಾಯರ್? ಆ ಸುಳ್ಳು ಹೇಳುವ ಕೆಲಸ? ಛೇ 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 ಛೇ. ನೋಡಿ, ನನ್ನ ನಾಲಿಗೆ ಸೀಳಿದ್ರು 2 ಸುಳ್ಳು ಹೊರಗೆ ಬರುವುದಿಲ್ಲ, ಗೊತ್ತುಂಟಾ? ಅದು ನನಗೆ ಲಾಲಾಯ ಕೆಲಸ. ತೆಗೆದುಕೊಳ್ಳಿ, ಬರ್ತೇನೆ. ನಾನವನಲ್ಲ. ನಿಜವಾಗ್ಲೂ ಬುದ್ಧಿವಂತ, ಸ್ಮಾರ್ಟ್ ಗೈ. ನಿಮ್ ತಂಗಿ ಉಪಯೋಗಿಸಿದ್ದ ಒಡವೆ ಇದೇ ತಾನೇ? అనుమానమే లేదు సార్, ఇది మా వంశ పారంపర్యంగా వచ్చిన సొమ్ములు. ನಿಮಗೆ ಒಡವೆ ಮಾರಿದ ವ್ಯಕ್ತಿ ಇವನೇ ತಾನೇ? ಛೇ ಇವನಲ್ಲ ಸರ್, ಆ ಜಾನಿ ವಾಕರ್ ಅನ್ನೋನೊಬ್ನು ಈ ಮಾಲ್ ತಂದು ಕೊಟ್ಟದ ಸರ್. ಏನ್ ಹೆಸರು? ಜಾನಿ ವಾಕರ್ ಅಂತ ಸರ್. ನಿಮ್ಗೆ ಅವನ ಅಡ್ರೆಸ್ ಗೊತ್ತಾ? ಹಲೋ, ಜಿಗರ್ ಸರಾ? ಹೌದು, ನೀವು? ಸರ್, ಹೇಳೋ ವ್ಯಕ್ತಿಗಿಂತ ಹೇಳೋ ವಿಷಯ ಮುಖ್ಯ ಸರ್. ಹೇಳಿ ಸರ್. ಸರ್, ಪಂಚಾಮೃತ ಕೇಸಲ್ಲಿ ಎಲ್ಲರ ಹತ್ರನು ಫೋನ್ ಮಾಡಿ ಮಾತಾಡ್ತಿದ್ದಲ್ಲ ಜಾನಿ ವಾಕರ್. ಹೌದು, ಅವ್ರು ಸತ್ತೋದ ಸರ್. ಏನು? ನೀವ್ಯಾನ್ ಮಾತಾಡೋದು? ನಾನ್ ಜಾನಿ ವಾಕರ್ ಸರ್. ಏನು? ಜಾನಿ ವಾಕರ? ಅಯ್ಯೋ, ಜಾನಿ ವಾಕರ್ ಸತ್ತೋದ ಅಂತ ಹೇಳ್ಬಿಟ್ಟು ನೀನ್ ಯಾಕೋ ಜಾನಿ ವಾಕರ್ ತರ ಮಾತಾಡ್ತಿದ್ಯಾ? ಇಷ್ಟು ದಿವಸ ಆ ಫ್ರಾಡ್ ಜೊತೆ ಇದ್ದವನು ನೀನೇನಾ? ಅರೆಸ್ಟ್ ಹಿಮ್. ಜಾಕಿರ್ ಹುಸೇನ್, ಜಾಕಿರ್ ನಿಂತ್ಕೊಳ್ಳಿ. ನೀವ್ ಜೈಲಿಂದ ತಪ್ಪಿಸ್ಕೋಬಹುದು, ಆದ್ರೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹೇಳಿ, ನೀವ್ ಜಾಕಿರ್ ತಾನೆ? ನಾನು ನಂಬೇಡಿ, ಇವನೊಬ್ಬ ಫ್ರಾಡ್. ಏನಮ್ಮ, ಏನಾಯ್ತು? ಕೆಟ್ಟ ಕನ್ಸಮ್ಮ,
ಕೆಟ್ಟ ಕನ್ಸಾ? ಇದಕ್ಕೊಂದು ಔಷಧಿ ಇದೆ. ಏನದು? ಔಷಧಿ ಹೆಸರು ಮದುವೆ ಅಂತ. ಅಮ್ಮ, ಮದುವೆ ಮಾಡ್ಕೊಂಡ್ರೆ ಎಲ್ಲ ಸರಿ. ಸ್ಟಾಪ್ ಇಟ್. ನಿದ್ದೆಲಿದ್ದು ವಟ ವಟ ಅಂತೀಯಲ್ಲ ಕಣೆ. ಎಷ್ಟೊಂದು ಕೋಪ ಬರ್ತಾ ಇದೆ. ಬೇಗ ಕುಡಿ, ಬಿಸಿ ಆರೋಗುತ್ತೆ. ನಿಮ್ಮ ಹೆಸರು? ಹೆದರ್ಕೋಬೇಡಿ, ಹೇಳಿ. ಗೋಪಿನಾಥ್ ಅಲಿಯಸ್ ಗೋಪಿ ಸರ್. ಜಾನಿ ವಾಕರ್ ಅಲ್ವಾ? ಅದು ನನ್ನ ಅಡ್ಡ ಹೆಸರು ಸರ್. ಅಂದಹಾಗೆ ಮೊದಲು ಇವ್ರನ್ನ ಎಲ್ಲಿ ಭೇಟಿ ಆದ್ರಿ? ಸರ್, ನಾನೊಂದು ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್. ಅಲ್ಲಿ ಇವ್ರನ್ನ ನೋಡಿದೆ ಸರ್. ಅಲ್ಲ, ಇವ್ರು ನಿಮ್ಗೆ ಹ್ಯಾಕ್ ಫ್ರೆಂಡ್ ಆದ್ರು? ಒಂದಿಬ್ಬರ ಜೊತೆಗೆ ಇವರು ಕುಡಿಯೋದಕ್ಕಿಂತ ಬಾರಿ ಬಂದಿದ್ರು ಸರ್. ಚೆನ್ನಾಗಿ ಕುಡಿದ್ರು ಸರ್. 1,000 ರೂಪಾಯಿ ಬಿಲ್ ಆಯ್ತು. ಅವ್ರು ನನ್ನ ಹತ್ರ ಕರೆದು ಇದಕ್ಕೆ 500 ರೂಪಾಯಿ ಬಿಲ್ ಹಾಕು, ನಿನಗೆ 100 ರೂಪಾಯಿ ಕೊಡ್ತೀನಿ ಅಂದ್ರು ಸರ್. ನಾನು ಹಾಗೆ ಮಾಡಿದೆ ಸರ್. ಜೇಬಿಗೆ 100 ರೂಪಾಯಿ ಇಟ್ರು ಸರ್. ಅಲ್ಲಿಂದ ಕ್ಲೋಸ್ ಫ್ರೆಂಡ್ ಆದ್ವಿ ಸರ್. ಯಾವ ರೀತಿ? ಹೋಗೋ ಬಾರು ಅನ್ನೋಷ್ಟು ಕ್ಲೋಸ್ ಸರ್. ಇವನು ಈ ಲೆವೆಲ್ ಫ್ರಾಡ್ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಆಗಾಗ ನನಗೆ ಫೋನ್ ಮಾಡೋನು, ಫೋನ್ ನಂಬರ್ ಕೊಟ್ಟು ಫೋನಲ್ಲಿ ಮಾತಾಡೋಂತ ಸ್ಕ್ರಿಪ್ಟು ಡೈರೆಕ್ಷನ್ ಮಾಡೋನು ಸರ್. ಅವನು ಹೇಳಿದಂಗೆ ನಾನು ಫೋನಲ್ಲಿ ಪಟಪಟ ಅಂತ ಮಾತಾಡ್ತಾ ಇದ್ದೆ ಸರ್. ಸೂಪರ್ ಡೈರೆಕ್ಟ್ರು. ಅದೇನು ಜಾನಿ ವಾಕರ್ ಅಂತ ಹೆಸರು? ಸರ್, ನಾನು ಮೊದಲನೇ ಸಲ ಫೋನ್ ಮಾಡಿದಾಗ ಬಾರಲ್ಲಿ ಕೂತಿದ್ದೆ ಸರ್. ಯಾರು ಅಂತ ಕೇಳಿದ್ರು. ನನಗೆ ಕನ್ಫ್ಯೂಸ್ ಆಯ್ತು ಸರ್. ಅಣ್ಣ ಅಣ್ಣನ? ಅಣ್ಣ ಅಲ್ಲಮ್ಮ, ನಾನು ಫ್ರೆಂಡು. ಫ್ರೆಂಡು ನೀನ್ ನನಗಲ್ಲ, ಅವನಿಗೆ. ಜಡ್ಜಮ್ಮ, ಇವನು ಫ್ರಾಡ್ ಅಂತ ಇವನು ಒಪ್ಕೊಂಡಾಯ್ತು. ಅಲ್ಲ ಮಾರಾಯ, ನಿನಗೆ 100 ರೂಪಾಯಿ ಸಿಗ್ತದೆ ಅಂತ ನೀನು 1000 ರೂಪಾಯಿ ಯಜಮಾನಿಗೆ ಹೋಗೋದನ್ನೇ ಹಾಳು ಮಾಡಿದ್ಯಾ ನೀನು. ಇಲ್ಲೊಬ್ಬ ಪಂಚಾಮೃತ ಅಂತ ಒಬ್ಬ ಅಮಾಯಕ ಸಿಕ್ಕಿ ಬಿದ್ದಿದ್ದಾನೆ. ಎಲ್ಲ ತಪ್ಪುಗಳು ಅವನೇ ಮಾಡ್ದ ಅಂತ ಹೇಳು ಅಂತ ನಿನ್ನ ಬಾಯಿಗೆ 1000 ರೂಪಾಯಿ ತುರುಕಿ ನಿನ್ನೆ ಕೊಂಡುಕೊಳ್ಳಬಹುದಲ್ಲ ಅವನು. ಯಾರ? ನನ್ನ ಹಾಗೆ ಇದ್ದಾನಲ್ಲ ಅವನು. ನಮ್ಮನ್ನೆಲ್ಲ ಇಲ್ಲಿ ಸಿಕ್ಕಿಸಿಬಿಟ್ಟು ಯಾವುದೋ ಊರಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾನಲ್ಲ ಅವನು. ಡಬಲ್ ಆಕ್ಟಿಂಗ್ ಅಂತೀಯಾ? ಅವೆಲ್ಲ ಸಿನಿಮಾದಲ್ಲಮ್ಮ. ಹಾಗೆ ಹೇಳುವವರಿಗೆ ಮಂಡೇ ಇಲ್ಲ. ಮಾರ್ಚ್ 14ನೇ ತಾರೀಕು ಅವಳಿ ಜವಳಿ ದಿನ ಅಂತ ಆಚರಿಸುವುದು ಅದು ನನಗೆ ಗೊತ್ತುಂಟಾ? ಒಂದೇ ಮುಖ ಹೋಲುವವರು ಒಂದೇ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು, ಬೇರೆ ಬೇರೆ ಹೊಟ್ಟೆಯಲ್ಲಿ ಹುಟ್ಟುವುದು ಉಂಟು. ಅದು ನನಗೆ ಗೊತ್ತುಂಟಾ? ಈಗ ನನ್ನ ಮುಖ ಸರಿಯಾಗಿ ನೋಡಿ ಹೇಳು, ಅವನೇ ನಾನು ಅಂತ ನೋಡು. Fooling you, no. Schooling you, yes. Here we go, damn. Oh! Push the tempo. Where my hoes at? Here we go, boom, up to your grill. Come on! ಅಯ್ಯೋ, ನೀನ್ ಅವನಲ್ಲ, ಅವು ನೀನಲ್ಲ. ಅಯ್ಯೋ, ನೀನ್ ಅವನಲ್ಲ, ಅವು ನೀನಲ್ಲ, ನೀನ್ ಅವನಲ್ಲ. ಮೇಡಮ್, ಪಂಚಾಮೃತ ವಿರುದ್ಧ ಸಾಕ್ಷಿ ಹೇಳ್ತೀರಾ ನೀವು? ಮೇಡಮ್, ಪಂಚಾಮೃತ ರಿಲೀಸ್ ಮಾಡಿದ್ರೆ ಮೊದಲೇ ಫಿಕ್ಸ್ ಆಗಿರೋ ರೀತಿ ಅವ್ರನ್ನ ನೀವು ಮದುವೆ ಆಗ್ತೀರಾ? ಪ್ಲೀಸ್ ಪ್ರೊಸೀಡ್. ತಾವು ದೊಡ್ಡ ಬಿಸಿನೆಸ್ ವುಮನ್, ತುಂಬಾ ಹೆಸರು ಮಾಡಿದಿರಿ ಅಂತ ಎಲ್ರಿಗೂ ಗೊತ್ತು. ತಾವು ಮದುವೆ ಆಗಿ? ಹೌದು, ಮದ್ವೆನೂ ಆಯ್ತು, ಡಿವೋರ್ಸು ಆಯ್ತು. ಫಾರಿನ್ ಅಲ್ಲೇ ಬೆಳೆದಿದ್ ನನಗೆ ಈ ಮೇಲ್ ಶಾವಿನಿಸ್ಟಿಕ್ ಸೊಸೈಟಿನಲ್ಲಿ ನನ್ಗೆ ಅಡ್ಜಸ್ಟ್ ಆಗೋ ತರ ನನ್ ಗಂಡ ಆಗಿರ್ಲಿಲ್ಲ. ಯಾವಾಗ ನೋಡಿದ್ರು ನಿದ್ದೆ ಮಾಡದೆ ಕೆಲ್ಸ. ಡಿಸ್ಕಸ್ಟಿಂಗ್. ಅದಕ್ಕೆ ಅವನಿಗೆ ಡಿವೋರ್ಸ್ ಕೊಟ್ಟು ತುಂಬಾ ದಿನ ಒಂಟಿಯಾಗಿದ್ದೆ. ಒಂದಿನ ನನ್ನ ಪರ್ಸನಲ್ ಸೆಕ್ರೆಟರಿ ಪೋಸ್ಟ್ಗೆ ಇಂಟರ್ವ್ಯೂ ಕರೆದಿದ್ದೆ. ನನ್ನ ಕಂಪನಿ ಬಗ್ಗೆ ಗೊತ್ತಾ? ಗೊತ್ತು ಮೇಡಮ್. ಹೋಮ್ ಅಪ್ಲಯನ್ಸಸ್ ನಿಮ್ ಮೇನ್ ಪ್ರಾಡಕ್ಟ್. ಶೇರ್ ಚಾರ್ಟ್ ಅಲ್ಲಿ ಶೇರ್ ರೈಸಿಂಗ್ ಅಲ್ಲಿ. ನಿಮ್ ಶೇರ್ ವ್ಯಾಲ್ಯೂ 720 ರೂಪೀಸ್ 40 ಪೈಸೆ. ನಿಮ್ ಡೈಲಿ ಟರ್ನ್ ಓವರ್ 6 lakhs, ಮಂತ್ಲಿ ಟರ್ನ್ ಓವರ್ 1 crore 80 lakhs, ಇಯರ್ಲಿ ಟರ್ನ್ ಓವರ್ 22 crores. ಆಮ್ ಐ ರೈಟ್? ಗುಡ್. ಪಾಸಿಟಿವ್ ಅಪ್ರೋಚ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಕನ್ಯಾಕುಮಾರಿ ಹತ್ರ ನಿಂತ್ಕೊಂಡು ಈ ಕಡೆ ತಿರುಗಿ ನೋಡ್ತಾ ಇಂಡಿಯಾ ಎಲ್ಲಿಗೆ ಮುಗಿದೋಯ್ತು ಅಂದ್ರೆ ಅದು ನೆಗೆಟಿವ್ ಅಪ್ರೋಚ್. ಅದೇ ಈ ಕಡೆ ತಿರುಗಿ ಇಂಡಿಯಾ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪಾಸಿಟಿವ್ ಅಪ್ರೋಚ್. ನಿಮಗೆ ಇಷ್ಟವಾದ ತತ್ವ ಯಾವ್ದು? 2 ಮೇಡಮ್. ಒಂದು ನೆಪೋಲಿಯನ್ ಹೇಳಿದ್ದು, ಮಾತಾಡದೆ ಕೆಲಸ ಮಾಡಬೇಕು, ಕೆಲಸ ಮಾಡೋದ್ರ ಮೇಲೆ ಜನನೇ ನಮ್ಮ ಬಗ್ಗೆ ಮಾತಾಡಬೇಕು. ನಂಬರ್ 2 ಬರ್ನಾಡ್ ಶಾ ಹೇಳಿದ್ದು, ಈ ಪ್ರಪಂಚ ಯಾಕಿಗಿದೆ ಅಂತ ನೋಡೋದಕ್ಕಿಂತ ಈ ಪ್ರಪಂಚ ಯಾಕಿಗೆ ಇರಬಾರ್ದು ಅಂತ ನೋಡಿದ್ರೆ ಅವರೇ ಜಯಶಾಲಿಗಳು ಮೇಡಮ್. ಗುಡ್. ನೌ ಯು ಆರ್ ಇನ್ ಮೈ ಟೀಮ್. ಥ್ಯಾಂಕ್ ಯು ಮ್ಯಾಮ್. ಶ್ಯಾಮ್, ಸೆಕ್ರೆಟರಿ ಕೆಲಸ ಅಂದ್ರೆ 9 to 6 ಜಾಬ್ ಅಲ್ಲ, 24 hours ಜಾಬ್. ಆಫೀಸ್, ಮನೆ, ಏನೇ ಕೆಲಸ ಇದ್ರೂ ನೀವು ನೋಡ್ಬೇಕು. ಎಸ್ ಮೇಡಮ್, ನಾ ಬಂದಿರೋದೇ ಅದಕ್ಕೋಸ್ಕರ. ಗುಡ್. ಒನ್ ಮೋರ್ ಥಿಂಗ್, ನಿಮ್ ಬಾಸು ಹೆಂಗಸು ಅಂತ ಡೋಂಟ್ ಟೇಕ್ ಮೀ ಫಾರ್ ಗ್ರಾಂಟೆಡ್. ಐ ಡೋಂಟ್ ಬಿಲೀವ್ ಇನ್ ದಿಸ್ ಹೆಂಗಸರು ಗಂಡಸರು. ಐ ಡೋಂಟ್ ಲೈಕ್ ಇಟ್. ಇಸ್ ದಟ್ ಗುಡ್? ನಾನು ಅಷ್ಟೇ ಮೇಡಮ್, ನನಗೆ ಹೆಂಗಸರು ಗಂಡಸರು ಅದೆಲ್ಲ ಏನಿಲ್ಲ ಮೇಡಮ್. ಗುಡ್. ಎಸ್ ಮೇಡಮ್.
ಥ್ಯಾಂಕ್ ಯು ಮೇಡಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನೀನ್ ಇಲ್ಲಿಗೆ ಯಾಕೆ ಬಂದೆ? ಮ್ಯಾಮ್, ತಾವೇ ಹೇಳಿದ್ರಿ ಬೆಳಿಗ್ಗೆ ಬೆಳಿಗ್ಗೆ ತಮ್ಗೆ ಕಾಫಿ ಸಿಗರೇಟ್ ಎಲ್ಲ ತಂದ್ಕೊಡ್ಬೇಕು ಅಂತ ತಂದಿದ್ದೀನಿ ಮ್ಯಾಮ್. ಓಕೆ ಓಕೆ, ಅಲ್ಲಿ ಇಟ್ಬಿಟ್ಟು ಹೋಗು. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಏ, ನೆಕ್ಸ್ಟ್ ಟೈಮ್ ಇಂದ ನನ್ನ ರೂಮ್ಗೆ ಹೇಳ್ದೆ ಕೇಳ್ದೆ ಬರ್ಬೇಡ. ಓಕೆ? ಯಾಕೆ ಮ್ಯಾಮ್? ಯಾಕೆಂದ್ರೆ ಅಲ್ಲ ಮ್ಯಾಮ್, ಅದೇನಂದ್ರೆ ನಾನು ಹಿಂದೆ ವರ್ಕ್ ಮಾಡ್ತೀನಲ್ಲ ರಘುಪತಿ ಅಂತ, ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಇದೇ ತರ ಕಾಫಿ ತಗೊಂಡು ರೂಮ್ ಕೊಡ್ತಿದ್ದೆ. ಅವ್ರೇನು ಹೇಳ್ತಿರ್ಲಿಲ್ಲ ಮ್ಯಾಮ್. ಏ, ಅವ್ರ ಗಂಡಸು, ನಾನು ಹೆಂಗಸು. ಹೌದಾ ಮ್ಯಾಮ್? ಅಂದ್ರೆ ಗಂಡಸರು ಹೆಂಗಸರಿಗೆ ಏನಾರ ವ್ಯತ್ಯಾಸ ಇದೆಯಾ ಮ್ಯಾಮ್? ಇನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂಮಂಚ ರೆಡಿಯಾಗಿದೆ. ವಾಟ್ ಇಸ್ ದಿಸ್ ಶ್ಯಾಮ್? ಏನಿದಲ್ಲ? ಮ್ಯಾಮ್, ನಿಮ್ ಬೆಡ್ರೂಮ್ ಎಲ್ಲ ರೆಡಿ ಮಾಡಿದೀನಿ ನಿಮ್ಗೋಸ್ಕರ ಮ್ಯಾಮ್. ಇದೇನಿದು ಫಸ್ಟ್ ನೈಟ್ ತರ ಮಾಡಿದ್ದೀರಾ? ಆರ್ ಯು ಮ್ಯಾಡ್? ಮ್ಯಾಮ್, ಏನ್ ಮ್ಯಾಮ್ ನೀವು ನೋಡೋ ದೃಷ್ಟಿ ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್. ನನ್ಗೊಂದು ವಿಷಯ ಅರ್ಥ ಆಗಲ್ಲ ಮ್ಯಾಮ್. ಈ ಜನಗಳೆಲ್ಲ ಫಸ್ಟ್ ನೈಟ್ ಮಾತ್ರ ಗ್ರ್ಯಾಂಡ್ ಆಗಿ ಈ ತರ ಇರಬೇಕು, ಬೇರೆ ನೈಟ್ ಎಲ್ಲ ಡಲ್ ಆಗಿರ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತಾರೆ? ನನ್ನ ಪ್ರಕಾರ ಪ್ರತಿ ನೈಟು ಫಸ್ಟ್ ನೈಟ್ ತರ ಗ್ರ್ಯಾಂಡ್ ಆಗಿರ್ಬೇಕು ಮ್ಯಾಮ್. ಅದೆಲ್ಲ ಓಕೆ, ನೀವ್ಯಾಕೆ ಹಿಂಗ್ ಡ್ರೆಸ್ ಹಾಕೊಂಡು ಫಸ್ಟ್ ನೈಟ್ ರೆಡಿ ಆದಂಗೆ ಇಲ್ಯಾಕ್ ನಿಂತಿದ್ದೀರಾ? ಮ್ಯಾಮ್, ನಾನು ಯಾವಳು ಹಿಂಗೆ ಇರೋದು ಮ್ಯಾಮ್. ನನ್ನ ಪ್ರತಿ ರಾತ್ರಿನೂ ಮೊದಲ ರಾತ್ರಿ, ನನ್ನೆಲ್ಲ ನೈಟ್ ಫಸ್ಟ್ ನೈಟ್ ಅಂತ ಬದುಕೊಂಡ್ ಮ್ಯಾಮ್ ನಾನು. ಬಟ್ ಸ್ಟಿಲ್ ಐ ಆಮ್ ಬ್ಯಾಚುಲರ್ ಮ್ಯಾಮ್. ಬ್ಯಾಚುಲರ್. ಮ್ಯಾಮ್, ಅಲ್ಲಿ ನೋಡಿ, ಹಣ್ಣು ಹಾಲೆಲ್ಲ ಇಟ್ಟಿದ್ದೀನಿ, ಪೆಟಲ್ಸ್ ಎಲ್ಲ ಹಾಕಿ ಬೆಡ್ ರೆಡಿ ಮಾಡಿದ್ದೀನಿ. ನೀವು ಹಣ್ಣು ತಿಂದು ಹಾಲು ಕುಡ್ದು ಖುಷಿಯಾಗಿ ಒಬ್ರೆ ಸುಖವಾಗಿ ಒಬ್ರೆ ಮಲ್ಕೊಳ್ಳಿ ಮ್ಯಾಮ್. ಓಕೆ? ಮ್ಯಾಮ್, ನಿಮ್ಗೆ ಇನ್ನೇನಾದ್ರು ಬೇಕು ಅಂದ್ರೆ ನಾನು ಇಲ್ಲೇ ಹೊರಗೆ ಮಲಗಿರ್ತೀನಿ, ಕರೆದ್ಬಿಡಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ ಮ್ಯಾಮ್. ಅಂಡ್ ಐ ವಿಶ್ ಆಲ್ ಯುವರ್ ನೈಟ್ ಶುಡ್ ಬಿ ಫಸ್ಟ್ ನೈಟ್ ಮ್ಯಾಮ್. ಓಕೆ ಮ್ಯಾಮ್, ಬಾಯ್, ಗುಡ್ ನೈಟ್. ಶ್ಯಾಮ್, ಶ್ಯಾಮ್. ಮ್ಯಾಮ್, ಬಂದೆ ಬಿಸಿ ಬಿಸಿ ಕಾಫಿ ಮ್ಯಾಮ್. ನನಗೆ ಕಾಫಿ ಬೇಡ, ಚಳಿ ಜ್ವರ ಬಂದಿದೆ. ಚಳಿ ಜ್ವರನಾ ಮ್ಯಾಮ್? ಇನ್ನೊಂದು ಬ್ಲಾಂಕೆಟ್ ತಗೊಂಬನ್ನಿ ಪ್ಲೀಸ್. ಮ್ಯಾಮ್, ತಂದೆ ಮ್ಯಾಮ್. ಬೇಗ ಮ್ಯಾಮ್, ಇದು ಕಾಶ್ಮೀರ್ ಬ್ಲಾಂಕೆಟ್ ಮ್ಯಾಮ್, ತುಂಬಾ ಬಿಸಿ ಆಗ್ಬಿಡುತ್ತೆ. ಓದ್ಕೊಳ್ಳಿ ಮ್ಯಾಮ್. ಸಾಲ್ತಲ್ಲ, ಇನ್ನೊಂದು ತಗೊಂಬನ್ನಿ ಪ್ಲೀಸ್. ಇನ್ನೂ ಒಂದ ಮ್ಯಾಮ್? ತಂದೆ ಮ್ಯಾಮ್. ಮ್ಯಾಮ್, ಓಕೆ. ಶ್ಯಾಮ್, ಮ್ಯಾಮ್, ಒನ್ ಮೋರ್ ಪ್ಲೀಸ್. ಮ್ಯಾಮ್, ಮ್ಯಾಮ್. ಒನ್ ಮೋರ್ ಬ್ಲಾಂಕೆಟ್, ಒನ್ ಮೋರ್ ಬ್ಲಾಂಕೆಟ್. ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್, ಇಲ್ಲ ಮ್ಯಾ, ನನ್ನ ಕೈಲಿನ ಆಗಲ್ಲ ಮ್ಯಾ. ಈ ಮನೇಲಿ ಇಷ್ಟು ಬ್ಲಾಂಕೆಟೇ ಇಲ್ಲ ಮ್ಯಾ. ನಿಮಗ್ ಬಂದಿರೋ ಈ ಚಳಿ ಜ್ವರ ಎಂತದ್ದು ಅಂದ್ರೆ ಬ್ಲಾಂಕೆಟ್ ಅಲ್ಲ ಮ್ಯಾ, ಬೆಡ್ಡೇ ತೆಗೆದು ಹೊಸರು ಈ ಚಳಿ ಜ್ವರ ಹೋಗಲ್ಲ ಮ್ಯಾ. ಇದು ಹೊರಗಡೆ ಅಟ್ಮಾಸ್ಫಿಯರ್ ಇಂದ ಬಂದಿರೋ ಚಳಿ ಅಲ್ಲ ಮ್ಯಾ, ಒಳಗಡೆಯಿಂದ ಬಂದಿರೋ ಚಳಿ ಮ್ಯಾ. ಈ ಹೆಣ್ಣು ಅನ್ನೋದೊಂದು ಐಸ್ ಗಡ್ಡೆ, ಹಿಮಾಲಯ ಇದ್ದಂಗೆ. ಗಂಡು ಅನ್ನೋದು ಬೆಂಕಿ, ಶಾಖ, ಸೂರ್ಯ ಇದ್ದಂಗೆ. ಆ ಸೂರ್ಯನ ಶಾಖ ಹಿಮದ ಮೇಲೆ ಬಿದ್ರೇನೆ ಹಿಮ ಕರಗಿ ನೀರಾಗಿ ಗಂಗೆಯಾಗಿ ಸಮುದ್ರ ಸೇರಿ ಅದ್ರ ಜೀವನ ಪಾವನ ಆಗೋದು ಮ್ಯಾಮ್. ಇಲ್ಲ ಅಂದ್ರೆ ಈ ಹೆಣ್ಣು ಅನ್ನೋಳು ಈ ಫ್ರಿಡ್ಜ್ ಅಲ್ಲಿ ಫ್ರೀಜ್ ಅಲ್ಲಿ ಇಟ್ಟಿರ್ತಾರಲ್ಲ ಐಸ್ ಗಡ್ಡೆ ಹಂಗಾಗ್ಬಿಡ್ತಾಳ ಮ್ಯಾಮ್. ಮ್ಯಾಮ್, ಮನುಷ್ಯನಿಗೆ ಕೋಟಿ ಕೋಟಿ ಇದ್ರೇನು, ಸುಪ್ಪತ್ತಿಗೆಲ್ ಮಲಗಿದ್ರೇನ್ ಮ್ಯಾಮ್, ಆದ್ರೆ ಒಂಟಿಯಾಗಿ ಮಲಗೋದ್ರಲ್ಲಿ ಏನಿದೆ ಸುಖ ಮ್ಯಾಮ್. ಚಾಪೆಲ್ ಮಲಗಿದ್ರು ಒಂದು ಗಂಡಿಗೊಂದು ಹೆಣ್ಣು, ಒಂದು ಹೆಣ್ಣಿಗೊಂದು ಗಂಡು ಇರ್ಲೇಬೇಕು ಮ್ಯಾಮ್. ಐ ಆಮ್ ಸಾರಿ, ಡೋಂಟ್ ಮಿಸ್ಟೇಕ್ ಮೀ ಮ್ಯಾಮ್. ನಿಮ್ಗೊಬ್ಬ ಗಂಡು ಡಾಕ್ಟರ್ ಕರ್ಕೊಂಡ್ಬರ್ತೀನಿ ಮ್ಯಾಮ್. ಓಕೆ ಮ್ಯಾಮ್? ಓಕೆ, ಬಾಯ್ ಮ್ಯಾಮ್. ಶ್ಯಾಮ್, ಶ್ಯಾಮ್. ಬಂದೆ ಮ್ಯಾಮ್, ಬಂದೆ ಶ್ಯಾಮ್, ಮ್ಯಾಮ್. ಎಸ್ ಮ್ಯಾಮ್. ಏನಿದು?
ಏನಿದು ನೆನ್ನೆ ರಾತ್ರಿ ಏನ್ ಮಾಡ್ದೆ? ನಿನ್ನೆ ರಾತ್ರಿ ಊಟನೂ ಮಾಡಿದೆ ಮಲಗಿದೆ ಸುಳ್ಳು ಮ್ಯಾಮ್. ಹೇಳ್ಬೇಡ. ನೆನ್ನೆ ರಾತ್ರಿ ನಾನು ಬ್ಲೂ ಡ್ರೆಸ್ ಹಾಕಿದ್ದೆ. ಇದು ನಾನೇ ಚೇಂಜ್ ಮಾಡಿದೆ ಮ್ಯಾಮ್. ವಾಟ್? ಅದೇ ಮ್ಯಾಮ್, ಚಳಿ ಜ್ವರ ಬಂದು ಸಫರ್ ಆಗಿದ್ರಿ, ಮತ್ತೆ ಆತರ ಆಗ್ಬಾರ್ದು ಅಂತ ನಾನೇ ಚೇಂಜ್ ಮಾಡ್ಬಿಟ್ಟೆ ಮ್ಯಾಮ್. ಡೋಂಟ್ ಮಿಸ್ಟೇಕ್ ಮಿ ಮ್ಯಾಮ್. ಚೇಂಜ್ ಮಾಡ್ಬೇಕಾದ್ರೆ ನಾನು ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದೆ ಮ್ಯಾಮ್. ಅಯ್ಯೋ ನಾನು ಕಣ್ಣು ಮುಚ್ಕೊಂಡು ಮಾಡ್ಬಿಟ್ಟೆ ಮ್ಯಾಮ್. ಅದು ನಿಮಗೆ ಈ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸ ಇಲ್ಲಲ್ಲ ಮ್ಯಾಮ್, ಅದಕ್ಕೆ ಒಂದು ಧೈರ್ಯ ಮಾಡ್ಬಿಟ್ಟೆ. ಸಾರಿ ಮ್ಯಾಮ್. ನಿನ್ನ ಈ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಸಂಬಳ ಇಲ್ಲದೆ ಇದೇ ಕೆಲಸ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ತರ ಕೆಲಸ ಮಾಡಕ್ಕೆ ಸಂಬಳ ಬೇರೆ ಕೊಡ್ಬೇಕಾ? ಅರ್ಥ ಆಗ್ಲಿಲ್ಲ ಮ್ಯಾಮ್. ಅರ್ಥ ಆಗ್ಲಿಲ್ವಾ? ಗಂಡನ್ಗೆ ಯಾರಾದ್ರೂ ಸಂಬಳ ಕೊಡ್ತಾರ? ಓಹೋ, ಅರ್ಥ ಆಯ್ತು ಮ್ಯಾಮ್, ಅರ್ಥ ಆಯ್ತು. ಗಾಟ್ ಇಟ್ ಮ್ಯಾಮ್. ನನಗ್ ತಾಳಿ ಯಾವಾಗ ಕಟ್ತೀರಾ ಮ್ಯಾಮ್? ಸ್ಟುಪಿಡ್, ತಾಳಿ ನೀ ನನ್ ಕಟ್ಬೇಕು. ಹೌದಾ ಮ್ಯಾಮ್? ಮ್ಯಾಮ್, ಇದ್ರಲ್ಲಿ ಮಾತ್ರ ಗಂಡು ಹೆಣ್ಣು ಎಲ್ಲ ನೀವು ಈಕ್ವಲ್ ರೈಟ್ಸ್ ಹೋರಾಡೋರಲ್ಲ ಮ್ಯಾಮ್. ಡೋಂಟ್ ಜೋಕ್. ಮನಸ್ ಮಾಡಿದ್ರೆ ನಾನೇ ತಾಳಿ ಕಟ್ಬಿಡ್ತೀನಿ. ನನಗೇನ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಹಾಗೆ ಮಗುನು ನಾನೇ ಹೆತ್ಕೊಟ್ಬಿಡ್ಲ ಮ್ಯಾಮ್. ಹಾಯ್ ಶ್ಯಾಮ್. ಹಾಯ್. ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬನ್ನಿ, ನಿಮ್ಗೊಂದು ಸರ್ಪ್ರೈಸ್ ಇದೆ. ಬನ್ನಿ. ಸರ್ಪ್ರೈಸ್? ಹಲೋ ಫ್ರೆಂಡ್ಸ್, ನಾನ್ ಹೇಳಿದ್ನಲ್ಲ ನಮ್ ಕಂಪನಿ ಮ್ಯಾನೇಜರ್ ಇವ್ರೆ, ಶ್ಯಾಮ್ ಪ್ರಸಾದ್. ನಾವಿಬ್ರು ಮದ್ವೆ ಮಾಡ್ಕೋತಾ ಇದೀವಿ. ಯಾವಾಗ ಸರ್ ನಿಮ್ ಮದ್ವೆ? ಅಲ್ಲ, ಈ ನ್ಯೂಸ್ ನ ಈಗ್ಲೇ ಫ್ಲಾಶ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನೋ ಶ್ಯಾಮ್, ನೀವ್ ಯಾತಕ್ಕೂ ವರಿ ಮಾಡ್ಬಿಡಿ. ಈ ನ್ಯೂಸ್ ಇವತ್ತೇ ಬರ್ಬೇಕು. ಫ್ರೆಂಡ್ಸ್, ಇದಕ್ಕೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟು ಮೇಕ್ ದಿಸ್ ಅ ಗ್ರೇಟ್ ಕವರ್ ಸ್ಟೋರಿ. ಓಕೆ? ಅಷ್ಟು ಚೆನ್ನಾಗಿದ್ದ ನನ್ ಶ್ಯಾಮ್ ಇದ್ದಕ್ಕಿದ್ದಾಗ ಎಲ್ಲೋದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಅವ್ರನ್ನ ಇನ್ನೂ ಲವ್ ಮಾಡ್ತೀನಿ. ಯೋರ್ ಆನರ್, ದಯವಿಟ್ಟು ಅವ್ರಿಗೆ ಯಾವ ಶಿಕ್ಷೆನೂ ಕೊಡ್ಬೇಡಿ ಅಂತ ನಾ ಕೇಳ್ಕೊತೀನಿ. ಸಾಕ್ಷಿನ ವಿಚಾರಣೆ ಮಾಡ್ಬೇಕಾ? ಇವರನ್ನು ನಾನೆಂತ ವಿಚಾರಿಸುವುದು? ಇವರು ನನ್ನ ಪರ ವಕೀಲರಂತೆ ನನ್ನ ಪರವಾಗೇ ಮಾತಾಡ್ತಿದ್ದಾರಲ್ಲ. ಆದ್ರೂ ಕೂಡ ನಾನು ಸರ್, DNA ರಿಪೋರ್ಟ್ ಬಂದಿದೆ ಸರ್. ಸಿಕ್ಕಾಕೊಂಡ ನನ್ನ ಮಗ. 2 ರಿಪೋರ್ಟ್ ಒಂದೇ ತರ ಇದೆ ತಾನೆ? ಇಲ್ಲ ಸರ್, 2 ಬೇರೆ ಬೇರೆ ಅಂತಾನೆ ರಿಪೋರ್ಟ್ ಬಂದಿದೆ. ಬೇರೆ ಅಂತನಾ? ಹೇಗಯ್ಯ ಬಟ್ ನೀನ್ ಯಾಕೆ ತಡ್ದೆ? ನಮ್ಮೆಲ್ರಿಗೂ ಮೋಸ ಮಾಡಿದ್ರು ಜೀವಂತವಾಗಿರ್ಬೇಕಾ? ತಪ್ಪು. ಯಾರ್ ಜೀವಂತವಾಗಿರ್ಬೇಕೋ ಯಾರು ಇರ್ಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ದೇವ್ರಿದಾನೆ. ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅಂತ ಹೇಳಕ್ಕೆ ಜಡ್ಜ್ ಇದ್ದಾರೆ. ಅವನಿಂದ ಮೋಸ ಹೋಗಿರೋರು ನಾವು. ಗೊತ್ತಿಲ್ವಾ ನಿನ್ಗೆ? ಬೇರೆಯವ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ ಮೇಲೆ ನಿಜವಾದ ಪ್ರೀತಿ ಇತ್ತು ಅಂತ ನನಗ್ ನಂಬಿಕೆ ಇದೆ. ನಿನ್ಗೇನ್ ಹುಚ್ಚ? ಅವ್ರು ಒಳ್ಳೆಯವರೋ ಕೆಟ್ಟವರು, ನನ್ ಪ್ರೀತಿ ಮಾತ್ರ ಬದಲಾಗಲ್ಲ. ಈತ ಕಾಲೇಜ್ ಚಕ್ಕರ್ ಹೊಡೆದ್ರು 100ಕ್ಕೆ 100% ಮಾರ್ಕ್ಸ್ ತೆಗೆಯುವಂತ ಬುದ್ಧಿವಂತ. ತನ್ನ ಬುದ್ಧಿವಂತಿಕೆಯಿಂದ ಈತ ಜನಗಳಿಗೆ ಮೋಸ ಮಾಡಿರೋದು ಕೇವಲ ತನ್ನ ಸ್ವಾರ್ಥಕ್ಕೋಸ್ಕರ ಅಂತ ಸ್ವತಃ ಇವರ ಅಣ್ಣನೇ ಹೇಳಿಕೆ ಕೊಟ್ಟಿದ್ದಾರೆ. ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡು ಹಲವಾರು ಹುಡುಗಿಯರನ್ನ ಬೇರೆ ಬೇರೆ ವೇಷಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಿಸಿ ಹೊಸ ರೀತಿಯಲ್ಲಿ ಅವ್ರನ್ನ ಮೋಸ ಮಾಡಿದ್ದಾನೆ. ಹೊಸ ರೀತಿಯಲ್ಲಿ ಈತ ಎಂಥ ಬುದ್ಧಿವಂತ ಅನ್ನೋದು ಕೋರ್ಟ್ ನಲ್ಲಿ ವಾದಕ್ಕೆ ಪ್ರತಿವಾದ ಮಾಡ್ತಿರ್ಬೇಕಾದ್ರೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಐ ಅಗ್ರಿ, ಹಿ ಇಸ್ ಎ ಜೀನಿಯಸ್, ಬಟ್ ಹಿ ಇಸ್ ಆನ್ ಈವಲ್ ಪರ್ವರ್ಟೆಡ್ ಕ್ರಿಮಿನಲ್ ಜೀನಿಯಸ್ ಇನ್ ಕ್ರೈಮ್. ಈತ ಜನಿವಾರನ್ನು ಹಾಕೋತಾನೆ, ಬಿರಿಯಾನಿನೂ ತಿಂತಾನೆ, ಅವಶ್ಯಕತೆ ಬಿದ್ದಾಗ ನೀರನ್ನ ಬೀರು ಅಂತ ಮಾರಾಟ ಮಾಡ್ತಾನೆ. ಅದೇ ರೀತಿ ಹೆಣ್ಮಕ್ಳ ಬಾಳ್ನಲ್ಲಿ ಆಟ ಆಡಿ ಇವರಿಗೆ ಮೋಸ ಮಾಡಿ ಯಾಮಾರಿಸಿದಾನೆ. ಸ್ವತಃ ರಕ್ತ ಸಂಬಂಧನೇ ಒಪ್ಕೊಳ್ಳೋರು ಈತ ತಾನು ಮಾಡಿರೋ ಅಪರಾಧನ ಹೇಗೆ ಒಪ್ಕೋತಾನೆ ಇವರ ಆನರ್? ತನ್ನ ನಟನಾ ಕೌಶಲ್ಯದಿಂದ ಹಲವಾರು ಜನರನ್ನ ಮರಳು ಮಾಡಿದ್ದಾನೆ. ಈ ಕೇಸನ್ನ ನೋಡೋಕೆ ಬಂದ ಜನ ಇವನ ನಟನೆಯನ್ನ ನೋಡಿ ಮೈ ಮರೆತು ನಾನವನಲ್ಲ ಅಂತ ಕೂಗ್ತಾ ಇದ್ರು. ಅದನ್ನ ತಾವು ನೋಡಿದಿರಿ. ಆದ್ರೆ ನ್ಯಾಯ ಮೈಮರಿಯಲ್ಲ, ಕಾನೂನು ಮೈಮರಿಯಲ್ಲ ಮಿಸ್ಟರ್ ಜೋಸೆಫ್ ಫರ್ನಾಂಡಿಸ್.
ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ 493, 494, 495, 496 ಹಾಗೂ 497 ಪ್ರಕಾರ ನ್ಯಾಯಾಲಯದ ವತಿಯಿಂದ ಅತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಕೇಸಿನ ತೀರ್ಪನ್ನು ಮುಂದಿನ ವಾರ ಹೇಳಲಾಗುವುದು. ಕೋರ್ಟ್ ಇಸ್ ಅಡ್ಜರ್ನ್. ಗುಡ್ ಮಾರ್ನಿಂಗ್ ಸರ್. ಸರ್, ಪಂಚಾಮೃತ ಅನ್ನಪೂರ್ಣಮ್ಮನ ಮಗ ಅಲ್ಲ ಅನ್ನೋದಕ್ಕೆ ಸಾಕ್ಷಿ ತಂದೀನಿ ಸರ್. ಏನೇ ಅದು? ಆ ಎಮ್ಮನ್ಗೆ 4 ಜನ ಗಂಡ್ಮಕ್ಳು, ಇಬ್ರು ವಿಜಯನಗರದಲ್ಲಿದ್ದಾರೆ, ಇಬ್ರು ಫಾರಿನ್ ನಲ್ಲಿದ್ದಾರೆ. ಅಂದ್ರೆ ಅನ್ಪೂರ್ಣಮ್ಮನ್ನ ಪಂಚಾಮೃತ ಅಮ್ಮ ಅಂತ ಕರೆದಿದ್ ಸುಳ್ಳು. ಏನಯ್ಯ, ಅನ್ಪೂರ್ಣಮ್ಮನ ಮಕ್ಕಳ ಮನೆ ಎಲ್ಲಿದೆ ಅಂತ ಗೊತ್ತೇನೆಯ ನಿನಗೆ? ನಮ್ ತಾಯಿನೇ ಅನ್ಪೂರ್ಣಮ್ಮ. ಅವ್ರೆಲ್ಲಿದ್ದಾರೆ? ಯಾರು ಗೊತ್ತು ಸರ್? ಎಲ್ಲೋ ಹೋಗ್ಬಿಡ್ತಾರೆ, ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದು ಗೊತ್ತಾಗಲ್ಲ ಸರ್. ಮೊನ್ನೆ ಅಲ್ಲೆಲ್ಲೋ ಮಂಗಳೂರಲ್ಲಿ ಇದಾರೆ ಅಂತ ಕೇಳ್ಪಟ್ಟೆ. ಮಂಗಳೂರಲ್ಲಿ ಇದ್ದಿದ್ ಮನೆ ಮಾರಿ ಆ ಹಣನ ವೃದ್ಧಾಶ್ರಮ ಕೊಟ್ಟಿದ್ ನಿಮ್ಗೆ ಗೊತ್ತಾ? ಅದ್ ಹೇಗ್ ಕೊಟ್ಬಿಡ್ತಾರೆ ಸರ್? ಏನ್ ಅವಳು ಇಷ್ಟ ಬಂದಂಗೆ ಯಾವನಿಗೋ ಕೊಟ್ಬಿಟ್ರೆ ನಾವು ಬದುಕಿರೋವಾಗ್ಲೆ ನಾವು ಸುಮ್ನೆ ಬಿಟ್ಬಿಡ್ತೀವ? ಹೋಗಿ ಕೇಳ್ತೀವಿ. ಎಲ್ಲಿ? ಸುಡ್ಗಾಡಲ್ಲ. ಏನ್ ಹೇಳ್ತಿದ್ದೀರಾ ಸರ್ ನೀವು? ಏಯ್, ನಿಮ್ಮ ತಾಯಿ ಸತ್ತು 1 ವರ್ಷ ಆಗಿದೆ ಕಣ್ರು. ಕೇವಲ ಹಣಕ್ಕೋಸ್ಕರ ಹೆತ್ತು ತಾಯಿನ ಮನೆಯಿಂದ ಹೊರ ಕಳಿಸ್ಬಿಟ್ಟು ಅವ್ರು ಜೀವಂತವಾಗಿದಾರಾ, ಸತ್ತಿದಾರಾ, ಬದುಕಿದಾರಾ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಲ್ಲ ನೀವು ಮಕ್ಳ. ಏಯ್, ಜಾಸ್ತಿ ಮಾತಾಡಿದ್ರೆ ಒಳಗ್ ಹಾಕ್ಬಿಡ್ತೀನಿ. ರಾಸ್ಕಲ್ಸ್. ನನ್ ತಂಗಿ ಲೈಫ್ ನ ಸ್ಪಾಯ್ಲ್ ಮಾಡ್ದವನ್ನ ಜೈಲಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ನಾಳೆ ಅವನೇನಾದ್ರು ಕೋರ್ಟ್ ಕೇಸ್ನಲ್ಲಿ ಗೆದ್ದು ಆಚೆ ಬಂದ ಅಂದ್ರೆ ಅವನಲ್ಲೇ ಮುಗಿಸ್ಬಿಡಿ. ಇಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಪಂಚಾಮೃತನ ಮೇಲೆ ಹೊರಿಸಿರುವ ಅಪರಾಧಗಳು ನಂಬಿಕೆ ದ್ರೋಹ, ವಂಚನೆ. ಇದೆಲ್ಲ ನಡೆದಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಆದ್ರೆ ಇದನ್ನ ಮಾಡಿದ್ದು ನಾನಲ್ಲ ಅನ್ನೋದೇ ಅವರ ದೃಢವಾದ ವಾದ. ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ದು ಯಾರು? ಅದನ್ನ ನಿರೂಪಿಸೋದೇ ಈ ಕೇಸಿನ ಮುಖ್ಯವಾದ ಉದ್ದೇಶ. ಪೊಲೀಸ್ ಹುಡುಕೊಂಡು ಹೋಗದೆ ತಾನಾಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ್ದ ಮಿಸ್ಟರ್ ಡೇವಿಡ್ ಫೆರ್ನಾಂಡಸ್ ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ಆದರೆ DNA ಟೆಸ್ಟ್ ರಿಸಲ್ಟ್ ಅಲ್ಲಿ ಇವರಿಬ್ಬರು ಅಣ್ಣ ತಮ್ಮಂದರಲ್ಲ ಅಂತ ಪ್ರೂವ್ ಆಗಿದೆ. ರೇಖಳ ಅಣ್ಣನಿಗೆ ಲಂಚ ಕೊಟ್ಟು ಕೆಲಸ ಸಾಧಿಸ್ಕೋಬಹುದು ಅನ್ನೋದಕ್ಕೆ ತಕ್ಕ ಶಾಸ್ತಿ ಆಗಿದೆ. ಲಂಚಕ್ಕೆ ಯಾವತ್ತೂ ಕುಮ್ಮಕ್ ಕೊಡಬಾರದು ಅನ್ನೋ ಜಾಗೃತಿ ಜನಗಳ ಮಧ್ಯದಲ್ಲಿ ಬಂದ್ರೆ ಮಾತ್ರನೇ ಈ ದೇಶದಿಂದ ಲಂಚಾವತಾರನ ಸಂಪೂರ್ಣವಾಗಿ ನಿರ್ಮೂಲ ಮಾಡಬಹುದೇ ಹೊರತು ಬರೀ ಘೋಷಣೆಯಿಂದ ಅಲ್ಲ. ಹಾಗೆ ಭಕ್ತಿ ಅನ್ನೋದನ್ನು ಹೆಚ್ಚಾದ್ರೆ ಹುಚ್ಚಾಗಿ ತನ್ನಂತಾನೇ ಮರ್ತೋಗೋ ಸ್ಥಿತಿಗೆ ತಂದುಬಿಡುತ್ತೆ ಅನ್ನೋದಕ್ಕೆ ಸಾಕ್ಷಿ ರಾಧಾ ಚಂದ್ರಾಬಾಯಿ ವಿಷಯದಲ್ಲಿ ನಡೆದಿದೆ. ಮಿಸ್ಟರ್ ಜೋಸೆಫ್ ಫೆರ್ನಾಂಡಸ್ ಮನೆ ಬಿಟ್ಟು ಹೋದ ನಂತರ ಹಲವಾರು ಹೆಸರುಗಳಲ್ಲಿ ಹಲವಾರು ಮೋಸಗಳು ಮಾಡಿದ್ದಾರೆ ಅನ್ನೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದನ ನಾನು ಒಪ್ಕೋತೀನಿ. ಆದ್ರೆ ಈ ಪಂಚಾಮೃತಾನೇ ಆ ಜೋಸೆಫ್ ಫೆರ್ನಾಂಡಸ್ ಅಂತ ಊಹಿಸಬಹುದೇ ಹೊರತು ಯಾವ ಸಾಕ್ಷಿನೂ ಆಧಾರ ಪಡಿಸಲಿಲ್ಲ. ಸಾಕ್ಷಿ ಆಧಾರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ಮೇಲೆ ಪಂಚಾಮೃತ ಅಪರಾಧಿ ಅಂತ ಸಂದೇಹ ಪಡಬಹುದೇ ಹೊರತು ಪಂಚಾಮೃತಾನೇ ಅಪರಾಧಿ ಅಂತ ಆಧಾರಪೂರ್ವಕವಾಗಿ ನಿರೂಪಿಸಲು ಸಾಧ್ಯವಿಲ್ಲ. ಪಂಚಾಮೃತ ಅವರ ಮೇಲಿರೋ ಮೊಕದ್ದಮೆ ಸಂದೇಹಾಸ್ಪದವಾಗಿರೋದ್ರಿಂದ ಪಂಚಾಮೃತ ಅವರಿಗೆ ಪೂರಕವಾಗಿ ಈ ಕೋರ್ಟ್ ಅವರನ್ನ ಬಿಡುಗಡೆ ಮಾಡುತ್ತಿದೆ. ಏನಯ್ಯ ಪ್ರೂಫ್ ಸಿಕ್ಬಿಡ್ತು, ಅವ್ನು ಸಿಕ್ಕಾಕೊಂಡ. ಪಂಚಾಮೃತ ನಿರಪರಾಧಿ ಅಂತ ಜಡ್ಜ್ಮೆಂಟ್ ಆಗೋಯ್ತು ಸರ್. ಹೌದು ಸರ್. ಸರ್ ಅವನು ಅಲ್ಲ ಸರ್. ಏನಯ್ಯ ಹೇಳ್ತೀಯ? ಅಯ್ಯೋ ಹೌದು ಸರ್, ನಿಜವಾಗ್ಲೂ ಅವನು ಅಲ್ಲ ಸರ್. ಏನಯ್ಯ? ಅಯ್ಯೋ ಅಲ್ಲಿ ನೋಡಿ ಸರ್, ರಂಜನೀಶ್ ಸ್ವಾಮಿನಾ. ರಂಜನೀಶ್? ರಂಜನೀಶ್ ಸರ್ ಇಲ್ಲಿ ನೋಡಿ ಸರ್, ಸಮರಸಿಂಹ ರೆಡ್ಡಿ.
ಸರ್ ಆ ಕಡೆ ನೋಡಿ ಸರ್, ವಿಜಯ್ ಮಿತ್ತಲ್. ಸರ್ ಈ ಕಡೆ ನೋಡಿ ಸರ್, ಶ್ಯಾಮ್ ಪ್ರಸಾದ್. ಶ್ಯಾಮ್ ಶ್ಯಾಮ್ ಸ್ವಾಮಿ ಫಾಲೋ ಮಾಡು. ಆಗಲಿ ಬಂದಿದ್ದೀ. ನಾನವನಲ್ಲ, ನಾನವನಲ್ಲ. ಸ್ವಾಮಿ ಸ್ವಲ್ಪ ಬೇಗ ಹೋಗು. ಗಾಡಿ ಅದಿ. ಡ್ರೈವ್ ಫಾಸ್ಟ್, ಡ್ರೈವ್ ಫಾಸ್ಟ್. ವಿಜಯ್ ಶ್ಯಾಮ್ ರೆಡ್ಡಿಗಾರು. ವಿಜಯ್ ಬೇಗ ಹೋಗಯ್ಯ. ರೆಡ್ಡಿಗಾರು ఆగండి. ఆగమంటుంటే ఎక్కడికి వెళ్తున్నారు? రాజేష్ నిల్చుకోండి. ಶ್ಯಾಮ್ ನಿಲ್ಲು. విజయ్ ಬೋರ್ಡ್ ಬರ ನಿಂತ್ಕೋ. ಎಲ್ಲ ಗಾಡಿಗಳು ಇಲ್ಲೇ ಇದೆ, ಇಲ್ಲೇ ಎಲ್ಲೋ ಇದ್ದೇ ಇರ್ತಾರೆ. ಜೋಸಫ್, ಏನೋ ಇದೆಲ್ಲ? ಅವರೆಲ್ಲ ಯಾರು? ಏಯ್, ಅವರೆಲ್ಲ ಯಾರು? ಯಾರು ಹೇಳು, ಹೇಳು, ಹೇಳು. ಆ ಪಂಚಾಮೃತ ಎಲ್ಲಿ? ಸಮರಸಿಂಹ ರೆಡ್ಡಿ, ರಂಜನೀಶು, ವಿಜಯ ಮಿತ್ತಾಲು, ಶ್ಯಾಮ್ ಪ್ರಸಾದ್ ಎಲ್ಲ ಬೇರೆ ಬೇರೆನಾ? ನೀನ್ ಹ್ಯಾಕ್ ಬಂದೆ ಇಲ್ಲಿ? ಏನಕ್ ಬಂದೆ? ನಿನ್ ಉದ್ದೇಶ ಏನು? ಅಲ್ಲಿ ನೋಡಿ, ಅವ್ರನ್ನೆಲ್ಲ ಯಾರು ಅನ್ಕೊಂಡ್ರಿ? ಆ 4 ಜನ ಈ 4 ಹುಡುಗಿರ್ ಲವ್ವರ್ಸು, ಗಂಡ, ವುಡ್ ಬಿ, ಪ್ರಿಯತಮ. ಅವನು ಶ್ರೀಕಾಂತ್ ಅಂತ, ಆ ತೆಲುಗು ಹುಡುಗಿ ಮದುವೆ ಆಗ್ಬೇಕಾಗಿದ್ದ ಹುಡುಗ. ಅವನು ವಿನಯ್, ನಮ್ಮ ಮ್ಯಾಮ್ ಗಂಡ, ಅಮ್ಮವ್ರ ಗಂಡ. ಅವನು ರಘುಸ್ವಾಮಿ, ಆಶ್ರಮದಲ್ಲಿ ರಾಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಇವ್ ನಾರಾಯಣ ಅಂತ ರೇಖಾ ಮನೆ ಪಕ್ಕದಲ್ಲೇ ಇದ್ದ. ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನ್ನ ಬಿಟ್ಬಿಟ್ಟು ಇಂಗ್ಲಿಷ್ ಅವ್ನ್ ಬೇಕು, ಲಂಡನ್ ಅವ್ನ್ ಬೇಕು ಅಂತ ಆ ವಿಜಯ್ ಮಿತ್ತಲ್ ಹತ್ರ ಸ್ಟೈಲ್ ಆಗಿ ಎಡು ಬಿದ್ಲು. ಕೋರ್ಟ್ ಮೆಟ್ಲತ್ತಿ ಚಪ್ಲಿ ಸೌಸದ ಮೇಲೆ ಇಂಗ್ಲಿಷ್ ಹೈಟೆಕ್ ಲವ್ಗೂ ಕನ್ನಡ ನಿಜವಾದ ಪ್ರೀತಿಗೂ ವ್ಯತ್ಯಾಸ ಗೊತ್ತಾಗಿದೆ ಅನ್ಕೊಂತೀನಿ ಅವಳಿಗೆ. ಆ ಕೃಷ್ಣನ ಆಶ್ರಮದಲ್ಲಿ ಅವನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ, ಅವಳು ಅವನ್ನ ಪ್ರೀತಿಸ್ತಾ ಇದ್ಲು. ಅದೇನೋ ಒಂದು ಹುಚ್ಚು ಕನಸು ಬಿತ್ತು ಅಂತ ದೇವ್ರನ್ನೇ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡಿ ಅವನ್ ಹೃದಯನೇ ಒಡೆದ್ಬಿಟ್ಲು. ಆಮೇಲೆ ನಾನ್ ದೇವರಾಗಿ ಬಂದು ಅವಳಿಗೆ ಬುದ್ಧಿ ಕಲಿಸ್ಬೇಕಾಯ್ತು. ಆ ದೇವ್ರ ಗಂಡಾಗಿ ಸಿಗದೆ ಇದ್ರು ದೇವ್ರಂತ ಗಂಡ ಒಬ್ಬ ಸಿಕ್ಕಿದಾನೆ ಅನ್ಕೊಂತೀನಿ. ನನ್ನ ಫ್ರೆಂಡ್ ಶ್ರೀಕಾಂತ್ ಜೊತೆ ಹುಡುಗಿಗೆ ನಿಶ್ಚಿತಾರ್ಥ ಆಗಿದ್ರು ಕೂಡ ಸಿನಿಮಾ ಹುಚ್ಚು, ಸಿನಿಮಾ ಹೀರೋಗಳ ಭ್ರಮೆಯಿಂದ ಜೀವನನೇ ಹಾಳು ಮಾಡ್ಕೊಳಕ್ ಹೊರಟಿದ್ಲು. ಅವಳ ಸಿನಿಮಾ ನಾಯಕ ಖಳನಾಯಕನೂ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ರೀಲ್ಗೂ ರಿಯಲ್ಗೂ ಏನ್ ವ್ಯತ್ಯಾಸ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿದೆ. ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸನೇ ಇಲ್ಲ. ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ಆಳ್ತರ ಮನೇಲಿ ಬಿದ್ದಿರ್ಬೇಕು ಅಂತ ಆಸೆ ಪಟ್ಟು ಅವನಿಗೆ ಡೈವೋರ್ಸ್ ಕೊಟ್ಟು ಒಂಟಿಯಾಗಿದ್ದ ಈ ಮ್ಯಾಮ್ಗೆ ಪಾಠ ಕಲ್ಸಕ್ ನಾನು ಜಾಸ್ತಿನೇ ಬುದ್ಧಿ ಖರ್ಚು ಮಾಡ್ಬೇಕಾಗಿ ಬಂತು. ಅದೆಲ್ಲ ಸರಿ ಕಣೋ. ಈ ಊರ್ನವ್ರ ಕಥೆ ಎಲ್ಲ ಕಟ್ಕೊಂಡು ನಿನಗೇನಾಗ್ಬೇಕು? ನೀನ್ ಯಾಕೆ ಇದಕ್ಕೆಲ್ಲ ತಲೆ ಹಾಕ್ತಾ ಇದೀಯಾ? ಅಣ್ಣ, ಸಮಾಜದಲ್ಲಿ ಹೆಣ್ಣಿಗೆ ಎಂತ ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಕೆಟ್ಟ ಹೆಣ್ ಸಿಗಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಒಬ್ಬ ಕೆಟ್ಟ ಹೆಣ್ ಸಿಕ್ಕರು ಅವಳಿಂದ ಒಬ್ಬ ಕೆಟ್ಟ ಗಂಡಿರ್ತಾನೆ, ಅವಳಿಂದ ಆ ಹೆಣ್ಣು ಕೆಟ್ಟೋಗಿರ್ತಾಳೆ ಅಂತ ಹೇಳ್ತಾರೆ. ಅಂತ ಹೆಣ್ಣು ಅವಳೇ ಕೆಟ್ಟೋಳಾದ್ರೆ ಏನೇನಾಗತ್ತೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ಲಣ್ಣ.
ನೀನ್ ಅತ್ತಿಗೆನ್ ಮದುವೆ ಆದಾಗ ಏನೇನ್ ಆಸೆ ಪಟ್ಟೆ ಏನೇನ್ ಕನ್ಸ್ಕಂಡೆ ಆ ಅತ್ತಿಗೆ ಎಲ್ಲೋ ಹೋದ್ಲು ಅಂತ ನಿನಗ್ ಗೊತ್ತು. ಆದ್ರ ಅತ್ತಿಗೆಗೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅವತ್ತೇ ಡಿಸೈಡ್ ಮಾಡಿದೆ, ದುರಾಸೆಗೆ ಬಲಿಯಾಗಿ ಜೀವನನೇ ಹಾಳು ಮಾಡ್ಕೊಂಡ ನನ್ನ ಅತ್ತಿಗೆಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಹೆಣ್ಣಿಗೂ ಬರಬಾರ್ದು ಅಂತ. ಅಣ್ಣ, ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ 100 ತಪ್ಪು ಕೆಲಸ ಮಾಡ್ಬೋದು, ಆದ್ರೆ ಒಂದು ತಪ್ಪು ಕೆಲಸ ಮಾಡ್ಲಿಕ್ಕೆ 100 ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಮಹಾಭಾರತದಲ್ಲಿ ಆ ಕೃಷ್ಣ ಹೇಳಿದ್ದಾನಲ್ಲ. ಕೃಷ್ಣ ಹೇಳಿದ್ದಾನಲ್ಲ. ಏನಿಲ್ಲ ನೀನ್ ಯಾವ್ದಾದ್ರು ಗೆಟಪ್ ಅಲ್ಲಿ ಬಂದು ಆ ನನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡ್ತೀಯಾ ಪ್ಲೀಸ್? ಏನ್ ಸರ್ ನೀವು ನನಗೆ ನೀನು ಬೇರೆ ಗೆಟಪ್ ಅಲ್ಲಿ ಬಂದು ಅವಳನ್ನ ಲೈಕ್ ಮಾಡೋ ಹಾಗೆ ಮಾಡ್ತೀಯಾ? ಇದೆಯಾ ಸರ್ ನಿಮ್ಗೆ? ನೀವು ಹೋಗಿ. ಅದಿರ್ಲಿ, ಅವಕ್ಕೆಲ್ಲ ಬುದ್ಧಿ ಕಲ್ಸಿದ್ ಓಕೆ, ನನಗ್ ಮೋಸ ಮಾಡಿದ್ ಯಾಕೆ? ನಿನ್ ಲಾ ಕಾಲೇಜನ್ನ ನೋಡಿಲ್ವಾ? ಈ ಅಂತ ನಾನೇ ಬುದ್ಧಿವಂತೆ ಅಂತ ಮೆರಿತಾ ಇದ್ದೆ. ನನಗ್ ಬುದ್ಧಿವಂತರ ಕಂಡ್ರೆ ಇಷ್ಟಾನೆ, ಆದ್ರೆ ಅತಿ ಬುದ್ಧಿವಂತರ ಕಂಡ್ರೆ ಅಷ್ಟಕ್ಕಷ್ಟೇ. ಇದುವರೆಗೂ ಎಲ್ಲಾರ್ಗೂ ಬುದ್ಧಿ ಕಲ್ಸಿದ್ ಸಾಕು. ಇನ್ನು ಮೇಲೆ ನನಗೆ ನಮ್ಗ್ ಹುಟ್ಟೋ ಮಕ್ಳಿಗೆ ಬುದ್ಧಿ ಹೇಳ್ಕೊಂಡ್ ನಮ್ ಜೊತೆ ಇರಿ, ಸಾಕು. ನಾನ್ ಹೇಳಿದ ಕೆಲ್ಸ ಆಯ್ತಾ? ಆಯ್ತು ಮೇಡಮ್. ಪಂಚಾಮೃತಂದು ಅವನ ಅಣ್ಣಂದು DNA ಸ್ಯಾಂಪಲ್ ಚೇಂಜ್ ಮಾಡಾಯ್ತು. ಗುಡ್. ರವಿವರ್ಮನ ಕೊಂಚದ ಕಲೆ ಭಲೆ ಸಾಕಾರವು. ರವಿವರ್ಮನ ಕೊಂಚದ ಕಲೆ ಭಲೆ ಸಾಕಾರವು. ಕವಿ ಕಲ್ಪನೆ ಕಾಣುವ ಚೆರುವಿನ ಜಾಲವೋ. ರವಿವರ್ಮನ ಕೊಂಚದ ಕಲೆ ಭಲೆ ಸಾಕಾರ